ಬೇರೆ ದಿನ ಆಚೆ ಮಾಡ್ಬೋದಿತ್ತಲ್ರಿ. ಈ ಸೈನ್ಸ್ ಅವ್ರಿಗೆ ಗೊತ್ತಿರ್ಬೇಕು ನೋಡ್ರಿ ಇದು. ವಿಕ್ರಮ್ ಸಾರಾಭಾಯಿ ಬರ್ರಿ ಮೇಡಮ್ ಬರ್ರಿ. ಸರ್ ಏನಂತೀರಿ, ಹೋಗಿತ್ತೀರಿ ಅಂದ್ಕೊಂಡೆ. ಸರ್ ಏನಂತೀರಿ ನೋಡ್ರಿ, ಸೈನ್ಸ್ ಅವ್ರಿಗೆ ಗೊತ್ತಿರ್ಬೇಕ್ರಿ ಇದೆಲ್ಲ. ಇದು ಸೈನ್ಸ್ ಕರೆಂಟ್ ಅಫೇರ್ಸ್ ಕರೀತಾರ ನೋಡ್ರಿ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೀತಾರ, ಗೊತ್ತಲ್ರಿ? ಓ ಟೆಕ್ನಾಲಜಿಯಾ ಅದಲ್ಲ ನೋಡ್ರಿ, ಗೊತ್ತಿರ್ಬೇಕು. ಸರ್ ಕೇಳ್ರಿ, ನಾನು ಹೇಳ್ತೀನಿ ಯಾಕಪ್ಪ ಬಂದಾಗ 1969 ಜುಲೈ ಏನ್ ಗೊತ್ತೇನದಲ್ವಾ ನೋಡ್ರಿ. ಜುಲೈ 20 ಏನ್ ಗೊತ್ತೇನ್ರಿ ಸರ್, ನಮ್ದು ಏನ್ ಗೊತ್ತಿ ಚಂದ್ರ ಅದ ನೋಡ್ರಿ. ಆ ಚಂದ್ರನ್ ಮ್ಯಾಗ ಏನ್ ಮಾಡ್ತಾರ ಗೊತ್ತಿರಿ, ಮೊಟ್ಟ ಬರೀ ಕಾಲ್ ಇಡ್ತಾರ್ರಿ ನೋಡ್ರಿ. ಇವಾಗ 1969 ಜುಲೈ 20 ಏನ್ ಗೊತ್ತೇನ್ರಿ, ಯಾರಪ್ಪ ಬಂದಾಗ ಯಾರ್ ಮಾಸ್ತರ್ ಬಂದ ನಾ ಏನ್ ಇಟ್ಟಿಲ್ರಪ್ಪ, ಯಾರು ಗೊತ್ತೇನ್? ನೀಲ. ಹೌದಲ್ಲ ನೋಡ್ರಿ. ನೀಲೇನ್ ಗೊತ್ತೇನ್, ನೀಲೇನ್ ಗೊತ್ತೇನ್ರಿ, ಆರ್ಮ್ ಸ್ಟ್ರಾಂಗ್ ಅಂತಕ್ಕಂಥವ್ರು ಏನ್ ಮಾಡ್ತಾರ ಗೊತ್ತೇನ್ರಿ, ಈ ಚಂದ್ರನ್ಯಾಗ ಮೊಟ್ಟ ಬರೀ ಕಾಲ್ ಅಂತಕ್ಕಂತ ಇಡ್ತಾರ, ಪಾದ ಅಂತಕ್ಕಂತ ಇಡ್ತಾರ. ಅದ ನೋಡ್ರಿ ಚಂದ್ರನ್ಯಾಗ ನೋಡ್ರಿ, ಈ ಮೊಟ್ಟ ಬಾರಿಗೆ ಏನ್ ಕಾಲ್ ಇಡ್ತಾರ ನೋಡ್ರಿ. ಆ ಮೊಟ್ಟ ಬಾರಿಗೆ ಏನ್ ಗೊತ್ತೇನ್ರಿ, ಕಾಲಿಟ್ಟ ಸವಿ ನೆನಪಿಗಾಗಿ ಏನ್ ಆಚರಣೆ ಮಾಡ್ತಾರ ಗೊತ್ತೇನ್ರಿ, ಅಂತಾರಾಷ್ಟ್ರೀಯ ಚಂದ್ರಯಾನ ದಿನ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ಬೋದು ಎಕ್ಸಾಮ್ ಅದಲ್ವಾ, ಗೊತ್ತಿರ್ಲದಲ್ವಾ. ಅಂತಾರಾಷ್ಟ್ರೀಯ ಚಂದ್ರಯಾನ ದಿನ ಅಂತಕ್ಕಂಥದ್ದು ಗೊತ್ತಿರ್ಲದಲ್ವಾ. ಚಂದ್ರ ನೋಡಿರ್ಲಿ, ಚಂದ್ರ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರ ನೋಡ್ರಿ ಅನ್ಕೋತೀನಿ. ನೋಡ್ರಿ ಚಂದ್ರಾಗ ಹೆಂಗಿರ್ತ ಅನ್ಕೋತೇನೆ, ಚಂದ್ರ ಸೇಮ್ ಚಂದ್ರ ಇದ್ದಂಗೆ ಇರ್ತಾನೆ. ಹಂಗಿರ್ತಾನೆ ಮೇಡಮ್. ನೋಡ್ರಿ, ಇವಾಗ ಸಣ್ಣ ಇದ್ದ ಮಮ್ಮಿ ತೋರ್ಸಿರ್ತಾರ ನೋಡ್ರಿ, ಮಗ ಚಂದಮ್ಮ ಬರ್ತಾನ ಊಟ ಮಾಡು. ಈಗ ಹಂಗಲ್ರಿ, ಮಗ ರೀಲ್ಸ್ ನೋಡು ಊಟ ಮಾಡು. ಈಗಿನ ಕಾಲ ಅದಲ್ಲ, ಇರ್ಲಿ. ಬಟ್ ಪ್ರಮುಖವಾಗಿ ಗೊತ್ತಿರ್ಬೇಕು ಏನ್ ಗೊತ್ತಿ, ಚಂದ್ರ. ಈ ಚಂದ್ರದ ನೋಡ್ರಿ, ಚಂದ್ರನಾಗ ನೋಡ್ರಿ 1969 ಜುಲೈ 20 ಏನ್ ಮಾಡ್ತಾರ ಗೊತ್ತೇನ್ರಿ, ಮೊದಲು ಕಾಲಿಡ್ತಾರಂತ. ಆ ಕಾಲಿಟ್ಟ ಸಿಹಿ ನೆನಪಿಗಾಗಿ ಪ್ರತಿ ವರ್ಷ ಏನ್ ಆಚರಣೆ ಮಾಡ್ತಾರ ಗೊತ್ತೇನ, ಅಂತಾರಾಷ್ಟ್ರೀಯ ಚಂದ್ರಯಾನ ದಿನ. ಹಾಗಿದ್ರೆ ಮಾಸ್ತರ್ ಯಾರಂತ ಬಂದಾಗ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ಬಾಜು ಮುಖಂದ್ರಿ ಎಬ್ಬಸ್ರಿ ಅದಲ್ವಾ. ನೋಡ್ರಿ, ನೀಲ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥವ್ರು ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಬರ್ರಿ ಆಮೇಲೆ ನೋಡ್ರಿ, ಇಷ್ಟು ನೋಡ್ರಿ ಕರೆಂಟ್ ಅಫೇರ್ಸ್. ಈ ಕರೆಂಟ್ ಅಫೇರ್ಸ್ ಜಿಕೆ ಕ್ವಶನ್ ಕೇಳ್ತಿರ್ತಾರ. ಈಗ ನೋಡಿ ಚಂದ್ರನ ಬಗ್ಗೆ ಆಗ್ಯದಲ್ಲ ದಿನ ರೀ, ಈ ಚಂದ್ರನ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಮೂನ್ ಬಗ್ಗೆ ಈಗ ನೋಡ್ರಿ, ಮೂನ್ ಲೈಟ್ ಯಾವ ಲೈಟ್, ಮೂನ್ ಲೈಟ್ ಅಂತಕ್ಕಂಥ ಅರ್ತಿಗೆ ಬರ್ಬೇಕಾದ್ರೆ, ಮೀನ್ಸ್ ಭೂಮಿಗೆ ಬರ್ಬೇಕಾದ್ರೆ ಸರ್ ಎಷ್ಟ್ ಟೈಮ್ ತಗೋದ್ರಿ, ಹೌ ಮೆನಿ ಟೇಕನ್ ಟೈಮ್? ಮೂನ್ ಲೈಟ್ ನೋಡ್ರಿ, ಚಂದ್ರನ್ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಎಷ್ಟಾಗಿರ್ಬೋದು ಸರ್, ಗೊತ್ತಿರ್ಬೇಕಲ್ವಾ? ನೀವೇನ್ ಬಿಡುಗಡೆ ಹೇಳಿ ಏನಂತೀರಿ ಮೇಡಮ್? ಇವೆಲ್ಲ ದಂದ್ರ ಹೇಳ್ತಿರ್ಬೇಕು ನೋಡಿ. ಕರೆಂಟ್ ಅಫೇರ್ಸ್ ಹಿಂಗೆ ಆಡ್ ಮಾಡಿದ್ರಿ, ಸುಮ್ ಟ್ರೈ ಮಾಡ್ರಿ ಮೇಡಮ್, ಅಲ್ಲಿ ನಡೀತಾರೆ. 12 ಸೆಕೆಂಡ್, 1 ಸೆಕೆಂಡ್, 4.3 ಸೆಕೆಂಡ್, 10 ಸೆಕೆಂಡ್. ಮುಗಿದಿಲ್ರಿ ಲೈಟ್, ಮುಗಿದಿಲ್ಲೇನ್ರಿ? ನಾ ಮುಗಿದಿಲ್ಲೇನ್ರಿ ಲೈಟ್? ಸ್ಟಾರ್ಟ್ ಮಾಡಿಲ್ಲೇನ್ರಿ? ಸರ್ ಹೇಳ್ರಿ, ನಂಗೆ ನಾನೊಂಚೂರು ನಗ್ತೀನಂತ. ಮೇಡಮ್ ಹೇಳ್ತೀರಿ, ಹೇಳಿ. ನೋಡ್ರಿ, ಚಂದ್ರನ್ ಬೆಳಕಿನ ಗೊತ್ತೇನು, ಭೂಮಿಯನ್ನು ತಲುಪಲು ತೆಗೆದುಕೊಳ್ಳೋ ಸಮಯ ಬಂದಾಗ 1 ನಿಮಿಷ ನೋಡ್ರಿ 3 ಸೆಕೆಂಡ್ ಅಂತಕ್ಕಂಥ 1.3 ಅಂತಕ್ಕಂಥ ಗೊತ್ತಿರಲ್ಲ. ಸನ್ಲೈಟ್ ಎಷ್ಟು ಅಂತ ಬಂದಾಗ 8.3 ಸೆಕೆಂಡ್. ಮೂನ್ಲೈಟ್ ಬಂದಾಗ 1.3. ನೋಡ್ರಿ, ಸೂರ್ಯನ್ ಬೆಳಕಿನ ಬಂದಾಗ 8 ನಿಮಿಷ ಅದಲ್ವ ನೋಡ್ರಿ. 3 ಸೆಕೆಂಡ್ ಅಂತಕ್ಕಂಥ ಗೊತ್ತಿರ್ಲಿ, ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಇದು ನಾ ಹೇಳತ್ತೀನಿ, ನಿಮ್ ಸೈನ್ಸ್ ಮಾಸ್ಟರ್ ಏನ್ ಹೇಳ್ತಾರೆ ಅದು ಕರೆಕ್ಟ್ ಆಗಿರ್ತಾರೆ. ಅದನ್ನ ಹೇಳ್ತೀನಿ, ಅದೆಲ್ಲ ನೋಡ್ರಿ ಗೊತ್ತಿರ್ಲಿ, ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್, ಕೇಳ್ತಿರ್ತಾರೆ ಎಕ್ಸಾಮ್. ಆಮೇಲೆ ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು ಸರ್, ಈ ಮೂನ್ ಅದಲ್ವಾ, ಚಂದ್ರ ಅದ ನೋಡ್ರಿ. ಈ ಚಂದ್ರನಿಗೆ ಸ್ವಂತ ಬೆಳಕು, ಓನ್ ಲೈಟ್ ಅದಲ್ವಾ, ಅದಂತೀರಿ ಇಲ್ಲ ಅಂತೀರಿ? ನೋಡ್ರಿ ಮತ್ ಚಂದ್ರನ್ ಬೆಳಕ್ ಬರ್ತದ ಅಂತೀರಲ್ರಿ, ಹೌದಲ್ವಾ? ಓ ಸಾರಿ, ಸೂರ್ಯನ್ ಬೆಳಕೇನ್ರಿ ನೋಡ. ನೋಡ್ರಿ, ಇವಾಗ ನೋಡ್ರಿ, ಸೂರ್ಯನ್ ಬೆಳಕ್ ಏನ್ ಮಾಡ್ತದೆ ಗೊತ್ತೇನ್ರಿ, ಚಂದ್ರನ ಮ್ಯಾಗ ಪ್ರತಿಫಲನ ಆಗ್ತಾರೆ ನೋಡ್ರಿ. ರಿಫ್ಲಾಕ್ಟ್ ಆಗಿ ಬಿಟ್ಟು ಏನ್ ಮಾಡ್ತದೆ ಗೊತ್ತೇನ್ರಿ, ಭೂಮಿಗೆ ಬರ್ತದೆ ನೋಡಿ, ಗೊತ್ತಿರ್ಬೇಕು. ನೋಡ್ರಿ, ಚಂದ್ರನಿಗೆ ಯಾವ್ದೇ ರೀತಿಯ ಸ್ವಂತ ಬೆಳಕಂತಕ್ಕಂತ ಇಲ್ರಿ. ಈ ಸೂರ್ಯನ ಬೆಳಕ್ ಏನ್ ಮಾಡ್ತಕ್ಕ ಚಂದ್ರನ ಮ್ಯಾಗ ಬಿದ್ದಾಗ ಏನ್ ಗೊತ್ತೇನ್ರಿ, ಆ ಬೆಳಕ್ ಪ್ರತಿಫಲನವಾಗ್ಬಿಟ್ಟು ಅಥವಾ ರಿಫ್ಲಾಕ್ಟ್ ಆಗಿಬಿಟ್ಟು ಏನ್ ಮಾಡ್ತಕ್ಕ ಗೊತ್ತೇನ್, ಭೂಮಿ ಬರ್ತಂತ ಗೊತ್ತಿರ್ಬೇಕು. ಈಗ ನೋಡ್ರಿ, ಇಂತ ಏನ್ ಗೊತ್ತೇನ್ರಿ, ಚಂದ್ರನ ಬೆಳಕ್ ಭೂಮಿ ಬರ್ಬೇಕಾದ್ರೆ 1 ನಿಮಿಷ 3 ಸೆಕೆಂಡ್ ತಗೋತೀರಿ. ಈ ಸೂರ್ಯನ ಬೆಳಕ್ ಬರ್ಬೇಕಾದ್ರೆ 8 ನಿಮಿಷ ಗೊತ್ತೇನ್, 3 ಸೆಕೆಂಡ್ ತಗೋತ ಗೊತ್ತಿರ್ಬೇಕು. ಬಟ್ ನೋಡ್ರಿ, ಇಂತ ಚಂದ್ರ ಅದನ್ನಲ್ವಾ, ಏನ್ ಗೊತ್ತೇನ್ರಿ, ಈ ಚಂದ್ರನ ಮ್ಯಾಗ ಲ್ಯಾಂಡ್ ಇಳಿಸಿದ ದೇಶಗಳು ಎಷ್ಟಾಗಿರ್ಬೋದ್ರಿ? ನೋಡ್ರಿ, ಚಂದ್ರನ ಮೇಲೆ ಲ್ಯಾಂಡ್ ಇಳಿಸಿದ ದೇಶಗಳ ಸಂಖ್ಯೆ ಎಷ್ಟಾಗಿರ್ಬೋದ್ರಿ ಹೇಳ್ಬೋದಾ? ನೋಡ್ರಿ, ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದ ದೇಶಗಳ ಸಂಖ್ಯೆ ಎಷ್ಟು ದೇಶಗಳು ಇಳಿಸಿಬೋದು ಕೇಳ್ಬೋದು. ಕರೆಂಟ್ ಅಫೇರ್ಸ್ ಚಂದ್ರನ ಮಂದ ತಿಳ್ಕೊಡ್ರಿ. ನೋಡ್ರಿ, ಯಾವ್ದು ಕರೆಂಟ್ ಅಫೇರ್ಸ್ ಇರ್ತೋ ಸಂಬಂಧಪಟ್ಟ ತಿಳ್ಕೊಂಡಿರ್ಬೇಕು ನಾವು. ಈಗ ನೋಡಿ, ಕರೆಂಟ್ ಅಫೇರ್ಸ್ ಅಷ್ಟೇ ಕೇಳಂಗಿಲ್ಲ ಎಕ್ಸಾಮ್, ಇದೊಂದು ಮೈಂಡ್ ಸೆಟ್ ನ ಇಟ್ಕೋರಿ. ಈಗ ನೋಡಿ, ಚಂದ್ರನ ದಿನ ಆಚರಣೆ ಮಾಡ್ರಿ, ಅದೇ ಅಷ್ಟೇ ಕೇಳಂಗಿಲ್ಲ, ಆ ಚಂದ್ರನ ಪಟ್ಟ ಸಂಬಂಧಪಟ್ಟ ಯಾವ್ದು ಕ್ವಶನ್ ಕೂಡ ಕೇಳ್ಬೋದು ನೋಡ್ರಿ. ಈಗ ನೋಡ್ರಿ, ಪ್ರಮುಖವಾಗಿ ಚಂದ್ರನ ಮೇಲೆ ಗೊತ್ತೇನ್ರಿ, ಲ್ಯಾಂಡ್ ಇಳಿಸಿದ ದೇಶಗಳ ಸಂಖ್ಯೆ ಎಷ್ಟು ಗೊತ್ತೇನ್ರಿ? 5 ಅವ. ಎಷ್ಟು ಹೇಳ್ರಿ? 5 ಅವ. ನೋಡ್ರಿ, ಚಂದ್ರನ ಮ್ಯಾಗ ಗೊತ್ತ ಲ್ಯಾಂಡ್ ಇಳಿಸಿದ ದೇಶಗಳ ಸಂಖ್ಯೆ 5 ಅವ. 5 ನಮ್ಗೆ ಗೊತ್ತಿರ್ಬೇಕ್ರಿ, ಕೇಳ್ತಿರ್ತಾರೆ ಏನ್ರಿ ಮೇಡಮ್?
ಚಂದ್ರನ ಮೇಲೆ ಏನ್ ಗೊತ್ತೇನ್ರಿ ಲ್ಯಾಂಡರ್ ಅಂತಕ್ಕಂಥದಲ್ವಾ, ಲ್ಯಾಂಡರ್ ಏನ್ ಗೊತ್ತ, ಲ್ಯಾಂಡರ್ ಆದಲ್ವಾ ಇಳಿಸಿದ ದೇಶಗಳು ಅಂದ್ರೆ ಚಂದ್ರನ ಹೋಗಿದ್ದ ದೇಶಗಳು ಮೇಡಮ್. ಚಂದ್ರನ ಹೋಗಿ ಏನ್ ಗೊತ್ತೇನ್ರಿ ಅಧ್ಯಯನ ಮಾಡಿದ್ವು ದೇಶಗಳು. ಈಗ ಮುಂದೊಂದು ಟೈಮ್ ಬರ್ತೇನೆ ಮೇಡಮ್, ಏನ್ ಗೊತ್ತೇನ್ರಿ ಟ್ರಿಪ್ಪಿಗೆ ಎಲ್ಲಿ ನಡೆದಿರಿ ಚಂದ್ರಯಾನ, ಓ ಮಂಗಳಯಾನ, ಓ ಶುಕ್ರ ಗ್ರಹ, ಮುಂದ್ ಬರ್ತೇನೆ ಮೇಡಮ್ ಟೈಮ್ ಹೇಳಕ್ಕಾಗಲ್ರಿ. ಈಗ ನೋಡ್ರಿ ಒಬ್ಬ ಪ್ರಪಂಚದ ಶ್ರೀಮಂತ ವ್ಯಕ್ತಿ ಯಾರು ಗೊತ್ತೇನ್ರಿ, ನಾ ಅಲ್ರಿ, ಯಾರಂದ್ರ ಎಲಾನ್ ಮಸ್ಕ್, ಎಲಾನ್ ಮಸ್ಕ್. ಈಗ ನೋಡ್ರಿ ಎಲಾನ್ ಮಸ್ಕ್ ಕನಸು ಅಂತ ಏನ್ ಗೊತ್ತೇನ್ರಿ, ಚಂದ್ರಯಾನಕ್ ಹೋಗಿ ಚಂದ್ರಗ ಅಲ್ಲಿ ಹೋಗಿ ಏನ್ ಗೊತ್ತ ಮನಿ ಕಟ್ಟಿ ಅಲ್ಲೇ ವಾಸ ಮಾಡಿ ಅಲ್ಲೇ ಹರ ಶಿವ ಶಿವ ಅನ್ಬೇಕಂತ ಕನಸು ಅಂತ ನೋಡ್ರಿ. ನೋಡ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಕನ್ಸ ದೊಡ್ಡ ದೊಡ್ಡ ಆಗಿರ್ತಾವ್ರಿ, ನಿಮಗ್ ಕನ್ಸಿರ್ತಾವ ಸಾಕ್ ಒಂದ್ ಗೌರ್ಮೆಂಟ್ ಜಾಬ್ ಆದ್ರೆ ಸಾಕಪ್ಪ, ಇಲ್ಲಿ ಒಂದ್ ಕಲಬುರ್ಗಿದ ಮನಿ ಕಟ್ಟೋದ್ ಸಾಕು, ಒಂದ್ ಮದಿ ಮಾಡ್ಕೊಂಡ ಸಾಕು, ಅದಲ್ಲ ಒಂದ್ ಕನ್ಸಿರ್ತಾವಲ್ಲ. ಬಟ್ ನೋಡ್ರಿ ಇವಾಗ ನೋಡಿ ಎಲ್ಲಾ ಮಸ್ಕಿನ ಕನ್ಸ್ ನೋಡ್ರಿ ಏನ್ ಗೊತ್ತೇ ಚಂದ್ರಯಾನಕ್ ಹೋಗಿ ಇರ್ಲಿ ನೋಡ್ರಿ, ಅವಾಗ ನೋಡ್ರಿ ನಾವು ಆಲೋಚನೆ ದೊಡ್ಡದಾಗ ಕಾಣ್ತಿರ್ಬೇಕು ಅದೆಲ್ಲ ಇರ್ಲಿ. ಬಟ್ ಪ್ರಮುಖವಾಗಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ 5 ದೇಶಗಳು ಹೋಗಿ ಒಂದ್ ಚಂದ್ರನ ಮ್ಯಾಗ ಹಾಗಿದ್ರ ಸರ್ ಒಂದ್ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಮಂಗಳ ಗ್ರಹಕ್ಕೆ ಹೋಗ್ಬೇಕಂತ ಕನಸು ಅಂತ ಇವ್ರದ್ದು ಯಾವಪ್ಪ ಅಂದ್ರ ಇವ್ರದ್ದು ಎಲಾನ್ ಮಸ್ಕ್ ಅವ್ರದ್ದು ಅದೆಲ್ಲ. ಬಟ್ ಗೊತ್ತಿರ್ಲಿ ಚಂದ್ರನ ಮ್ಯಾಗ 5 ದೇಶಗಳು ಹೋಗಿ ಅಂತ ನೋಡ್ರಿ ಸರ್ ಒಂದ್ ಗೊತ್ತಿರ್ಬೇಕು, ಯಾವ್ದು ಹೇಳ್ಬೋದ? ಅಮೇರಿಕಾ, ಚೀನಾ, ಇಂಡಿಯಾ, ಮತ್ರಿ ಮೇಡಮ್ 3 ಅದಲ್ರಿ, 3 ಅದ ಸರ್ ಹೇಳ್ರಿ. ಇದು ಯಕ್ಷಸ್ಸಿನಾಗಿರೋದಲ್ಲ. ಒಂದು ನಮ್ಮ ಪ್ರೀತಿಯ ನೋಡ್ರಿ ಭಾರತ ದೇಶದ ಮಿತ್ರ ದೇಶ, ಸ್ನೇಹ ದೇಶ ಬಂದಾಗ ಸರ್ ರಷ್ಯಾ ದೇಶ, ಯಾವ ದೇಶ ಗೊತ್ತೇನ್ರಿ? ರಷ್ಯಾ ಅಂತಕ್ಕಂಥದ್ದು ಗೊತ್ತಿಲ್ಲ, ಅಣ್ಣದರ ಅಕ್ಕದರ ಕೇಳ್ರಿ. ನಮ್ ಭಾರತ ದೇಶದ ಮಿತ್ರ ದೇಶ ಇದು ನೋಡ್ರಿ. ನಮ್ ಭಾರತ ದೇಶಕ್ಕೆ ನೋಡ್ರಿ ಇಲ್ಲಿ ತನಕ ಏನ್ ಗೊತ್ತೇನ್ ಸಪೋರ್ಟಿವ್ ಆಗಿ ನಿಂತು ಬ್ಯಾಕ್ ಬೋನ್ ಆಗಿ ನಿಂತಿದ್ದ ದೇಶ ಯಾವ್ದಾಗ ಗೊತ್ತೇನ್? ರಷ್ಯಾ ದೇಶದ ಸ್ನೇಹಿತರ. ಈ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾರೆ ಯಾವ್ದಪ್ಪ? ಯು ಎಸ್ ಹೆಂಗ್ ಮಾಡ್ತದೆ ಗೊತ್ತ? ಅಮೆರಿಕಾ ಪಾಕಿಸ್ತಾನ ಸಪೋರ್ಟ್ ಮಾಡ್ದಂಗ ಮಾಡೋದು, ಆಮೇಲೆ ನಮ್ಮ ಭಾರತ ದೇಶಕ್ಕೆ ಕೂಡ ಸಪೋರ್ಟ್ ಮಾಡ್ದಂಗ ಮಾಡೋದು. ಈ ಅಮೆರಿಕ ದೇಶ ಹೆಂಗ್ ಗೊತ್ತೇನೆ? ನಾ ಘರ್ಕ ಘಾಟಕ ಇದ್ದಂಗ ಅಮೆರಿಕ ದೇಶ, ಹೌದಲ್ವಾ? ನೋಡ್ಬಿಟ್ಟು ಗೊತ್ತಿರ್ಲಿ ಅಮೆರಿಕ ಮತ್ ದೊಡ್ಡಣ್ಣ ಅಂತ ಕರೀತಾರ, ಹೌದಲ್ವಾ? ದೊಡ್ಡಣ್ಣ ಅಂದ್ರನು ಒಂದೇ, ಯು.ಎಸ್ ಅಂದ್ರನು ಒಂದೇ, ಅಮೆರಿಕ ಅಂದ್ರನು ಒಂದೇ. ನೋಡಿ ದೊಡ್ಡಣ್ಣ ಬರ್ತಾ ದೊಡ್ಡಣ್ಣ ಆಗ್ತಾರೆ. ಈ ಕರೆಂಟ್ ಅಫೇರ್ಸ್ ಕೇಳ್ಬೋದ್ರಿ, ದೊಡ್ಡಣ್ಣ ಯಾವ ದೇಶದ ಮೇಲೆ ಯುದ್ಧ ಮಾಡ್ತೈತಿ? ಯಾವ್ರಿ? ಇರಾನ್ ದೇಶದ ಯಾಕೆ ಮಾಡತ್ತಾರೆ? ಸುಮ್ಸು ಮಾಡಿದ್ವಿ ಕೇಳ್ತಿರ್ತಾರ ನೋಡ್ರಿ. ಇದು ಎಲ್ಲ ಕರೆಂಟ್ ಅಫೇರ್ಸ್. ಯಾಕೆ ಯುದ್ಧ ಮಾಡಲ್ತಾರಿ? ಸುಮ್ಸು ಮಾಡ್ತಾರೇನ್ರಿ? ಯುದ್ಧ ಇಲ್ಲ ನೋಡ್ರಿ. ಎಲ್ಲಿ ಯಾಕೆ ಯುದ್ಧ ಆಗಲ್ಲ? ಪ್ರತಿಯೊಂದು ದೇಶದ ಏನ್ ಗೊತ್ತೇನೆ ಹಾನಿ ಅಂತಕ್ಕಂತ ಆಗ್ತಾರೆ. ಈಗ ಯಾಕೆ ನಡೆದ ಯುದ್ಧ? ಯಾವ್ದ್ರಿ ಸರ್ ಹೇಳ್ರಿ? ಇಸ್ರೇಲ್. ಈಗ ಏನ್ ಮಾಡತ್ತಾರ ಗೊತ್ತೇನ್ರಿ ಸರ್? ಯು.ಎಸ್ ಇಸ್ರೇಲ್ ಎರಡು ಸೇರಿ ಇರಾನ್ ದೇಶ ಮೇಲೆ ಯುದ್ಧ ಮಾಡಲ್ತಾರ, ಹೌದ್ರಿ ಮೇಡಮ್? ಹೌದ್ರಿ, ಹೌದಲ್ವಾ? ಯಾಕೆ ಮಾಡತ್ತಾರ ಯುದ್ಧ? ಸೊ ಯಾರು ಹೇಳ್ಬೋದು, ಇವೆಲ್ಲ ಗೊತ್ತಿರ್ಬೇಕ್ರಿ. ಅದು ರೀ ಮೇಡಮ್. ಯಾವ್ರಿ? ಅವ್ರಿ ಮೇಡಮ್ ಕರೆಕ್ಟ್ ಹೇಳ್ರಿ ಮೇಡಮ್. ಹೇಳ್ತೀರಿ ಮೇಡಮ್? ಏನಂತೀರಿ? ಹೇಳಿದ ನೋಡ್ರಿ ನೆನಪು ಹೋದ್ರಿ. ಅವ ಅಟಮ್ ಬಾಂಬ್ಗಳ್ರಿ, ಅಣು ಬಾಂಬ್. ಹಾ, ವೆರಿ ಗುಡ್. ನೋಡ್ರಿ ಏನಾಗಿರುತ್ತೆ ಗೊತ್ತೇನೆ ಕೇಳಿ ಸ್ನೇಹಿತರೆ, ಇವಾಗ ಅಮೆರಿಕಾ ಅದಲ್ವಾ ನೋಡ್ರಿ, 2ನೇ ದೇಶ ಅಮೆರಿಕಾದಾಗ ಗೊತ್ತಿರ್ಲಿ. ಈ ಅಮೆರಿಕ ಇದು ನಮ್ಗೆ ವಿಷಯ ಗೊತ್ತಿರ್ಬೇಕು. ಅಮೆರಿಕ ಏನ್ ಗೊತ್ತಿ ಇರಾನ್ ದೇಶದಾಗ ಯುದ್ಧ ಮಾಡಲ್ತ ಗೊತ್ತೇನ್ರಿ? ಇವಾಗ ಅಣುಬಾಂಬ್ಗಳು ಸ್ನೇಹಿತರೆ. ನೀವು ದೇಶಕ್ಕೆ ಏನ್ ಗೊತ್ತೇನ್ರಿ? ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಸಾಕಿ ಕೇರಲ್ರಿ. ಈ ಹಿರೋಶಿಮಾ ಮತ್ತು ನಾಗಸಾಕಿದಾಗ ಏನ್ ಗೊತ್ತೇನ್ರಿ? ಇದೇ ಅಮೆರಿಕ ದೇಶ ಏನ್ ಮಾಡ್ತದ ಗೊತ್ತೇನ್ರಿ? ಬಾಂಬ್ ದಾಳಿ ಮಾಡ್ತಾರೆ ನೋಡ್ರಿ. ಬಾಂಬ್ ದಾಳಿ ಮಾಡ್ತದ. ಬಾಂಬ್ ದಾಳಿ ಏನ್ ಗೊತ್ತೇನ್ರಿ? ಸುಮಾರು ಏನ್ ಗೊತ್ತೇನ್ರಿ? ಇವಾಗ 2,50,000 ಜನ ಏನ್ ಗೊತ್ತೇನೆ ಹರಾರ ಶಿವ ಶಿವ ಅಂತ ಮರಣ ಹೊಂತಾರ. ಆ ಮರಣ ಹೊಂದಿರ್ತಾರ ನೋಡಿ. ಅಣುಬಾಂಬ್ದಿಂದ ಏನ್ ಗೊತ್ತಾಗ ಮರಣ ಹೊಂದಿರ್ತಾರ, ಅದಲ್ವಾ? ಈಗ ನೋಡಿ ಪ್ರಪಂಚದಾಗೆ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ದೇಶ ಅಣುಬಾಂಬ್ ಕಂಡು ಹಿಡಿದಿರ್ತದ್ರಿ. ಅದು ಮೊಟ್ಟ ಮೊದಲ ಬಾರಿ ಪ್ರಯೋಗ ಕೂಡ ಅಲ್ಲೇ ಮಾಡಿರ್ತಾರೆ. ಈಗ ಏನ್ ಮಾಡ್ತಾ ಗೊತ್ತೇನೆ? ಬೇರೆ ಬೇರೆ ದೇಶಗಳು ಕೂಡ ಏನ್ ಗೊತ್ತೇನೆ ಅಣುಬಾಂಬ್ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ತಾವ್ರಿ. ನೋಡ್ರಿ ಬೇರೆ ಬೇರೆ ದೇಶಗಳು ಕೂಡ ಏನ್ ಗೊತ್ತೇನೆ ಅಣುಬಾಂಬ್ ರೆಡಿ ಮಾಡಕ್ಕಾಗ ಸ್ಟಾರ್ಟ್ ಮಾಡೋಣ ಗೊತ್ತೇನ್ರಿ? ಅಮೆರಿಕ ಹೊಟ್ಟಿ ಕಿಚ್ ಬಿತ್ರಿ. ಯಾಕಂದ್ರ ಈ ಅಣುಬಾಂಬ್ ಏನ್ ಗೊತ್ತೇನೆ ಬೇರೆ ಎಲ್ಲಾ ದೇಶಗಳು ರೆಡಿ ಮಾಡ್ಕೊಂಡು ತಿಳ್ಕೊಳ್ರಿ, ಅವಾಗ ಅಮೆರಿಕ ವ್ಯಾಲ್ಯೂ ಇರಲ್ರಿ. ಯಾಕಂದ್ರೆ ನಮ್ಮಲ್ಲಿ ಅಣುಬಾಂಬ್ ಅಂತ ಇವ್ರು ಈ ಹಿಮ್ಮತ್ನಾಗ ಇರ್ತಾರ. ಅದಕ್ಕ ಅಮೆರಿಕನ್ ಪ್ಲಾನ್ ಮಾಡ್ತದ ಗೊತ್ತೇನ್ರಿ? ಇನ್ ಮುಂದ ಪ್ರಪಂಚದ ಏನ್ ಗೊತ್ತೇನ್ರಿ ಯಾವ ದೇಶ ಕೂಡ ಏನ್ ಗೊತ್ತೇನ್ರಿ ಅಣುಬಾಂಬ್ ರೆಡಿ ಮಾಡಪ್ಲೇ ಇಲ್ಲ. ಯಾಕಂದ್ರೆ ಏನ್ ರಚನೆ ಆಗ್ತದ ಗೊತ್ತೇನ್ರಿ? ನೀವೆಲ್ಲರೂ ಅಣುಬಾಂಬ್ ರೆಡಿ ಮಾಡಿದ್ರ ಸಣ್ಣ ಪುಟ್ಟ ಜಗಳ ಕೂಡ ಏನ್ ಗೊತ್ತೇ ಅಣುಬಾಂಬ್ ಹಾಕ್ತಿರಿ ನೀವು. ಅಣುಬಾಂಬ್ ಹಾಕ್ತೇನೆ ಗೊತ್ತ ಜನಗಳು ಸಾಯ್ತಾರ. ಈಗ ಏನ್ ಗೊತ್ತೇನೆ ಇನ್ ಮುಂದ್ ಪ್ರಪಂಚದಾಗ ಯಾವ ದೇಶ ಕೂಡ ಏನ್ ಗೊತ್ತೇನ್ರಿ ಅಣುಬಾಂಬ್ ರೆಡಿ ಮಾಡಪ್ಲಿಲ್ಲ ಅಂತ ಏನ್ ಮಾಡ್ತಾರೆ? ತೀರ್ಮಾನ ಕೊಡ್ತಾರ. ಆ ತೀರ್ಮಾನ ಕೊಟ್ಟಾಗ ಏನ್ ಗೊತ್ತೇನ್ರಿ? ಈ ಇರಾನ್ ದೇಶ ಏನ್ ಮಾಡ್ತದ ಗೊತ್ತೇನ್ರಿ? ಸ್ವಲ್ಪ ಅಂದ್ರೆ ಸ್ವಂತ ಸಲ ಏನ್ ಮಾಡ್ತದ ಗೊತ್ತೇನೆ ಅಣುಬಾಂಬ್ ಅಂತಕ್ಕಂಥ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಅಮೆರಿಕ ದೇಶ ಹೇಳಿತ್ತು ಯಾರು ಅಣುಬಾಂಬ್ ರೆಡಿ ಮಾಡಪ್ಲಿಲ್ಲ ಅಂತ. ಈಗ ನೋಡಿ ಇರಾನ್ ದೇಶ ಏನ್ ಮಾಡ್ತದ ಗೊತ್ತೇನೆ 4-5 ಸದಾರಿ ನೋಡಿ ಅಣುಬಾಂಬ್ ರೆಡಿ ಮಾಡ್ತಿತ್ತು. ಇನ್ನೊಂದ್ ಏನ್ ಗೊತ್ತೇನೆ ಒಂದ್ ತಿಂಗಳದಾಗ ಏನ್ ಗೊತ್ತೇನ್ರಿ ಮೀನ್ಸ್ ಎಲ್ಲರಿಗೂ ಪರಿಚಯ ಮಾಡೋದು. ಆ ಟೈಮ್ದಾಗ ಏನ್ ಗೊತ್ತಿತ್ತು? ಅಮೆರಿಕ ಗೊತ್ತಿತ್ತು.
ಬ್ಲಾಸ್ಟ್ ಮಾಡೋದು ಅಂದ್ರೆ ಏನ್ ಗೊತ್ತೇನ್ರಿ, ಇವಾಗ ನಾವು ಅಮೆರಿಕ ಅಂತ ಏನ್ ಗೊತ್ತೇನ್ರಿ, ನಾವು ಇಷ್ಟ ಸಾಲ ಹೇಳಿದ್ರು ಏನ್ ಗೊತ್ತೇನಿ, ಅನುಭವ ರೆಡಿ ಮಾಡ್ತಿರಲ್ವಾ, ನಿಮ್ಮಲ್ಲಿ ಎಷ್ಟು ಪವರ್ ಇರ್ಬೋದು ಅಂತ ಏನ್ ಮಾಡ್ತಾ ಗೊತ್ತೇನ್ರಿ, ಅಮೆರಿಕ ಮತ್ತ ಇಸ್ರೇಲ್ ಏನ್ ಮಾಡ್ತಾ ಗೊತ್ತೇನ್ರಿ, ಇರಾನ್ ದೇಶದ ಯುದ್ಧ ಮಾಡ್ತಾವ. ಬಟ್ ರೀಸನ್ ಗೊತ್ತಿರ್ಬೇಕಲ್ವಾ, ಅನುಭವ ಸಲ ಒಂದ್ ಗೊತ್ತಿರ್ಲಿ. ಬಟ್ ನೋಡಿ ಇರಾನ್ ಅಂದ್ರೆ ಗೊತ್ತಿರ್ಬೇಕು, ಇರಾನ್ ಬಿ ಯಾರಿಗೇನ್ ಕಮ್ಮಿ ಇಲ್ರಿ. ನೋಡಿ ಇರಾನ್ ಮತ್ತು ಇಸ್ರೇಲ್ ಅಂತಕ್ಕಂಥ ಎರಡು ಮುಸ್ಲಿಂ ರಾಷ್ಟ್ರಗಳು. ಬಟ್ ನೋಡ್ರಿ ಮುಸ್ಲಿಂ ಧರ್ಮದಕ್ಕೆ ಎರಡು ಬರ್ತಾವ, ಒಂದು ಸಿಯಾ ಮತ್ತು ಸುನ್ನಿ ಅಂತಕ್ಕಂಥ ಬರ್ತಾವ. ನೀವು ಇತಿಹಾಸದ ಗೊತ್ತಿರ್ತೀರಿ, ಯಾವ ಹಾಸ ಇತಿಹಾಸ, ಸತ್ತರ ಬಗ್ಗೆ ಅಧ್ಯಯನ ಮಾಡೋದೇ ಯಾವ ಹಾಸ ಇತಿಹಾಸ. ಇತಿ ಅಂದ್ರೆ ಹೀಗೆ, ಹಾಸ ಅಂದ್ರೆ ಇತ್ತು, ಹೀಗೆ ಇತ್ತು ಎಂಬುದರ ಕುರಿತು ಅಧ್ಯಯನ ಮಾಡೋದು ಇತಿಹಾಸ. ಅದೆಲ್ಲ ನೋಡ್ರಿ ಗೊತ್ತಿರ್ಲಿ, ಕೇಳ್ರಿ. ಬಟ್ ಇನ್ನೊಂದು ಗೊತ್ತಿರ್ಬೇಕು, ಇಂತ ಇರಾನ್ ದೇಶದ ರಾಜಧಾನಿ ಆಗಿರ್ಬೋದ್ರಿ. ಏನೋ ಕರೆಂಟ್ ಅಫೇರ್ಸ್ ಹೆಂಗ್ ಕತ್ತಾರ ಗೊತ್ತಿರೋ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಇರಾನ್ ದೇಶದ ರಾಜಧಾನಿ ಯಾವಾಗಿರ್ಬೋದ್ರಿ ಹೇಳ್ರಿ ಸರ್, ಏನೋ ಒಂದ್ ಜ್ವರ ಹೇಳ್ರಿ. ಬಹರೀನ್. ಇರಾನ್ ದೇಶ ಹಂಗೆ ಅದ ನೋಡಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಅನ್ಕೋತೀನಿ, ಹಂಗೆ ಅದ ರೀ. ನೋಡ್ರಿ ಕರೆಂಟ್ ಅಫೇರ್ಸ್ ಈ ಕ್ವಶನ್ ಕೇಳ್ತಿರ್ತಾರ, ಇರಾನ್ ದೇಶದ ರಾಜಧಾನಿ ಮೇಡಮ್ ಏನಂತೀರಿ, ಹೋಗಿತ್ತೀರಿ ಅನ್ಕೊಂಡೆ ಅದಲ್ವಾ ಹೇಳ್ಬೋದ್ರಿ ಮೇಡಮ್. ಇರಾನ್ ದೇಶದ ರಾಜಧಾನಿ ಬಂದಾಗ ಟೆಹರಾನ್, ಯಾರನ್ನ ಟೆಹರಾನ್ ಗೊತ್ತಿರ್ಲಿ, ಕರೆನ್ಸಿ ಗೊತ್ತಿರ್ಬೇಕು, ಇರಾನ್ ಏನ್ ರಿಯಲ್ ಅಂತಕ್ಕಂಥದ್ದು ಅದೆಲ್ಲ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ. ನಂತರ ಇಸ್ರೇಲ್ ದೇಶದ ರಾಜಧಾನಿ ಇನ್ನೊಂದು ಗೊತ್ತಿರ್ಬೇಕ್ರಿ ಸ್ನೇಹಿತರೆ, ಇರಾನ್ ಬೇರೆ, ಇಸ್ರೇಲ್ ಬೇರೆ, ಇರಾಕ್ ಬೇರೆ, ಅದೇ ಬೇರೆ, ಇದೇ ಬೇರೆ, ಅದು ಅದೇ, ಇದು ಇದೆ, ಅಷ್ಟೇ ಸಿಂಪಲ್. ಅದೆಲ್ಲ ಗೊತ್ತಿರ್ಲಿ. ಇಸ್ರೇಲ್ ದೇಶದ ರಾಜಧಾನಿ ಗೊತ್ತಿರ್ಬೇಕು, ಅಲ್ಲಿ ನಮ್ಮ ಯೇಸು ಕ್ರಿಸ್ತ, ಯಾವ ಕ್ರಿಸ್ತ, ಯೇಸು ಕ್ರಿಸ್ತ ಅನ್ಸ್ತಾರ ನೋಡ್ರಿ. ಓ ಜೆರೂಸಲೇಮ್, ವಾ ವೆರಿ ಗುಡ್, ಜೆರೂಸಲೇಮ್. ಅದೆಲ್ಲ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡಿ. ಬರ್ಬರ್ ಕಿಲ್ ಬರ್ ಇವಾಗ ಸರ್, ಒಂದು ಚಂದ್ರನ ದೇಶ, ಲ್ಯಾಂಡ್ ದೇಶ ರಷ್ಯಾ, ನಮ್ಮ ಭಾರತ ದೇಶದ ಮಿತ್ರ ದೇಶ. ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ ಕೇಳ್ರಿ, ಈ ರಷ್ಯಾದ ನೋಡ್ರಿ, ರಷ್ಯಾದ ಅಲ್ವಾ, ಪ್ರಪಂಚದ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ದೇಶ, ಮತ್ತ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ದೇಶ ರಷ್ಯಾ ದೇಶ ರೀ. ಪ್ರಪಂಚದ ಅತಿ ಹೆಚ್ಚು ಫಾರೆಸ್ಟ್ ಅಂತ ಕರೀತಾರೆ ನೋಡ್ರಿ ಇಂಗ್ಲಿಷ್ದಾಗ. ನೋಡಿ ಪ್ರಪಂಚದ ಏನ್ ಗೊತ್ತೇನೆ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ದೇಶ ಅಂತ ಬಂದಾಗ ರಷ್ಯಾ ದೇಶ ಇದು. ಮತ್ ಇನ್ನೊಂದು ಆಕರ್ಷಿಸೋದು ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ರಷ್ಯಾದ ರಾಜಧಾನಿ ಯಾವಾಗಿರ್ಬೋದ್ರಿ ಹೇಳ್ಬೋದು? ಓ ಮಾಸ್ಕೋ. ನೋಡ್ರಿ ರಷ್ಯಾದ ರಾಜಧಾನಿ ಯಾವ್ದಾಗ ಗೊತ್ತೇನೆ, ಸಿಂಪಲ್ ಆಗಿ ಗೊತ್ತಿರ್ಬೇಕು, ಮಾಸ್ಕೋ ಅಂತಕ್ಕಂಥ. ಯಾವ್ದು ಹೇಳ್ರಿ ಮಾಸ್ಕೋ. ಕರೆನ್ಸಿ ಯಾವಾಗಿರ್ಬೋದ್ರಿ, ಕರೆನ್ಸಿ ಓ ಯುರೋದೇನ್ರಿ, ವೆರಿ ಗುಡ್. ರಷ್ಯಾದ ರೂಬೆಲ್ ಯಾವ್ದಾಗ ಗೊತ್ತೇನ್ರಿ, ರಷ್ಯಾದ ಏನ್ ಗೊತ್ತೇನ್ರಿ, ರೂಬೆಲ್. ನೋಡ್ರಿ ನಾವು ಯಾವ ದೇಶಕ್ಕೆ ಗೊತ್ತಿ ನೋಡಿ ಸ್ನೇಹಿತರೆ, ಆ ದೇಶದ ರಾಜಧಾನಿ ಗೊತ್ತಿರ್ಬೇಕು, ಕರೆನ್ಸಿ ಗೊತ್ತಿರ್ಬೇಕು. ನೆಕ್ಸ್ಟ್ ಬಂದಾಗ ಎರಡನೇದು ಯು ಎಸ್ ಎ ಬರ್ತೀನಿ ನೋಡದಲ್ವಾ. ಯು ಎಸ್ ಎ ನೋಡ್ರಿ ಎರಡನೇ ದೇಶ. ಯು ಎಸ್ ಎ ಗೊತ್ತ ಅನ್ಕೋತೀನಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ಅಮೆರಿಕ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ಅದಲ್ವಾ. ಕರೆನ್ಸಿ ಬಂದಾಗ ಓ ಡಾಲರ್, ಯು ಎಸ್ ಡಾಲರ್. ಯಾವ ಡಾಲರ್? ಯು ಎಸ್ ಡಾಲರ್. ಅಧ್ಯಕ್ಷ ಯಾರದರಿ? ಡೊನಾಲ್ಡ್ ಟ್ರಂಪ್ ಅಲ್ರಿ ಮೇಡಮ್. ಓಹ್ ಟ್ರಂಪ್ ಅದೇನ್ರಿ? ಓ ಟ್ರಂಪ್ ಹೇಳತ್ತೀರಿ ಮೇಡಮ್. ಹಾ ನೋಡ್ರಿ, ಅವ್ರು ನೋಡಿಲ್ರಿ ಹಂಗಾರ ಡೊನಾಲ್ಡ್ ಟ್ರಂಪ್ ಸೇಮ್ ಡೊನಾಲ್ಡ್ ಟ್ರಂಪ್ ಇದ್ದಂಗೆ ಮೇಡಮ್. ಬಟ್ ನೋಡ್ರಿ ಅವ್ರು ಏನ್ ಮಾತಾಡ್ತಾರೋ ಮುತ್ಯ ಏನ್ ಸುದ್ದಿನೋ ಅವನಿಗೆ ಗೊತ್ತಾಗ. ನಿಮ್ಗೆ ಗೊತ್ತಾಗ್ತೇನ್ರಿ ಮತ್ತೆ ಯಾರಾದ್ರು ಇರ್ಲ ಅದಲ್ವಾ. ನೋಡ್ರಿ ಬಟ್ ಗೊತ್ತಿರ್ಬೇಕು. ಬರದಲ್ವಾ, ಇಲ್ಲೇ ಬರ್ರಿ. ನೆಕ್ಸ್ಟ್ ಬಂದಾಗ ಸೈಲೆಂಟ್ ಮೂರನೇ ದೇಶ ಯಾವಾಗಿರ್ಬೋದ್ರಿ? ಏನಂತೀರಿ ಮೂರನೇ ದೇಶ? ಹಾ ನೋಡ್ರಿ ಮೂರನೇ ದೇಶ ಬಂದಾಗ ಯಾವ್ದು ಗೊತ್ತೇನ್ರಿ? ಚೀನಾ ದೇಶ. ಯಾವ ದೇಶ? ಚೀನಾ ದೇಶ. ಚೀನಾದ ರಾಜಧಾನಿ ಯಾವ್ದರಿ? ಓ ವೆರಿ ಗುಡ್. ಚೀನಾದ ರಾಜಧಾನಿ ಬಂದಾಗ ಮತ್ತೆ ಬೇಡ ಕೇಳ್ರಿ, ಬೀಜಿಂಗ್. ಯಾಜಿಂಗ್. ಹಾ ನೋಡಿ ಚೀನಾದ ರಾಜಧಾನಿ ಬೀಜಿಂಗ್. ಕರೆನ್ಸಿ ಆಗಿರ್ಬೋದ್ರಿ? ನೋಡಿ ಚೀನಾದ ಅದಲ್ವಾ ಏನ್ ಗೊತ್ತೇನ್ರಿ ರಾಜಧಾನಿ ಅಂತ ಬಂದಾಗ ಬೀಜಿಂಗ್. ಕರೆನ್ಸಿ ರೀ ಏನ್ ಮೇಡಮ್? ನೋಡ್ರಿ ಚೀನಾದ ಕರೆನ್ಸಿ ಬಂದಾಗ ಏನಾಗಿರ್ಬೋದು ಸರ್? ಲಾಸ್ಟ್ ಏನಂತೀರಿ ಮೇಡಮ್, ಏನಂತೀರಿ? ನೋಡಿ ಚೀನಾದ ಕರೆನ್ಸಿ ಗೊತ್ತಿರ್ಬೇಕು. ಯಾವ್ದ್ ಮಾಸ ಬಂದಾಗ ರೆನ್ಮಿನಿಬಿ, ಯಾನಿಬಿ, ರೆನ್ಮಿನಿಬಿ ಅಂತಕ್ಕಂಥದ್ದು ಗೊತ್ತಿರ್ಲಿ. ರೆನ್ಮಿನಿಬಿ ರೇ ಬರ್ದೀನಿ, ನೀ ಬರ್ದೀನಿ, ನೀತಾಗ ಮ ಬರ್ದೀನ್ರಿ, ಆಮೇಲೆ ನೀ ಬರ್ದೀನಿ, ನೀತಾಗ ಬೋದ್ ಕೊಟ್ಟಿದ್ದೀನಿ. ರೆನ್ಮಿನಿಬಿ. ಯಾವನಿಬಿ? ಸ್ವಲ್ಪ ಬಾಯ್ ಬಿಡ್ಬೇಕು, ಬಾಯ್ ಬಿಟ್ರಿ ಅನ್ಕೋಯ್ತು. ಯಾವನಿಬಿ. ಹಾ ಮೇಡಮ್ ನೋಡ್ರಿ, ರೇ ಬರ್ದೀನಿ, ರೇ ಆದ್ಮೇಲೆ ಮುತ್ತನ ಬಳಿಕೆ ಕೊಟ್ಟಿನಿ, ನೀ ಬರ್ದೀನಿ, ನೀತಾಗ 30 ಕೊಟ್ಟಿನಿ, ಮತ್ ನೀ ಬರ್ದೀನಿ, ನೀತಾಗ 30 ಕೊಟ್ಟಿನಿ. ರೆನ್ಮಿನಿಬಿ. ಯಾವನಿಬಿ? ಹಾ ರೆನ್ಮಿನಿಬಿ ಅದೆಲ್ಲ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ನೋಡ್ರಿ. ಚೀನಾ ಅಂದ್ರೆ ಗೊತ್ತ ಅನ್ಕೋತೀನಿ. ಗೊತ್ತಲ್ರಿ ಚೀನಾ? ಚೀನಾ ದೇಶ ಗೊತ್ತೇನ್ರಿ? ನಮ್ ದೇಶಕ್ಕಿಂತ 200 ವರ್ಷ ಮುಂದ ನೋಡ್ರಿ. ನಮ್ ದೇಶಕ್ಕಿಂತ 200 ವರ್ಷ ಮುಂದ್ರಿ. ಏನ್ರಿ ಮೇಡಮ್? ಏನ ಜಪಾನ್ ಅದೇನ್ರಿ ಮೇಡಮ್? ಇಲ್ಲಿ ಚೀನಾ ಅದ ರೀ. ಯಾವ್ದು ಹೇಳ್ರಿ? ಚೀನಾ ಅದ ರೀ. ಚೀನಾ ಮತ್ತೆ ಡೂಪ್ಲಿಕೇಟ್ ಸಾಮಾನುಗಳು ಎಲ್ಲರೂ ಅಲ್ಲ. ಹೌದಂತ್ರಿ? ಇಲ್ಲ ಅಂದ್ರೆ ಎಲ್ಲ ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು. ಆ ಚೀನಾ ಯಾಕೆ ಮುಂದಂದ್ರ
ಈ ಸಪೋಸ್ ನೋಡ್ರಿ 4ನೇ 5ನೇ ಕ್ಲಾಸ್ನೇ ಹುಡುಗರು ಅಂತ ತಿಳ್ಕೊಡ್ರಿ, ಅವ್ರಿಗೆಲ್ಲ ಏನ್ ಗೊತ್ತೇನೆ ಟೆಕ್ನಾಲಜಿ ಅದ ರೀ, ಸ್ಟಡಿ ನಮ್ಮಲ್ಲಿ ಅದ ರೀ. ಈಗ ನೋಡ್ರಿ ಇಲ್ಲಿ ಕಂಪ್ಯೂಟರ್ ಬಂದ್ರು ಏನ್ ಗೊತ್ತೇನೆ ಇತಿಹಾಸ, ಆ ರಾಜ ಇದ್ದನು ಆ ರಾಣಿ ಇದ್ದಳು ಅಥವಾ ಏನ್ ಮುಂದೆ ನೀವು ಜಾಬ್ ಟೀಚರ್ ಆಗಿ ಪೋಸ್ಟಿಗೆ ಹೋಗ್ತೀರಿ, ಹೋದ್ರೆ ಸುಮ್ಮನೆ ಹೇಳ್ತೀನಿ ಅದೇ ಹೇಳ್ತೀನಿ ಮೇಡಮ್. ಸಪೋಸ್ ಪೋಸ್ಟ್ ಹೋಗ್ತಿರ್ತೀರಿ, ಈಗ ಬರ್ರಿ ಸಪೋಸ್ ಈ ಎಕ್ಸಾಮ್ ಹೋಗ್ತೀರಿ, ಈಗ ಪೊಲೀಸ್ PSI KS ಆಗ್ತೀರಿ ಅಂತ ತಿಳ್ಕೊಡ್ರಿ. KS ಅಧಿಕಾರಿ ಆಗಿ ಹೋಗ್ತಿರಿ ಮುಂದೆ ಮೇಡಮ್, ಹೋದಾಗ ಏನ್ ಗೊತ್ತೇನ್ರಿ ಮುಂದೆ ಹೋಗಿ ಕ್ಲೈಂಟ್ ಬರ್ತಾನ ವ್ಯಕ್ತಿ ಅವ್ರದ್ದು ಅಂತ ತಿಳ್ಕೊಡ್ರಿ. ನನಗೆ ಕೇಳ್ತೀರೇನ್ರಿ ಮತ್ ಚೀನಾದ ರಾಜಧಾನಿ ಯಾವುದು, ರಷ್ಯಾದ ರಾಜಧಾನಿ ಯಾವ್ದು ಕೇಳ್ತೀರೇನ್ರಿ? ಇಲ್ಲ ಅದೆಲ್ಲ. ಬಟ್ ಏನ್ ನೋಡ್ರಿ ನಮ್ಮಲ್ಲಿ ಏನಾದ್ರು ಗೊತ್ತೇನೆ ಅಪ್ಡೇಟ್ ಆಗ್ಬೇಕು. ಸ್ವಲ್ಪ ಈ ಇತಿಹಾಸ ಬಗ್ಗೆ ತೆಗಿಬೇಕು, ತೆಗೆದೇನು ಗೊತ್ತೇನೆ ಟೆಕ್ನಾಲಜಿ ಬಗ್ಗೆ ಅಭಿವೃದ್ಧಿ ಆಗ್ಬೇಕ್ರಿ. ನಮ್ ದೇಶ ಕೂಡ ಏನ್ ಗೊತ್ತೆ ಟೆಕ್ನಾಲಜಿ ಅಭಿವೃದ್ಧಿ ಆಗುತ್ತಾ? ಅದ ನನ್ ಪ್ರಕಾರ ಹೇಳತ್ತೀನಪ್ಪ, ನೀವು ಏನ್ ನೋಡ್ರಿ ಹೆಂಗ್ ಆಲೋಚನೆ ಮಾಡ್ತೀವಿ, ಹೌದಂತೀರಿಲ್ಲ ಅಂತೀನಿ ಇರ್ಲಿ. ಬಟ್ ಏನು ಮಾಡಕ್ಕಂಗಿಲ್ಲ, ಅಂದುಕೊಳ್ಳೋದು ಜೀವನವಲ್ಲ ಹೊಂದಿಕೊಳ್ಳೋದು ಜೀವನ, ಅದೆಲ್ಲ ಕೇಳ್ರಿ. ಇನ್ನೊಂದೇನ್ ಗೊತ್ತೇನ್ರಿ, ಬರ್ರಿ ಚಿನ್ನಂದ್ರ ಈ ಪ್ರಪಂಚದ ನೋಡಿ ಸ್ನೇಹಿತರೆ, ಪ್ರಪಂಚಕ್ಕೆ ಅದಲ್ವಾ, ಈ ಪ್ರಪಂಚಕ್ಕೆ ಕಾಗದ ಪರಿಚಯಿಸಿದ ದೇಶ ಅಂತ ಹೇಳ್ರಿ ಚೀನಾ ದೇಶ. ಈ ಪ್ರಪಂಚ ಪೇಪರ್ ಅಂತ ನೋಡ್ರಿ, ಪೇಪರ್ ಬರೀತೀರಿ ನೋಡ್ರಿ, ಈ ಪ್ರಪಂಚಕ್ಕೆ ಪೇಪರ್ ಅಥವಾ ಕಾಗದ ಪರಿಚಯ ದೇಶ ಗೊತ್ತಿರ್ಬೇಕು ಚೀನಾ ದೇಶ. ಯಾವ ದೇಶ ಹೇಳ್ರಿ ಸರ್? ಚೀನಾ ದೇಶ ಅಂತಕ್ಕಂಥದ್ದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಅಲ್ವಾ, ಚೀನಾ ದೇಶ. ಈ ಕಾಗದ ಅಂದ್ರೆ ನೋಡ್ರಿ ಅನ್ಕೋತೀನಿ, ನೋಡ್ರಿ ಕಾಗದ ಹೆಂಗಿರುತ್ತೆ, ಕಾಗದ ಸೇಮ್ ಕಾಗದ ಇದ್ದಂಗೆ ಇರುತ್ತೆ ನೋಡ್ರಿ. ಇನ್ನೊಂದು ಗೊತ್ತಿರ್ಬೇಕ್ರಿ, ಪ್ರಪಂಚದಲ್ವಾ, ಪ್ರಪಂಚದ ಮೊಟ್ಟ ಮೊದಲ ಪೇಪರ್ಲೆಸ್ ನಗರ, ಕಾಗದ ರಹಿತ ನಗರ ನೋಡ್ರಿ. ಪ್ರಪಂಚದ ಮೊಟ್ಟ ಮೊದಲ ಕಾಗದ ರಹಿತ ನಗರ ಇರೋದ್ರಿ. ಕಾಗದ ರಹಿತ, ಕಾಗದ ಬಳಸಂಗಿಲ್ಲ ಅಂತ ಮೇಡಮ್, ಟೆಕ್ನಾಲಜಿ ಅಂತಿಲ್ಲ ರೀ, ಅದೆಲ್ಲ ಹೇಳ್ಬೋದ್ರಿ ಯಾರಾದ್ರು? ಏನಂತೀರಿ? ಜಪಾನ್ ಟೆಕ್ನಾಲಜಿ ಅಂತೀರಿ ಮೇಡಮ್? ಚೀನಾ ಯಾಕೆ ಅವ್ರೇ ರೆಡಿ ಮಾಡಿರಲ್ರಿ ಮೇಡಮ್? ಅವ್ರು ಬಳಸಲ್ರಿ ಹಂಗ್ರಿ ಮೇಡಮ್? ಟೆಕ್ನಾಲಜಿ ಅದ ಮೇಡಮ್. ಏನಂತ ಯಾರು ಹೇಳ್ಬೋದೇನ್ರಿ? ನನ್ ನಗರಕ್ಕೆ ವೆರಿ ಗುಡ್. ಅಬಿಬಿ ಕಮ್ ಟು ದುಬಾಯ್ ನೋಡ್ರಿ. ಪ್ರಪಂಚದ ಮೊಟ್ಟ ಮೊದಲ ಪೇಪರ್ಲೆಸ್ ನಗರ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ನೋಡ್ರಿ ದುಬೈ ಅಂತಕ್ಕಂತ ಯಾವ್ದು ಹೇಳ್ರಿ? ದುಬೈ ಅಂತಕ್ಕಂಥದ್ದು ಗೊತ್ತಿರ್ಲಿ ಮಾಸ್ತರ. ದುಬೈ ಎಲ್ಕಂಡ್ ಬರ್ತದ ಗೊತ್ತೇನ್ರಿ? ನೋಡ್ರಿ UAE ಗೊತ್ತೇನ್ರಿ? UAE ಅಂತಕ್ಕಂಥದ್ದು ಗೊತ್ತಿರ್ಲಿ. UAE ಅಂತ ಬಂದಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಅದೆಲ್ಲ ಇರ್ಲಿಕ್ಕೆ ಇಲ್ಲೇ ಬರ್ತೀನಿ. ಅವಾಗ ಹಿಂಗ್ ಹೋಗೋದಲ್ವಾ ನೋಡ್ರಿ. ಚೀನಾ ಗೊತ್ತಿರ್ಬೇಕು 3ನೇ ದೇಶ ಚೀನಾ ದೇಶ. ನಂತರ ಇಂಥ ಚಂದ್ರನ ಮೇಲೆ ಲ್ಯಾಂಡ್ ಹಿಡಿಸಿದ 4ನೇ ದೇಶ ಆಗಿರ್ಬೋದ್ರಿ. ನೋಡ್ರಿ ನಮ್ಮ ಪ್ರೀತಿ ಹೆಮ್ಮೆ ಏನ್ ಗೊತ್ತಿರಿ? ನಮ್ಮ ಪ್ರೀತಿ ಹೆಮ್ಮೆಯ ನೋಡ್ರಿ ಭಾರತ ದೇಶ. ಯಾವ ದೇಶ ಗೊತ್ತೇನ್ರಿ ಸರ್? ಭಾರತ ದೇಶ ಅಂತಕ್ಕಂಥದ್ದು ಗೊತ್ತಿರ್ಲಿ ಸರ್. ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು, ಇಂಥ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶ ಅಂತಕ್ಕಂಥ ನೋಡ್ರಿ ಚಂದ್ರದ ನೋಡ್ರಿ, ಚಂದ್ರ ನೋಡತ್ತಿರಲ್ಲ, ಈ ಚಂದ್ರನ ಗೊತ್ತೇನ್ರಿ? ಪ್ರಮುಖವಾಗಿ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತಕ್ಕಂಥದ್ದು ನೋಡ್ರಿ. ಚಂದ್ರನ ಗೊತ್ತೇನ್ರಿ? ಸೌತ್ ಅಂತ ನೋಡ್ರಿ, ಸೌತ್ ಪೋಲ್ ಅಂತ ಕರೀತಾರೆ ಇಂಗ್ಲಿಷ್. ದಕ್ಷಿಣ ನೋಡಿ ಚಂದ್ರನ ಈ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಇಳಿಸಿದ ಮೊಟ್ಟ ಮೊದಲ ದೇಶ ಯಾವ್ದಾಗ ಗೊತ್ತೇನದ? ನಮ್ಮ ಪ್ರೀತಿ ಹೆಮ್ಮೆ ಭಾರತ ದೇಶ ರೀ. ನೋಡ್ರಿ ಚಂದ್ರ ಇನ್ನೊಂದು ಕೂಡ ಕ್ವಶನ್ ಕೇಳ್ಬೋದು, ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಇಳಿಸಿದಂತ ಮೊಟ್ಟ ಮೊದಲ ದೇಶ ಯಾವ್ದು? ನಮ್ಮ ಭಾರತ ದೇಶ ರೀ. ಹಾಗಾದ್ರೆ ನೋಡ್ರಿ ನಮ್ಮ ಭಾರತ ದೇಶ ಗೊತ್ತೇನ್ರಿ? ಈ ಚಂದ್ರನ ದಕ್ಷಿಣ ಧ್ರುವಕ್ಕ ಸರ್ ಲ್ಯಾಂಡರ್ ಯಾವ ವರ್ಷ ಇಳಿಸಿರ್ಬೋದ್ರಿ? ಕರೆಕ್ಟ್ 2000 ಮೇಡಮ್ 24 10 ರೀ ಮೇಡಮ್. 25 ಮಾನ್ಯ ಮೇಡಮ್. ಅವಾಗ ಸ್ಟೇಟಸ್ ಹಾಕಿರ್ತಿರ್ತೀರಿ ನೋಡ್ರಿ, ಎಲ್ಲರೂ ಸ್ಟೇಟಸ್ ಹಾಕಿರ್ತೀರಿ ಹೌದಿಲ್ರಿ ಸರ್? ಸುಯಿ ಅಂತ ಹೋಗಿತ್ ನೋಡ್ರಿ, ಎಲ್ಲರೂ ವೇಟ್ ಮಾಡಿದ್ರಿ ಹೌದಿಲ್ರಿ ಮೇಡಮ್? ರೀ ಮೇಡಮ್ 24 ಸರ್. ನಿಮ್ ಸೌಂಡ್ ಕೇವಲ ಇದೆ. 21 23 22 23 ಅಂದ್ರೆ ಯಾರಾದ್ರು ನೀವಂದ್ರಿ ಮೇಡಮ್? ನೋಡ್ರಿ ವೆರಿ ಗುಡ್ ಅದಲ್ವ? ನೋಡ್ರಿ ಯಾವಾಗ ಗೊತ್ತೇನ್ರಿ ಕೇಳ್ರಿ, 2023 ಅದಲ್ವಾ? ಏನ್ ಗೊತ್ತೇನ್ರಿ? ಆಗಸ್ಟ್ ಆಗಸ್ಟ್ 23ಕ್ಕ ನಮ್ ಭಾರತ ದೇಶ ಏನ್ ಮಾಡ್ತದ ಗೊತ್ತೇನ್ರಿ? ಚಂದ್ರ ನೋಡ್ರಿ, ಈ ಚಂದ್ರನ ದಕ್ಷಿಣ ಧ್ರುವಕ್ಕ ಲ್ಯಾಂಡರ್ ಮೊಟ್ಟ ಮೊದಲ ಬಾರಿ ಇಳಿಸ್ತಾರಿ ನೋಡ್ರಿ. ಅದಕ್ಕೇನ್ ಗೊತ್ತೇನ್ರಿ? ಲಾಸ್ಟ್ ಟೈಮ್ ನೋಡ್ರಿ VO ಎಕ್ಸಾಮ್ ಕೇಳಿ ಎಕ್ಸಾಮ್ ಕ್ವಶನ್ ರೀ, ಡೌಟ್ ಚೆಕ್ ಮಾಡಿ ನೋಡ್ಬೇಕಾದ್ರ ನೋಡ್ರಿ. ರಾಷ್ಟ್ರೀಯ ಏನ್ ಗೊತ್ತೇನ್ರಿ ಕೇಳ್ರಿ, ನೋಡ್ರಿ ರಾಷ್ಟ್ರೀಯ ಏನ್ ಗೊತ್ತೇನ್ರಿ? ಬಾಹ್ಯಾಕಾಶ ದಿನ ಅಂತಕ್ಕಂಥದ್ದು ನೋಡ್ರಿ. ರಾಷ್ಟ್ರೀಯ ಮಾತಾಡ್ಬೇಡಿ ಕೇಳ್ರಿ, ರಾಷ್ಟ್ರೀಯ ಏನ್ ಗೊತ್ತೇನದಲ್ವಾ ನೋಡ್ರಿ ಸರ್? ನೋಡ್ರಿ ಬಾಹ್ಯಾಕಾಶ ದಿನ ಅಂತಕ್ಕಂಥದ್ದು ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನೆ? ಆಗಸ್ಟ್ 23ಕ್ಕೆ ಆಚರಣೆ ಮಾಡ್ತಾರೆ ನೋಡ್ರಿ. ಇವಾಗ ನ್ಯಾಷನಲ್ ಸ್ಪೇಸ್ ಡೇ ಅಂತಕ್ಕಂಥದ್ದು ಅಥವಾ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಬಂದ ಆಗಸ್ಟ್ 23ಕ್ಕೆ ಸರಿ. ಆಗಸ್ಟ್ 23 ಯಾಕಪ್ಪ ಅಂದ್ರ ನಮ್ಮ ಭಾರತ ದೇಶ ಏನ್ ಗೊತ್ತ ದಕ್ಷಿಣ ಅದಲ್ವಾ ಧ್ರುವಕ್ಕೆ ಏನ್ ಗೊತ್ತೇನೆ ಮೊಟ್ಟ ಮೊದಲ ಬಾರಿ ಲ್ಯಾಂಡ್ ಇಳಿಸ್ತ ನೋಡ್ರಿ. ಅದಕ್ಕೆ ಏನ್ ಗೊತ್ತೇನೆ ಪ್ರತಿ ವರ್ಷ ಏನ್ ಗೊತ್ತೇನೆ ಆಗಸ್ಟ್ 23ಕ್ಕ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಣೆ ಮಾಡ್ತಾರ ಅಂತ ಗೊತ್ತಿರ್ಲಿ. ನೆಕ್ಸ್ಟ್ ಮಂತ್ ನೋಡ್ರಿ, ಇದು ಲಾಸ್ಟ್ ಟೈಮ್ VAO ಅಂತದ ನೋಡ್ರಿ. ಆ ಎಕ್ಸಾಮ್ ಕ್ವಶನ್ ಕೇಳಿ ಡೌಟ್ ಚೆಕ್ ಮಾಡಿ ನೋಡ್ಬೇಕಾದ್ರ ಅದಲ್ವಾ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಬರ್ರಿ
ಆಮೇಲೆ ನಮ್ಮ ಭಾರತ ದೇಶದ ಬಗ್ಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನ್ರಿ. ಪ್ರಪಂಚದ ಹೆಮ್ಮೆಯ ದೇಶ ಅದು ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ. ನೋಡ್ರಿ, ಅಭಿವೃದ್ಧಿ ಹೊಂದುತ್ತಿರುವ ದೇಶ ಭಾರತ ದೇಶ. ನಾನ್ ನೋಡ್ತಿರೋದು ಹಿಂಗೆ ಅದರಿ, ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಅಭಿವೃದ್ಧಿ ಹೊಂದಿದ ದೇಶದಿಂದ 2040 42 ಮೇಡಮ್ ಅಂತ ಪ್ಲಾನ್ ಅದರಿ. ಬಟ್ ಏನ್ ಆಗ್ಬೋದ್ರಿ, ಆಗ್ಬೋದಲ್ವಾ, ಹೇಳಕ್ಕಾಗಲ್ಲ, ಬರ್ರಿ ಅದಲ್ವಾ, ಪ್ರಮುಖ ಗೊತ್ತಿರ್ಲಿ. ಬರ್ರಿ ನೆಕ್ಸ್ಟ್ ಬಂದಾಗ ನೋಡಿ, ಚಂದ್ರನ ಮೇಲೆ ಲ್ಯಾಂಡ್ ಹಿಡಿಸಿದ 5ನೇ ದೇಶ. ವೆರಿ ಗುಡ್. ಇದು ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರ ನೋಡ್ರಿ. ಈ ಕರೆಂಟ್ ಅಫೇರ್ಸ್ ಆಕರ್ಸ್ಕೋತ್ ಕೇಳ್ತಾರೆ. ಹೆಂಗಂದ್ರ ನೋಡ್ರಿ, ಇತ್ತೀಚೆಗೆ ಚಂದ್ರನ ಮೇಲೆ ಗೊತ್ತಿಲ್ಲ ಲ್ಯಾಂಡ್ ಹಿಡಿಸಿದ ದೇಶ ಬಂದಾಗ ಜಪಾನ್. ಯಾಪಾನ ಜಪಾನ್ ಅದಲ್ವಾ ಸರ್? ಜಪಾನ್ ದೇಶ ಇಳಿಸೈತಿ ಲ್ಯಾಂಡ್ರ. ಈಗ ನೋಡಿ, ಜಪಾನ್ ಅಂತ ಬಂದಾಗ ಗೊತ್ತಿಲ್ಲ, ಜಪಾನ್ ದೇಶದ ರಾಜಧಾನಿ. ಹಾ, ವೆರಿ ಗುಡ್. ಜಪಾನ್ ದೇಶದ ರಾಜಧಾನಿ ಬಂದಾಗ ಟೋಕಿಯೋ. ಯಾಕಿಯೋ ಟೋಕಿಯೋ. ನೋಡ್ರಿ ಸ್ನೇಹಿತರೆ, ಇನ್ನೊಂದು ಗೊತ್ತಿರ್ಬೇಕ್ರಿ, ಜರ್ಮನ್ ಬೇರೆ, ಜರ್ಮನ್ ಅಂದ್ರೂ ಒಂದೇ, ಜರ್ಮನಿ ಅಂದ್ರೂ ಒಂದೇ. ನೋಡ್ರಿ, ಜರ್ಮನ್ ಬೇರೆ, ಜಪಾನ್ ಬೇರೆ, ಅದೇ ಬೇರೆ, ಇದೇ ಬೇರೆ, ಅದು ಅದೇ, ಇದು ಇದೆ, ಅಷ್ಟೇ ಸಿಂಪಲ್. ಅದಲ್ವಾ? ಏನ್ ಗೊತ್ತೇನ್ರಿ, ಇವಾಗ ಜಪಾನ್ ದೇಶ ರಾಜಧಾನಿ ಟೋಕಿಯೋ. ಕರೆನ್ಸಿ ರೀ, ಹಾ, ಜಪಾನೀಸ್ ಏನ್ ನೋಡ್ರಿ, ಕರೆನ್ಸಿ ಯಾವ್ದಾಗ ಗೊತ್ತೇನ್? ಕರೆನ್ಸಿ ಗೊತ್ತಿರೋದಲ್ವಾ? ಜಪಾನೀಸ್ ಏನ್ ಗೊತ್ತೇನ್ರಿ? ನೋಡ್ರಿ, ಏನ್ ಅಂತಕ್ಕಂಥ ಜಪಾನೀಸ್ ಏನ್ ಗೊತ್ತೇನೆ, ಏನ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಈಗ ಜಪಾನ್ ಅಂದ್ರೆ ಗೊತ್ತಿರ್ಬೇಕು. ಏನ್ ಗೊತ್ತೇನೆ? ಪ್ರಪಂಚದ ನೋಡ್ರಿ, ಪ್ರಪಂಚದ ನ್ಯಾನೋ ತಂತ್ರಜ್ಞಾನ ತವರ ಯಾವ್ದಾಗ ಹೇಳ್ರಿ? ಜಪಾನ್. ನೋಡ್ರಿ, ಪ್ರಪಂಚದ ನ್ಯಾನೋ ತಂತ್ರಜ್ಞಾನ ತವರ ಬಂದಾಗ ಯಾವ ದೇಶ ಹೇಳ್ರಿ? ಜಪಾನ್ ದೇಶ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಆಗಿದ್ದೀರಾ? ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶ. ವೆರಿ ಗುಡ್. ಅದಲ್ಲ, ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ? ನ್ಯಾನೋ ತಂತ್ರಜ್ಞಾನ ತವರ ಬಂದಾಗ ಯಾವ್ದಾಗ ಗೊತ್ತೇನ್ರಿ? ಬೆಂಗಳೂರು. ಪ್ರಪಂಚದೇನ್ ಗೊತ್ತೇನ್ರಿ? ಪ್ರಮುಖವಾಗಿ ನ್ಯಾನೋ ತಂತ್ರಜ್ಞಾನ ತವರ ಬಂದಾಗ ಜಪಾನ್ ರೀ. ನಮ್ ಭಾರತ ದೇಶದ ನ್ಯಾನೋ ತಂತ್ರ ತವರ ಬಂದಾಗ ಬೆಂಗಳೂರು. ಹಾ, ನೋಡ್ರಿ, ಕರೆನ್ಸಿ ಜಪಾನೀಸ್ ಏನ ಅಲ್ಲೇ ಇದ್ರಿ ಮೇಡಮ್. ಏನ ಹಾ, ನೋಡ್ರಿ, ಗೊತ್ತಿಲ್ಲ. ಹಾ, ಹೌದು ಮೇಡಮ್. ಹಾ, ಇಲ್ಲೇ ಇದ್ರಿಲ್ಲ. ಪಿಚ್ ಕೋಚ್ ಮಾಡ್ಬೇಡ್ರದಲ್ವಾ, ನೀವು ಎಲ್ ಬಿಟ್ರಿ ಕೇಳ ಆರಾಮ್ಸಿ. ಅದಲ್ವಾ? ಹಾ, ನಡೀತಾರಿ. ಅದ ಬರ್ರಿ, ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಇಲ್ಲೇ ಬರ್ರಿ. ಟೋಟಲ್ ಚಂದ್ರ ಮೇಲೆ ಲ್ಯಾಂಡರ್ ಎಷ್ಟು ಹೋದ್ ಹೇಳ್ರಿ? ಎಷ್ಟು ಹೋದ್ರಿ? 5. ಒಂದ್ ಯಾವ್ದ್ರಿ? 2, 3 ಚೀನಾ, 4 ಭಾರತ, 5 ಜಪಾನ್. ಹಾ, ನೋಡ್ರಿ, ಈಗ ಮೂಂಡ್ ಬಂದ ಈ ರೀತಿ ಗೊತ್ತಿರ್ಬೇಕು. ಚಂದ್ರನ ಇನ್ನೊಂದು ಗೊತ್ತಿರ್ಬೇಕ್ರಿ, ಬಾಹ್ಯಾಕಾಶ ಹೋಗ್ತೀರಿ. ಎದಕ್ ಹೋಗ್ತೀರಿ? ಬಾಹ್ಯಾಕಾಶ ಅದಲ್ವಾ? ಈಗ ಬಾಹ್ಯಾಕಾಶ ಹೋಗ್ಬೇಕಂದ್ರೆ ನೋಡ್ರಿ, ಇವಾಗ ಉಪಗ್ರಹ ಆಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ಈ ಹಿಂಗ್ ಕೇಳೋದು ಕ್ವಶನ್ ಮಾತು ಅದಲ್ವಾ? ಬಾಹ್ಯಾಕಾಶ ಮೀನ್ಸ್ ಚಂದ್ರಯಾನ ಲ್ಯಾಂಡರ್ ಹೋಗ್ಬೇಕಾದ್ರ ಮೂಲ ಕಾರಣ ಬಂದ ಇಸ್ರೋ. ಅದಲ್ಲ ನೋಡ್ರಿ, ಹಿಂಗ್ ಕೇಳ್ತಾರದಲ್ವಾ? ಈಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಸರಿ, ಇಸ್ರೋ ಪ್ರಮುಖವಾಗಿ ಗೊತ್ತಿರ್ಲಿ. ಬಾಹ್ಯಾಕಾಶ ಸಂಸ್ಥೆ ಯಾವ್ದಾಗ ಗೊತ್ತಿನ? ಭಾರತ ದೇಶದ ಯಾವ್ದು ಬಂದ್ರೆ ಇಸ್ರೋ. ನೋಡ್ರಿ, ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಸಂಸ್ಥೆ ಯಾವ್ದಾಗ ಗೊತ್ತೀನಿ? ಇಸ್ರೋ. ಈ ಮುಂಬರುವ ಎಕ್ಸಾಮ್ ಹಿಂಗ್ ಕೂಡ ಕ್ವಶನ್ ಕೇಳ್ಬೋದ್ರಿ. ಇಸ್ರೋ ವಿಸ್ತರಿಸಿನ ಕ್ವಶನ್ ಕೇಳ್ಬೋದು. ಅದಲ್ವಾ? ಆರ್ಗನೈಸೇಷನ್ ಅದಲ್ವಾ? ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಲಿ. ಇಸ್ರೋ ಬಂದಾಗ ಫುಲ್ ಫಾರ್ಮ್ ಕೇಳ್ಬೋದು, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನೋಡಿ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನನ್ನ ಜೊತೆ ಒಂದ್ಸಲ ಹೇಳ್ತೀರಾ? ಸ್ವಲ್ಪ ಬಾಜು ಮುಖಂದ್ರೆ ಎಬ್ಬಿಸ್ತೀರಿ. ಹಾ, ಇಂಡಿಯನ್ ಹಾ, रुको जरा सबर करो. इंडियन स्पेस रिसर्च ಆರ್ಗನೈಸೇಷನ್. ಒಂದ್ ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ್ರಿ. ಯಾರು ಬಾಯ್ ಬಿಡ್ತೀರಿ ನೋಡ್ರಿ, ಎಲ್ಲರಿಗೂ ನೌಕರಿ ಆಗ್ತಾರ ನೋಡ್ರಿ. ಅದಲ್ವಾ? ಬಾಯ್ ಬಿಟ್ಟವ್ರು ನೌಕರಿ ಎಲ್ಲ 100% ಆಗುತ್ತೆ. ಅದಲ್ವಾ? ಬಾಯ್ ಬಿಡಲ್ದಾರ ಏನ್ ಹೇಳಕ್ಕಾಗಲ್ಲ ನೋಡ್ರಿ. ಇಂಡಿಯನ್ ಸ್ಪೇಸ್ ಹಂಗಿಲ್ರಿ, ನನ್ ಜೊತೆ ಹೇಳ್ರಿ ನೀವು. ಹಾ, रुको जरा सबर करो ಅದಲ್ವಾ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸಿಂಪಲ್. ಇದು ಬರ್ರಿ, ಏನ್ ಗೊತ್ತೇನ್ರಿ? ಇಂತ ಇಸ್ರೋ ಅದಲ್ವಾ? ಇಸ್ರೋ ಯಾವಾಗ ಸ್ಥಾಪನೆ ಐತ್ರಿ? ಬಿತ್ತಲೆ ಒಡಗಿ ಮಾಸ್ತರ. ನೋಡ್ರಿ, ಒಂದ್ ಕರೆಂಟ್ ಅಫೇರ್ಸ್ ಹಿಂಗ್ ಓದ್ಬೇಕ್ರಿ, ಬರೀ ಅಟ್ಟೆ ಓದಲ್ರಿ. ಇದು ಲಿಂಕ್ ಇದು ಕ್ವಶನ್ ಕೇಳ್ತಿರ್ತಾರದವ ನೋಡ್ರಿ. ಇಸ್ರೋ ಅಂತ ಬಂದಾಗ ಕೇಳೋದಲ್ವಾ? ಇಸ್ರೋ ಸ್ಥಾಪನೆ ಆದ ವರ್ಷ ಬಂದಾಗ ಕೇಳ್ರಿ, ಮಾತೇ ಬೇಡ್ರಿ. ನೋಡ್ರಿ, ಇಸ್ರೋ ಸ್ಥಾಪನೆ ಆದ ವರ್ಷ ಬಂದಾಗ 1969. ಏನ್ ಗೊತ್ತೇನ್ರಿ? ಆಗಸ್ಟ್ ಗೊತ್ತೇನ್? ಆಗಸ್ಟ್ ಸ್ಥಾಪನೆ ಆಗುತ್ತೆ ನೋಡ್ರಿ. ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಹೌದು ಮೇಡಮ್, ಆಗಸ್ಟ್ 15 ಅಂತಾರ ನೋಡ್ರಿ ಮೇಡಮ್. ಹಾ, ನೋಡ್ರಿ, ಗೊತ್ತಿರ್ಬೇಕು. ಇವಾಗ ಪ್ರಮುಖವಾಗಿ ಗೊತ್ತಿರ್ಲಿ, 1969 ಆಗಸ್ಟ್ ಗೊತ್ತೇನ್ರಿ? 15ಕ್ಕ ಸ್ಥಾಪನೆ ಆಗ್ತದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಹಾ, ಈಗ ನೋಡ್ರಿ, ನಂತರ ಬಂದಾಗ ಇಂತ ಇಸ್ರೋ ಅದೆಲ್ಲ, ಇಸ್ರೋದ ಸ್ಥಾಪಕರು. ಹೂ ಇಸ್ ದ ಫೌಂಡರ್ ಆಫ್ ಇಸ್ರೋ? ಸೈನ್ಸ್ ದವ್ರು ಓದಿರ್ತೀರಿ ನೀವು. ಇದು ನಿಮ್ ಸೈನ್ಸ್ ಕರೆಂಟ್ ಅಫೇರ್ಸ್ ಅಂತ ಕರೀತಾರೆ ಆಕ್ಚುಲಿ. ಹೌದಲ್ರಿ ಮೇಡಮ್? ಸೈನ್ಸ್ ಅಲ್ರಿ? ಹಾ ಮೇಡಮ್ ಹೇಳ್ರಿ ಮೇಡಮ್, ತಪ್ಪು ಎಲ್ಲ ಕೇಳ್ರಿ. ನಾನ್ ಬೈದೇನ್ರಿ ಅವಾಗ್ರಿ? ಇಲ್ಲ
ಇದು ಅದೇ ಅದ್ರಿ ಮೇಡಮ್ ಬಾಹ್ಯಾಕಾಶನೇ. ಎಕ್ಸಾಕ್ಟ್ಲಿ ಬರೀ ಅಣ್ಣೊಂದ್ ಕ್ಲಾಸ್ ಹಾಕದಲ್ವಾ ನೋಡ್ರಿ ವಿಕ್ರಮ್ ಸಾರಾಭಾಯ್. ಹಾ ನೋಡ್ರಿ ಕ್ಲಾಸ್ ಗಳು ಹಾಕ್ತಿರ್ಬೇಕು ಹಂಗೆ ಅದಲ್ವಾ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ ನೋಡ್ರಿ. ಸರಿ ಇಸ್ರೋದ ಸ್ಥಾಪಕರ ಬಂದಾಗ ವಿಕ್ರಮ್ ಸಾರಾಭಾಯ್ ಅವ್ರ ಗೊತ್ತೇನೆ ವಿಕ್ರಮ್ ಅದಲ್ವಾ ನೋಡ್ರಿ. ಸಾರಾಭಾಯ್ ಅಂತಕ್ಕಂಥ ವಿಕ್ರಮ್ ಏನ್ ಗೊತ್ತೇನೆ ಸಾರಾಭಾಯ್ ಅಂತಕ್ಕಂಥವ್ರು ಗೊತ್ತಿರ್ಲಿ ನೋಡ್ರಿ. ಇಸ್ರೋದ ಸ್ಥಾಪಕರು ವಿಕ್ರಮ್ ಸಾರಾಭಾಯ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಸರ್ ನಂತರ ಬಂದಾಗ ಇಂತ ಇಸ್ರೋದಲ್ವಾ ನೋಡ್ರಿ. ಇಸ್ರೋದ ಏನ್ ಗೊತ್ತೇನೆ ಪ್ರಮುಖವಾಗಿ ಸರ್ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಅಂತಕ್ಕಂಥ ಗೊತ್ತಿರ್ಬೇಕ್ರಿ ನೋಡ್ರಿ. ಇಸ್ರೋದ ಕೇಂದ್ರ ಕಚೇರಿ ಅಂತ ಬಂದಾಗ ಬೆಂಗಳೂರು ಯಾವ್ರಿಗೆ ಗೊತ್ತೇನ್ರಿ ಸರ್ ನಮ್ಮ ಪ್ರೀತಿ ಹೆಮ್ಮೆಯ ಬೆಂಗಳೂರ್ರಿ. ನೋಡಿ ಇಡೀ ಪ್ರಪಂಚದಾಗ ಹೆಸರು ಮಾಡ್ಯದ್ರಿ ಇಸ್ರೋ ಅಂತಕ್ಕಂಥದ್ದು. ಈ ಇಸ್ರೋದ ಕೇಂದ್ರ ಕಚೇರಿ ನಮ್ ಕರ್ನಾಟಕದ ಕಂಡು ಬರ್ತದ ನಮ್ ಹೆಮ್ಮೆಯಾದ ವಿಷಯ ರೀ. ಅದ ನೋಡಿ ಕೇಳ್ಬೋದು ನೋಡಿ ಎಕ್ಸಾಮ್ದಾಗ. ಈ ಪ್ರಮುಖವಾಗಿ ಚಂದ್ರನ ಹೋಗ್ಬೇಕಾದ್ರ ಈ ಉಪಗ್ರಹ ಉಡಾವಣೆ ಮಾಡ್ಬೇಕಾದ್ರ ಮೂಲಕ ಬಂದಾಗ ಅದು ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅಂತಕ್ಕಂಥವ್ರಿ. ಇಂತ ನೋಡಿ ಇಸ್ರೋದ ಕೇಂದ್ರ ಕಚೇರಿ ಕಂಡು ಬರೋದ್ ಗೊತ್ತೇನೆ ಬೆಂಗಳೂರು ಯಾವೂರು. ಹಾ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್. ಇಂತ ಇಸ್ರೋದಲ್ವಾ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳೋದು ಸರ್. ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾಗಿರ್ಬೋದ್ರಿ ಧವನ್ ಮೇಡಮ್ ಹೇಳ್ರಿ ಮೇಡಮ್. ಮೊದಲು ಇದ್ರಿ ಮೇಡಮ್ ಅವ್ರಿಗೊಂದು ಮನುಷ್ಯನ್ ಕರಿತಾರೆ ಹೇಳ್ತೀನಿ. ಏನ್ ಗೊತ್ತೇನೆ ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಹೂ ಇಸ್ ದ ಎಟ್ ಪ್ರೆಸಿಡೆಂಟ್ ಆಫ್ ಇಸ್ರೋ ಹಿಂಗೆ ಅಂತಾರೆ ಅಂತ ಇಂಗ್ಲಿಷ್ ಏನ್ರಿ ಮೇಡಮ್. ಇಲ್ಲ ಅವ್ರು ಇದ್ರು ಮೊದಲಿದ್ರು ಮೇಡಮ್. ಏನ್ ಗೊತ್ತೇನ್ರಿ ಇಸ್ರೋದ ಅತಿ ದೀರ್ಘಾವಧಿ ಅಧ್ಯಕ್ಷರು ಸತೀಶ್ ಧವನ್. ಶಿವಾನಂದ್ ಏನ್ರಿ ಯಾರು ಹೇಳ್ಬೋದೇನ್ರಿ ನೋಡಿ ನೋಡಿ ಮತ್ತೆ ಟ್ರೈ ಮಾಡ್ರಿ ಎಲ್ಲ ವಿಕ್ರಮ್ ಅಂದ್ರೆ ನೋಡ್ರಿ ಇದು ಮೇನ್ ಮೂಲತ ಇದೆ ನೋಡ್ರಿ. ವಿಕ್ರಮ್ ಲ್ಯಾಂಡರ್ ಅವೆಲ್ಲ ಅಭಿವೃದ್ಧಿ ಪಡಿಸೋ ಇಸ್ರೋದವ್ರೆ. ಏನಂತ ಸತೀಶ್ ಬರಲ್ರಿ ಬಿಡ್ರದ ಹೋಲಿ ಮೇಡಮ್ ಅವ್ರ ಎಲ್ಲ ಹತ್ತಾರಲ್ರಿ ಮೇಡಮ್ ಹೇಳಿ ಇಲ್ಲಿ ಹೋಗಿರಿ ಸರ ಇಲ್ಲಿ ಹೋಗಿರಿ ತಪ್ಪ ಅಲ್ಲಕ್ ಹೋಗಿರಿ ಹೋಲಿ. ಎಕ್ಸಾಕ್ಟ್ಲಿ ನೋಡ್ರಿ ವಿ ನಾರಾಯಣ್ ಯಾರ ಹೇಳ್ರಿ ವಿ ನಾರಾಯಣ್ ನೋಡ್ರಿ. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಗೊತ್ತೀರಿ ವಿ ನಾರಾಯಣ್ ಅಂತಕ್ಕಂಥವ್ರು. ಇವ್ರಿಗಿಂತ ಮುಂಚೆ ನೋಡ್ರಿ ಎಸ್ ಸೋಮನಾಥ್ ಅವ್ರು ಇದ್ರು. ಯಾವ ಸೋಮನಾಥ್ ಹೇಳ್ರಿ ಎಸ್ ಸೋಮನಾಥ್ ನೋಡ್ರಿ. ಬಟ್ ಗೊತ್ತಿರ್ಲಿ ಇಸ್ರೋದ ದೀರ್ಘಾವಧಿ ಅಧ್ಯಕ್ಷರು ಬಂದಾಗ ಸತೀಶ್ ಧವನ್ ಅಂತಕ್ಕಂಥವ್ರು. ಈ ನೋಡಿ ಸತೀಶ್ ಧವನ್ ಏನ್ ಗೊತ್ತೇನೆ ಬಾಹ್ಯಾಕಾಶ ಉಡಾವಣಾ ಬಾಹ್ಯಾಕಾಶ ಕೇಂದ್ರ ರೀ. ಅಲ್ಲಿ ರಾಕೆಟ್ಗೆ ಉಡಾವಣೆ ಮಾಡ್ತಾರ ಅಂತ ಇಲ್ಲಿ ಬರ್ತದೆ ಗೊತ್ತೇನೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ. ಹಾ ನೋಡ್ರಿ ಸತೀಶ್ ಧವನ್ ಏನ್ ಗೊತ್ತೇನ್ರಿ ಬಾಹ್ಯಾಕಾಶ ಉಡಾವಣೆಯಲ್ಲಿ ಬರ್ತದೆ ಗೊತ್ತೇನ್ರಿ ಆಂಧ್ರ ಪ್ರದೇಶದ ನೋಡ್ರಿ ಶ್ರೀಹರಿ. ಯಾವ ಹರಿ ಗೊತ್ತೇನ್ರಿ ಶ್ರೀಹರಿಕೋಟದ ಕಂಡು ಬರ್ತದೆ ನೋಡ್ರಿ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಅಂದ್ರೆ ಅದ್ರಲ್ಲಿ ರಾಕೆಟ್ ಉಡಾವಣೆ ಮಾಡ್ತಾರಲ್ಲ ಇಲ್ಲಾಂದ್ರೆ ಆಂಧ್ರ ಪ್ರದೇಶದಲ್ಲ ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ ಇಸ್ರೋ ಅಂದ್ರೆ ಗೊತ್ತಿರ್ಬೇಕು ನಿಮ್ ಮೇಡಮ್ ಅವ್ರ ಕೆ ಶಿವಣ್ಣ ಅಂತಂದ್ರಿ. ಮೇಡಮ್ ಏನ್ ಗೊತ್ತೇನ್ರಿ ಕೆ ಶಿವಣ್ಣ ಅಂದ್ರ ಅವ್ರಿಗೆ ನಮ್ ಭಾರತ ದೇಶದ ರಾಕೆಟ್ ಮನುಷ್ಯನ್ ಕರೀತಾರ. ಹೂ ಇಸ್ ನೋಡ್ರಿ ರಾಕೆಟ್ ಮ್ಯಾನ್ ಆಫ್ ಇಂಡಿಯಾ ಬಂದಾಗ ಕೆ ಶಿವಣ್ಣ ನೋಡ್ರಿ. ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಭಾರತ ದೇಶದ ರಾಕೆಟ್ ಮನುಷ್ಯನ್ ಬಂದಾಗ ಯಾರು ಗೊತ್ತೇನ್ರಿ ಸರ್ ಕೆ ಶಿವಣ್ಣ ಅಂತಕ್ಕಂಥ. ಯಾವ ಶಿವಣ್ಣ ಹೇಳ್ರಿ ಕೆ ಶಿವಣ್ಣ ನೋಡ್ರಿಲ್ರಿ ಸಹಿತ ರಾಕೆಟ್ ನೋಡ್ರಿಲ್ಲ ರಾಕೆಟ್ ಅಂದ್ರೆ ಇವ್ರು ಇಸ್ರೋದ ಅಧ್ಯಕ್ಷರಿದ್ರು. ಅದ್ರ ಒಳ್ಳೆ ರೀತಿಯಿಂದ ಏನ್ ಗೊತ್ತೇನ್ರಿ ಅಭಿವೃದ್ಧಿ ಮಾಡ್ತಾರ್ರಿ. ರಾಕೆಟ್ ಗಳ ಕುರಿತು ಏನ್ ಗೊತ್ತೇನ್ ಸಂಶೋಧನೆ ಮಾಡ್ತಾರ. ಅದಕ್ಕೆ ಏನ್ ಗೊತ್ತೇನ್ರಿ ಈ ಕೆ ಶಿವಣ್ಣ ಅವ್ರಿಗ ಭಾರತ ದೇಶದ ರಾಕೆಟ್ ಮನುಷ್ಯನ್ ಕರೀತಾರ. ರಾಕೆಟ್ ನೋಡಿಲ್ಲ ರಾಕೆಟ್ ಹೆಂಗಿರುತ್ತೆ ಗೊತ್ತಿಲ್ಲ ರಾಕೆಟ್ ಹೆಂಗಿರುತ್ತೆ ರಾಕೆಟ್ ರೀ ಸೇಮ್ ರಾಕೆಟ್ ಇದ್ದಂಗೆ ಇರುತ್ತೆ ನೋಡ್ರಿ. ಸಿ ಅಂತ ಹೋಗ್ತ ನೋಡ್ರಿ ಮ್ಯಾಗ ನೋಡಿಲ್ರಿ ರಾಕೆಟ್. ನಿಮ್ಗೊಂದ್ ಕ್ವಶನ್ ರೀ ರಾಕೆಟ್ ಉಡಾವಣೆ ಅಂತಕ್ಕಂಥದ್ದು ನ್ಯೂಟನ್ ಅವರ ಎಷ್ಟನೇ ನೇಮ್ ಆಗಿರ್ಬೋದ್ರಿ ಅಪ್ಲೈ ಆಗ್ಬೋದ್ರಿ. ಎರಡನೇ ಇಲ್ಲಿ ಬಂದೇನ್ರಿ ಎಷ್ಟು ಮೂರನೇ ನೇಮ ಸರ್. ನೀವ್ ಏನಂತೀರಿ ಫೈನಲ್ ನೋಡ್ರಿ ಏನಂತೀರಿ ಹಾ ರೀ ಮೇಡಮ್ ನೀವ್ ಏನಲ್ಲತ್ತಿರಲ್ರಿ ಇಲ್ಲ ಅವ್ರ ಏನ್ಲತ್ತೀರಿ ಅವ್ರ ನಿಮ್ ಹಿಂದೆ ಏನೋ ಅಂದ್ರಲ್ಲ ಅಪ್ಪ. ಎಕ್ಸಾಕ್ಟ್ಲಿ ಥರ್ಡ್ ಆಗುತ್ರಿ. ಎವ್ರಿ ಆಕ್ಷನ್ ದೇರ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಎಕ್ಸಾಕ್ಟ್ಲಿ ಏನ್ ಗೊತ್ತೇನೆ ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ನಾವು ಬೆಂಕಿ ಅಂತ ಕನ್ಸ್ತೇವೆ ಏನ್ ಗೊತ್ತೇನೆ ಆಕ್ಷನ್. ಆ ಸಿ ಅಂತ ನಾವದ್ ರಿಯಾಕ್ಷನ್ ಗೊತ್ತೇನ್ರಿ ಅದಲ್ವಾ ಮೂರನೇ ನಿಯಮ. ಯಾಕಂದ್ರೆ ರಾಕೆಟ್ ಬೆಂಕಿ ಅಂತಕ್ಕಂತ ಹಚ್ಬೇಕಾಗತ್ರಿ. ಆ ಬೆಂಕಿ ಹಚ್ಚದ ಗೊತ್ತೇನೆ ಕ್ರಿಯೆ. ಆ ಬೆಂಕಿದ ಸಿ ಅಂತ ನಾವತ್ ನೋಡೋದು ಪ್ರತಿಕ್ರಿಯೆ. ಕ್ರಿಯೆಗೆ ತಕ್ಕ ಪ್ರಕ್ರಿಯೆ ನೋಡ್ರಿ ರಾಕೆಟ್ ಉಡಾವಣೆ ಮಾಡೋದು ಮೂರನೇ ನಿಯಮ. ನೋಡ್ರಿ ಈ ರೀತಿ 360 ಓದ್ಬೇಕು ಯಾವ್ದೇ ಟಾಪಿಕ್ ಅಲ್ಲಿ. ಹೌದೆಲ್ಲ ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಪ್ರಮುಖ ಗೊತ್ತಿರ್ಲಿ ಕೇಳ್ತಿರ್ತಾರೆ. ಬರ್ರಿ ರಾಕೆಟ್ ಮನುಷ್ಯ ಕೆ ಶಿವಣ್ಣ ಅದ್ರ ನಮ್ಮ ಭಾರತ ದೇಶದ ರಾಕೆಟ್ ಮಹಿಳೆಯರಿಗಿರ್ಬೋದ್ರಿ. ಎನಿಬಿಡಿ
ಭಾರತ ದೇಶದ ಮೇಡಮ್ ಹೇಳ್ರಿ, ತಪ್ಪಗಲಕ್ಕೆ ಹೇಳ್ರಿ ಒಲ್ಲಿ. ಮನುಷ್ಯಂಗೆ ಒಗಿತಿರ್ಬೇಕು ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ನೋಡ್ರಿ ಹಂಗೆ ನೋಡ್ರಿ ಒಂದ್ ಸಾಮೂಹಿಕ ಮಾತು ಹೇಳ್ತಾರೆ, ಸಾಧ್ಯವಿಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗುವುದಿಲ್ಲ ಅದಲ್ವಾ. ನೋಡ್ರಿ ಪ್ರಯತ್ನಿಸಿದ ನಷ್ಟವೇನಿದೆ, ಗೆದ್ದರೆ ಸಂತೋಷ, ಸೋತರೆ ಅನುಭವ ಅಂತಕ್ಕಂಥ ಮಾದ್ರಿ ಹೇಳ್ಬೋದೇನ್ರಿ ಏನಾದ್ರು? ಮೇಡಮ್ ಏನಂತೀರಿ ಮೇಡಮ್, ಹೇಳ್ತೀರೇನ್ರಿ? ಮತ್ತ ಇಲ್ಲಲ್ರಿ. ನಮ್ ಭಾರತ ದೇಶದ ಗೊತ್ತೇನ್ರಿ, ರಾಕೆಟ್ ಮಹಿಳೆ ಬಂದಾಗ ರೀತು ಕರಿದಾಳೆ. ಯಾಕೆ ಕರಿದಾಳೆ ಹೇಳ್ರಿ? ರೀತು ಕರಿದಾಳ ಅಂತಕ್ಕಂಥ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್. ರೀತು ಕರಿದಾಳ್. ಹೆಚ್ಚಿನ ಮಾಹಿತಿಗಾಗಿ ಬೋರ್ಡ್ ಅನ್ನು ವೀಕ್ಷಿಸಿ. ಅದಲ್ವಾ ಇಲ್ಲಿ ಬರ್ದೇನ್ ನೋಡೋದಲ್ವಾ, ರೀತು ಕರಿದಾಳ್. ಇಂಗ್ಲಿಷ್ ದಾಲ್ ಅಂತ ಕರೀತಾರ, ಕನ್ನಡದಾಗ ದಾಳ್. ನಾವು ಕನ್ನಡಿಗರು. ಹಾ ಹಾ ಓ ದಾಳೇನ್ರಿ ಮೇಡಮ್? ಹಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡಿ. ಆಮೇಲೆ ನೋಡ್ರಿ ಇಂತ ಇಸ್ರೋದಲ್ವಾ, ಇಸ್ರೋದ ನಿಯಂತ್ರಣ ಸ್ಥಳಗಳು ಕಂಟ್ರೋಲ್ ಹರಿಯಾಣ. ನೋಡ್ರಿ ಕಂಟ್ರೋಲ್ ಅಂದ್ರೆ ಇಸ್ರೋ ನಿಯಂತ್ರಣ ಸ್ಥಳ ಅಂದ್ರೆ ಗೊತ್ತಿ. ಈಗ ಸಪೋಸ್ ಒಂದು ರಾಕೆಟ್ ಅಥವಾ ಈಗ ಲ್ಯಾಂಡರ್ನ ಬಿಟ್ಟಿನಿ ಅಂತ ತಿಳ್ಕೊಡ್ರಿ, ಆ ಲ್ಯಾಂಡರ್ ಎಲ್ಲದ, ಆ ಲ್ಯಾಂಡರ್ ಏನ್ ಕೆಲಸ ಮಾಡಲ್ತಿಲ್ಲ ಕರೆಕ್ಟ್ ಆಗಿ ಅಂದ್ರ ಇಸ್ರೋದ ನಿಯಂತ್ರಣ ಸ್ಥಳಗಳು. ನೋಡ್ರಿ ಇಸ್ರೋದ ನಿಯಂತ್ರಣ ಸ್ಥಳಗಳು ಎಷ್ಟು ಕಂಡು ಬರ್ಬೋದ್ರಿ ಹೇಳ್ಬೋದಾ? ಯಾರಾದ್ರು? 3 ಮೇಡಮ್. ಯಾವ್ಯಾವ ಮೇಡಮ್ ಹೇಳಿ? ಹರಿಯಾಣ, ಒಡಿಸ್ಸಾ, ಕರ್ನಾಟಕ. ಎಷ್ಟಾಗಿರ್ಬೋದ್ರಿ ಸರ್? ಏನಂತೀರಿ 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 ಏನಂತೀರಿ? ನೋಡ್ರಿ ಮೇಡಮ್ ಸಿಕ್ಕಿಲ್ಲ ಏನ್ರಿನ? ಅದನ್ನ ನೋಡ್ರಿ ಕೇಳ್ರಿ. ಪ್ರಮುಖವಾಗಿ ಇಸ್ರೋದ ನೋಡ್ರಿ ನಿಯಂತ್ರಣ ಸ್ಥಳ ಎಷ್ಟು ಬರ್ತಾವ ಗೊತ್ತೇನ್ರಿ? 2 ಕಂಡು ಬರ್ತಾವ. ಎಷ್ಟು ಹೇಳ್ರಿ? 2 ಸರ್. ಒಂದು ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯದೇನ್ ಗೊತ್ತೇನ್ರಿ? ಕರ್ನಾಟಕ ರಾಜ್ಯದೇನ್ ಗೊತ್ತೇನ್ರಿ? ಹಾಸನ್ನ. ಹಾಸನ್ನ ಹಾಸನ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಹಾಸನ್ ಹೇಳ್ರಿ, ಹಾಸನ್. ನಂತರ ಬಂದ ಇನ್ನೊಂದು ಬರ್ತೈತಿ ಮಧ್ಯಪ್ರದೇಶದ ಭೋಪಾಲ್, ಯಾಪಾಲ. ಭೋಪಾಲ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ಸರ್ ಒಂದ್ ಗೊತ್ತಿರ್ಬೇಕು ನಿಯಂತ್ರಣ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ಹಾಸನ್, ಇನ್ನೊಂದು ಗೊತ್ತಿರ್ಲಿ ಮಧ್ಯಪ್ರದೇಶದ ಭೂಪಾಲ್ ಅಂತಕ್ಕಂಥದ್ದು. ಈಗ ನೀವು ಹಾಸನ್ ಕೇಳಿಲ್ರಿ ಮೇಡಮ್? ಹಾಸನ್ ಫೇಮಸ್ ರೀ. ಹಾಸನ ನಮ್ಮ ದೇವಾಲಯ ಏಲಕ್ಕಿ ಮೇಡಮ್, ಏಲಕ್ಕಿ ಮೇಡಮ್. ಇದು ಹಾವೇರಿ ಮತ್ರಿ ಹಾಸನ್ ಮೇಡಮ್. ಈಗ ಕರೆಂಟ್ ಅಫೇರ್ಸ್ ಕೇಳ್ತಾರೆ ಮತ್ತೇನಪ್ಪ ಅಂದ್ರೆ ಇತ್ತೀಚೆಗೆ ಯುನೆಸ್ಕೋ ಬಟ್ಟಿ ಸೇರ್ಪಡೆ ಆಗದಲ್ಲ, ಯುನೆಸ್ಕೋ ಸೈಟ್ ಮೇಡಮ್. ಅದು ಹಳೆಯದ ರೀ ಮೇಡಮ್, ಅದಕ್ಕೆ ಜಿಕೆ ಅಂತಾರೆ ಮೇಡಮ್. ಅದು ಹಳೆಯದ ಅದು. ಹಾ ರೀಸೆಂಟ್ ರೀ. ಹಾ ಹಾಗಿದೆ. ವೆರಿ ಗುಡ್, ಎಕ್ಸಾಕ್ಟ್ಲಿ. ಹೊಯ್ಸಳ ದೇವಾಲಯಗಳದಲ್ವಾ. ನೋಡ್ರಿ ಬೇಲೂರಿನ ಚೆನ್ನಕೇಶವ ದೇವಾಲಯ. ಯಾವ ದೇವಾಲಯ? ಚೆನ್ನಕೇಶವ ದೇವಾಲಯ. ನೋಡ್ರಿ ಮತ್ತೆ ಹಾಸನದಲ್ಲಿ ಗೊತ್ತಿರ್ಬೇಕು, ಇತ್ತೀಚೆಗ ಒಂದ್ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್ ಅವಾರ್ಡ್ ಪಡ್ಕೊಂಡ್ರಿ. ಅವ್ರು ನಮ್ದು ಭಾರತ ದೇಶದಾಗ ಮೊದಲು ಪಡ್ಕೊಂಡ್ರಿ ಇಂಟರ್ನ್ಯಾಷನಲ್ ಮ್ಯಾನ್ ಬುಕರ್. ಸೆಕೆಂಡ್ ಕರ್ನಾಟಕದಾಗ ಫಸ್ಟ್ ಅವ್ರು. ಮತ್ತ ಅವ್ರು ಬಹಳ ಕರೆಂಟ್ ಅಫೇರ್ಸ್ ಆಗಿದ್ರಿ. ಮತ್ 2025 ನಮ್ಮ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಯಾವ ಹಬ್ಬ? ನಾಡ ಹಬ್ಬ ಓ ದಸರಾ ಹಬ್ಬ ರೀ. ದೀಪಾವಳಿ ಅಲ್ರಿ ಅದಲ್ವಾ, ದಸರಾ ಹಬ್ಬ ಅದಲ್ವಾ. ನೋಡ್ರಿ ದಸರಾ ಹಬ್ಬದ ಉದ್ಘಾಟಕರು ಅವರೇ ಇದ್ದರಿ. ನಾನು ಹೇಳಿದ್ದೆ ನೋಡ್ರಿ, ದ್ರೌಪದಿ ಮುರ್ಮು ಅಲ್ರಿ. ಭಾನು ಯಾವ ಮುಸ್ತಾಕ್? ಹಾ ಭಾನು ಮುಸ್ತಾನ್ ರೀ. ಮುಸ್ತಫಾ ಭಾನು ಮುಸ್ತಾಕ್ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಭಾನೇನ್ ಗೊತ್ತೇನು, ಮುಸ್ತಾಕ್ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರಲ್ವಾ. ಮತ್ ಇಲ್ಲಿ ಪಾಯಿಂಟ್ ಹಚ್ಬೇಡ್ರಿ, ಮತ್ ಇದು ಬೇರೆ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ, ಭಾನೇನ್ ಗೊತ್ತೇನ್, ಭಾನು ಮುಷ್ತಾಕ್ ಅಂತಕ್ಕಂಥ ಭಾನೇನ್ ಗೊತ್ತೇನ್ರಿ ಸರ್? ಮುಷ್ತಾಕ್ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡದಲ್ವಾ. ಇವ್ರಾಗಿದ್ರು. ಬಟ್ ಇವ್ರು ಯಾವ ರಾಜ್ಯದವ್ರು ಗೊತ್ತೇನ್? ಇದು ಸಾರಿ ಯಾವ ಜಿಲ್ಲೆ ಬಂದ? ಹಾಸನದವ್ರು. ಎಲ್ಲ ಹೇಳ್ರಿ ಹಾಸನದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಬರ್ತೀನಿ. ಇಸ್ರೋದ ಇನ್ನೊಂದ್ ಸ್ಥಳದಾಗ ಗೊತ್ತೇನ್ರಿ? ಮಧ್ಯಪ್ರದೇಶದ ಭೂಪಾಲ್. ಯಾಪಾಲ್? ಭೂಪಾಲ್. ಏನ್ ಗೊತ್ತೇನ್ರಿ? ಈಗ ಭೂಪಾಲ್ ಅಂದ್ರೆ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಭೂಪಾಲ್ದಾಗ ಒಂದು ಸಂಶೋಧನಾ ಮಂಡಳಿ ಕಂಡು ಬರ್ತದೆ. ಯಾರು ಹೇಳ್ಬೋದ್ರಿ? ಮಧ್ಯಪ್ರದೇಶದಲ್ಲಿ ಯಾವ ಸಂಶೋಧನಾ ಮಂಡಳಿ ಕಂಡು ಬರುತ್ತದೆ? ಏನಂತೀರಿ ಒಂದು ಹೋಗಿತ್ತೀರಿ ಅಂದ್ಕೊಂಡು ನೋಡ್ರಿ ಕೇಳ್ರಿ ಸರ್. ಕೇಂದ್ರೀಯ ಮಣ್ಣು ಸಂಶೋಧನಾ ಮಂಡಳಿ ಕಂಡು ಬರ್ತದೆ ನೋಡ್ರಿ. ಸಾಯಿಲ್ ಅಂತಾರ ನೋಡ್ರಿ ಇಂಗ್ಲಿಷ್ದಾಗ. ನೋಡ್ರಿ ಕೇಂದ್ರೀಯ ಮಣ್ಣು ಸಂಶೋಧನಾ ಮಂಡಳಿ ಕಂಡು ಬರ್ತದೆ ಗೊತ್ತೇನು? ಮಧ್ಯಪ್ರದೇಶದ ಭೂಪಾಲ್ ರೀ. ಆಮೇಲೆ ನೋಡ್ರಿಲ್ಲ ಮಣ್ಣು ಹೆಂಗಿರುತ್ತೆ ಹೇಳ್ರಿ? ಸೇಮ್ ಮಣ್ಣು ಇದ್ದಂಗೆ ಇರುತ್ತಾರೆ. ಮಣ್ಣಿನ ಕುರಿತು ಅಧ್ಯಯನ ಮಾಡೋದಕ್ಕೆ ಕರೀತಾರ್ರಿ ಜಾಲಜಿ, ಪೆಡಾಲಜಿ ಅದಲ್ವಾ. ಗೊತ್ತಿರ್ಲಿ. ಏನ್ ಗೊತ್ತಿಲ್ಲ, ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ರೀ. ಹಾ ಹ್ಯೂಮಿಕ್ ಆಮ್ಲ. ಹ್ಯೂಮಿಕ್ ಆಮ್ಲ ಗೊತ್ತಿರ್ಲಿ. ಆಮೇಲೆ ಇನ್ನೊಂದು ಗೊತ್ತಿರ್ಬೇಕ್ರಿ, ಮಧ್ಯಪ್ರದೇಶ ಅಂದ್ರ ನಮ್ ಭಾರತ ದೇಶದ ನೋಡ್ರಿ. ನಮ್ ಭಾರತ ದೇಶದ ಏನ್ ಗೊತ್ತೇನ? ಅತಿ ಹೆಚ್ಚೇನ್ ಗೊತ್ತೇನ್ರಿ? ಅತಿ ಹೆಚ್ಚೇನ್ ಗೊತ್ತ? ಹುಲಿಗಳು ಕಂಡು ಬರುವ ದೇಶದ ರಾಜ್ಯ ಬಂದಾಗ ಮಧ್ಯಪ್ರದೇಶ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಟೈಗರ್ ಇಲ್ಲಿ ಕಂಡು ಬರ್ತಾವ ಟೈಗರ್. ಆಮೇಲೆ ಅತಿ ಹೆಚ್ಚು ಫಾರೆಸ್ಟ್
ಅದಲ್ವಾ? ಅಂದ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಯಾವ ಪ್ರದೇಶ ಹೇಳ್ರಿ? ಮಧ್ಯಪ್ರದೇಶ. ಇನ್ನೊಂದು ಗೊತ್ತಿರ್ಬೇಕ್ರಿ, ಈ ನೋಡಿ ಚಂದ್ರಯಾನ ಅಂತ ಬಂದಾಗ ಆ ಚಂದ್ರಯಾನ ಸಂಬಂಧಪಟ್ಟ ನಾವು ರೀತಿ ತಿಳ್ಕೊಂಡಿರ್ಬೇಕು. ಅದೆಲ್ಲ ನೋಡಿ ರಾಕೆಟ್ ಅಭಿವೃದ್ಧಿಪಡಿಸೋದು ಯಾವ್ದಾಗ ಗೊತ್ತೇನ್ರಿ? ಇಸ್ರೋ. ಬಟ್ ಜುಲೈ 20ಕ್ಕೆ ಯಾವ ದಿನ ಆಚರಣೆ ಮಾಡ್ತಾ ಹೇಳ್ರಿ? ಅಂತಾರಾಷ್ಟ್ರೀಯ ಚಂದ್ರ ದಿನ. ಅವತ್ತ್ಯಾಕ ಆಚರಣೆ ಮಾಡ್ತಾರ್ರಿ? ನೀಲ್ ಆರ್ಮ್ಸ್ಟ್ರಾಂಗ್ ಯಾವಾಗಂದ್ರ ಮೊದಲೇ ಕಾಲಿಡ್ತದ ಅದು ಸೈ ನೆನಪಿಗೆ ಮಾಡ್ತಾರ ಗೊತ್ತೇನು? ಪ್ರತಿ ವರ್ಷ ಜುಲೈ 20ಕ್ಕ ಚಂದ್ರಯಾನ. ಯಾವ ಯಾನ? ಚಂದ್ರನಾಗ ಎಷ್ಟ್ ದೇಶ ಹೋಗ್ರಿ? 5. 4ನೇ ದೇಶ ರೀ? 5ನೇ ದೇಶ ಜಪಾನ್. ಜಪಾನ್. ಏನ್ ಗೊತ್ತೇನ್ರಿ? ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವಾಗ ಆಚರಣೆ ಮಾಡ್ತಾರ್ರಿ? ಆಗಸ್ಟ್ 23 ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡೋದಲ್ವ ಎಕ್ಸಾಮ್ದಾಗ ಬರ್ಬರ್. ಅಂದ್ರೆ ಒಂದಿನ ಈ ರೀತಿ ಕರೆಂಟ್ ಅಫೇರ್ಸ್ ಅಧ್ಯಯನ ಮಾಡ್ಬೇಕು. ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ರಿ, ಸಂಬಂಧಪಟ್ಟ ಜಿಕೆ, ಇದು ಸ್ಟಾಟಿಕ್ ಜಿಕೆ ಅಂತ ಕರೀತಾರೆ. ಇನ್ನೊಂದ್ ಗೊತ್ತಿರ್ಬೇಕ್ರಿ, ಇಸ್ರೋ ಅಂತ ಬಂದಾಗ ಏನ್ ಗೊತ್ತೇನ್ರಿ? ಸರ್ ರಾಕೆಟ್ ಉಡಾವಣೆ ಅಂತಕ್ಕಂಥ ಮಾಡ್ತದ. ರಾಕೆಟ್ ಉಪಗ್ರಹ ಆಗಿರ್ಬೋದಲ್ವಾ? ಹಾಗಾದ್ರೆ ನೋಡಿ ಗೊತ್ತಿರ್ಬೇಕ್ರಿ, ನಮ್ ಭಾರತ ದೇಶದಲ್ವಾ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ರಾಕೆಟ್ ಅಂದ್ರೆ ಇದು ಇಸ್ರೋ ಅಂತಕ್ಕಂಥ ಬಹಳ ಹೆಮ್ಮೆ ಅದ ರೀ. ಹೌದಂತೀರಿ ಇಲ್ಲ ಅಂತೀರಿ? ಇಂತ ಇಸ್ರೋದಲ್ವಾ, ಇಸ್ರೋದ ಅತಿ ದೀರ್ಘಾವಧಿಯ ಅಧ್ಯಕ್ಷರ ಗೊತ್ತಿ ಸತೀಶ್ ಧವನ್ ಅಂತಕ್ಕಂಥ. ಅದಕ್ಕೆ ನೋಡಿ ಅವ್ರ ಹೆಸರು ಏನ್ ಮಾಡ್ತಾರೆ ಗೊತ್ತೇನ್ರಿ? ಆಂಧ್ರ ಪ್ರದೇಶದಾಗ ಶ್ರೀಹರಿಕೋಟದಾಗ ಏನ್ ಗೊತ್ತೇನ್ರಿ? ರಾಕೆಟ್ ಉಪಗ್ರಹ ಉಡಾವಣೆ ಮಾಡ್ತಾರೆ. ಅದ್ರ ಹೆಸರು ಹೇಳ್ತಾರೆ ಗೊತ್ತೇನು? ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂತ ಕೊಟ್ಟಿದ್ದಾರೆ ಹೆಸರು. ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ನೋಡ್ರಿ ಇದೇ ಮತ್ ಜುಲೈ 20ಕ್ಕೆ ಮತ್ತೇನ್ ಸ್ಪೆಷಲ್ ಮಾಸ್ತಾರ? ಇನ್ನೊಂದ್ ಸ್ಪೆಷಲ್ ಅದ ರೀ. ಇನ್ನೊಂದ್ ಸ್ಪೆಷಲ್ ಅದ ಹೇಳ್ರಿ? ಇನ್ನೊಂದ್ ಸ್ಪೆಷಲ್ ಅದ ನೋಡ್ರಿ. ಇದೇ ನೋಡಿ, ಇದೇ ಜುಲೈ 20ಕ್ಕೆ ಇನ್ನೊಂದಿನ ಆಚರಣೆ ಮಾಡ್ತಾರೆ. ಇದೇ ಜುಲೈ 20ಕ್ಕೆ ಕೇಳ್ಬೋದು. ಇದೇ ಜುಲೈ 20ಕ್ಕೆ ಇನ್ನೊಂದಿನ ಆಚರಣೆ ಮಾಡ್ತಾರೆ. ಚೆಸ್ ಡೇ. ಅದಲ್ವಾ ನೋಡ್ರಿ, ನಾವು ಕನ್ನಡಿಗರು ವಿಶಾಲ ಹೃದಯದವರು. ಅದಲ್ವಾ? ಕನ್ನಡದ ಏನಾಗಿರ್ಬೋದು? ಏನಂತಾರೆ ಕನ್ನಡದಾಗ? ಚದುರಂಗ. ಯಾವ ರಂಗ ಗೊತ್ತೇನ್ರಿ? ನೋಡ್ರಿ ವಿಶ್ವ ಏನ್ ಗೊತ್ತೇನ್ರಿ? ವಿಶ್ವ ಏನ್ ಗೊತ್ತೇನ್ರಿ? ಚದುರಂಗ ದಿನ ಅಂತಕ್ಕಂಥ. ಪಾಪ ನಮ್ ಕಲಾ ವಿಭಾಗದವ್ರು ಮಿಸ್ ಮಾಡ್ಕೊಂಡ್ರ ಕರೆಂಟ್ ಅಫೇರ್ಸ್ ಕ್ಲಾಸ್. ಕಲಾ ವಿಭಾಗದವ್ರು ಯಾರು ಇಲ್ಲಲ್ರಿ ಮೇಡಮ್? ಕಲಾ ವಿಭಾಗದವ್ರು ಒಬ್ಬರು ಇಲ್ಲ ಅನ್ಕೋತೇನ್ರಿ. ಇದ್ರಿ? ನೀವ್ ಇದ್ದೀರಲ್ಮ? ಅಲ್ಲ ಸ್ಟ್ರೆಂತ್ ಕಡಿಮೆ ಅನ್ಸಲ್ತಾರಿ. ಹೋಗ್ಯಾರೇನ್ರಿ? ಹೌದೇನ್ರಿ? ಹೌದೇನ್ರಿ ಮೇಡಮ್? ಇಲ್ಲ ಮೇಡಮ್ ಹೋಗ್ಲಕ್ಕ. ಮೇಡಮ್ ಇನ್ನೊಂದೇನ್ ಗೊತ್ತೇನ್ರಿ? ಹೊಸಲ ಓದಕ್ಕಿತ್ತಾರ ಒಂದ್ಸಾರಿ ಕ್ಲಾಸ್ ಕೇಳ್ತೀರಿ ನೋಡಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವ್ ಎಷ್ಟ್ರಿ ಓದ್ರಿ, ಓದಕ್ಕಿತ್ತ ಕ್ಲಾಸ್ ಕೇಳ್ತೀರಿ ನೋಡಿ, ಕ್ಲಾಸ್ ಕೇಳೋದ್ ನೆನ್ಪಿಡ್ರಿ. ಹೌದಂತೀರಿ ಇಲ್ಲ ಅಂತೀರಿ? ನೀವೆಲ್ಲಾ ಟೀಚರ್ಗಳು ಇದ್ದೀರಿ, ನಮ್ಗಿಂತ ಸೀನಿಯರ್ಗಳು ಇದ್ದೀರಿ, ಬಟ್ ನಿಮ್ ನನ್ಗೆ ಹೆಚ್ಚಿಗೆ ಅನುಭವ ಇರ್ತದೆ. ಹೌದಂತೀರಿ ಇಲ್ಲ ಅಂತಿರದಲ್ವಾ? ಕ್ಲಾಸ್ ಏನ್ ಗೊತ್ತೇನ್? ನಾವು ಓದೋದಕ್ಕಿಂತ ಏನ್ ಗೊತ್ತೇನ್ರಿ? ಇಲ್ರಿ ಮೇಡಮ್, ಅದಲ್ವಾ? ನೋಡ ಅನುಭವ ಭಾಳ ಇಂಪಾರ್ಟೆಂಟ್ ಅದಲ್ವಾ? ಜ್ಞಾನ ರೀ, ಜ್ಞಾನ ಬರ್ತಾರೆ ಹಂಗೆ, ಅನುಭವ ತಕ್ಕಂತ ಜ್ಞಾನ ಬರ್ತಾರೆ. ಅದಲ್ವಾ? ನೋಡ್ರಿ ಜ್ಞಾನ ಇನ್ನೊಂದೇನ್ ಗೊತ್ತ? ಜ್ಞಾನ ತಕ್ಕಂತ ಅನುಭವ ಬರ್ತಾರೆ. ನಾವೇನ್ ಗೊತ್ತೇನ್ರಿ? ಜ್ಞಾನ ತಕ್ಕಂತ ಅನುಭವ ಬರ್ತದಲ್ವಾ? ಈಗ ನೋಡ್ರಿ ಕ್ಲಾಸ್ಗಳು ಯಾವ್ದು ಕ್ಲಾಸ್ ಮಿಸ್ ಮಾಡ್ಬಾರ್ದು ಸ್ನೇಹಿತರೆ. ನೀವು ಆರ್ಟ್ಸ್ದವ್ರು ಇದ್ರೆ ನೋಡ್ರಿ ಸೈನ್ಸ್ ಕ್ಲಾಸಿಗೆ ಕುಂದ್ರಿ, ಯಾಕೆ ಜಿಕೆ ಕವರ್ ಆಗುತ್ತೆ ನಿಮ್ಗಲ್ಲಿ. ಹೌದಂತೀರಿ ಇಲ್ಲ ಅಂತಿರದಲ್ವಾ? ಈಗ ಮೆಥಮೆಟಿಕ್ಸ್ ಕ್ಲಾಸ್, ಮೆಂಟಲ್ ಕ್ಲಾಸ್ ಕುಂದ್ರಬೇಕು ನೀವು. ಇಂಥ ಅವಕಾಶಗಳು ಯಾರು ಕೊಡಂಗಿಲ್ಲ ಸ್ನೇಹಿತರೆ. ಈ ಬೇರೆ ಬೇರೆ ಕಡೆ ಗೊತ್ತೇನೆ, ನೀವು ಆರ್ಟ್ಸ್ ಬರುತ್ತೆ ಅಷ್ಟೇ ಮ್ಯಾಥಮೆಟಿಕ್ಸ್ ಅಷ್ಟೇ ಕುಂದ್ರಬೇಡ್ರಿ, ಮೆಂಟಲ್ ಅಂತಿರ್ತಾರೆ. ಬಟ್ ಸರ್ ನಿಮ್ಗೆ ಎಲ್ಲಾ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನೋಡಿ ಎಲ್ಲಾ ಕ್ಲಾಸ್ಗಳಿಗೆ ಕುಂದ್ರಿ, ನಾಲೆಜ್ ಅಂತಕ್ಕಂಥ ಬರ್ತಾರೆ, ಜ್ಞಾನ ಅಂತಕ್ಕಂಥ ಬರ್ತಾರೆ. ಅದಲ್ವಾ? ಇರ್ಲಿ, ಇವಾಗ ಗೊತ್ತಿರ್ಬೇಕು, ಕೇಳ್ತಿರ್ತಾರೆ ನೋಡಿ. ಕಿಲ್ಬರ್ ಇವಾಗ ವಿಶ್ವ ಚದುರಂಗ ದಿನ ಅಂತಕ್ಕಂಥ, ವಿಶ್ವ ಚದುರಂಗ ದಿನ ಅಂತಕ್ಕಂಥದ್ದು ಗೊತ್ತಿರ್ಲಿ. ಇಂಗ್ಲಿಷ್ದಾಗ ವರ್ಲ್ಡ್ ಚೆಸ್ ಡೇ ಅಂತ ಕರೀತಾರೆ, ಅಥವಾ ವಿಶ್ವ ಚೆಸ್ ದಿನ ಅಂತಕ್ಕಂಥದ್ದು ಇವತ್ತೇ ಆಚರಣೆ ಮಾಡ್ತಾರೆ. ಹೌದಲ್ವಾ? ಈಗ ಏನ್ ಕೇಳ್ಬೋದು ಗೊತ್ತೇನ್ರಿ ಕರೆಂಟ್ ಅಫೇರ್ಸ್ದಾಗ? ಸರ್ ಜುಲೈ 20ರಂದು ವಿಶ್ವ ಚೆಸ್ ದಿನ ಏಕೆ ಆಚರಿಸಲಾಗುತ್ತದೆ? ಬೇರೆ ದಿನ ಆಚರಣೆ ಮಾಡ್ಬೋದ್ರಿ, ನಾಳೆಗೆ ಆಚರಣೆ ಮಾಡ್ಬೋಯ್ತರು. ನಾವ್ ಹೇಳಿ ತಪ್ಪಲ್ಲ ಕೇಳ್ರಿ. ಏನಂತೀರಿ ಮೇಡಮ್? ಹೇಳ್ರಿ, ತಪ್ಪಲ್ಲ ಕೇಳ್ರಿ. ಪ್ರೈಸ್ ಕೊಟ್ರಂತೇನ್ರಿ ಮೇಡಮ್? ಪರವಾಗಿಲ್ಲ, ಪ್ರಶಸ್ತಿ ಮೇಡಮ್, ಪ್ರಶಸ್ತಿ ಅವಾರ್ಡ್ ಎಲ್ಲ ಒಂದು ಮೇಡಮ್ ಹೇಳ್ರಿ. ಪರವಾಗಿಲ್ಲ, ಟ್ರೈ ಮಾಡ್ರಲ್ರಿ, ಖುಷಿ ಐತ್ರಿ ಮೇಡಮ್. ಮತ್ರಿ ಮೇಡಮ್ ಹೇಳ್ತೀರಿ? ಯಾರೇ ಬರ್ತಡೇ ಡೆತ್ ಡೇ ಇರ್ಬೋದು, ಯಾರು ಇಲ್ರಿ ಮೇಡಮ್? ಯಾರ್ದಿಲ್ರಿ? ರೀ ಕೇಳ್ರಿ. ಇವಾಗ ಈಗ ನೋಡಿ ಚೆಸ್ ದಿನ ಆಚರಣೆ ಮಾಡ್ತಾರ, ನೆಕ್ಸ್ಟ್ ನೋಡಿ ಹಿನ್ನೆಲೆ ಅಂತ ಹಾಕೋಬೇಕು. ನಾವೇನ್ ಗೊತ್ತೇನೆ ಹಿನ್ನೆಲೆ ಅಂದ್ರೆ ಯಾಕೆ ಆಚರಣೆ ಮಾಡ್ತಾರ? ಇವು ಎಸ್ಸೆ ರೈಟಿಂಗ್ ಎಲ್ಲ ಭಾಳ ಯೂಸ್ ಆಗುತ್ತೆ. ಅಲ್ವಾ? ಕೇಳ್ರಿ ಹಿನ್ನೆಲೆ. ಸರ್ ಹಿನ್ನೆಲೆ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಸರ್ ಏನಾಗಿರುತ್ತೆ ಗೊತ್ತೇನ್ರಿ? ಇವಾಗ ಅಂತಾರಾಷ್ಟ್ರೀಯ ಮಟ್ಟದ ಚೆಸ್ ಕಂಟ್ರೋಲ್ ಮಾಡೋ ಸಂಸ್ಥೆ ನೋಡ್ರಿ, ಅಂತಾರಾಷ್ಟ್ರೀಯ ಗೊತ್ತೇ ಚೆಸ್ ನಿಯಂತ್ರಣ ಮಾಡೋ ಸಂಸ್ಥೆ ಬರ್ತಾರೆ. ಅದೆಲ್ಲ ನೋಡ್ರಿ, ಈ ಅಂತಾರಾಷ್ಟ್ರೀಯ ಮಟ್ಟದಾಗ ಸರ್ ಚೆಸ್ ನಿಯಂತ್ರಣ ಮಾಡೋ ಸಂಸ್ಥೆ ಬಂದಾಗ ಯಾವ್ದು ಗೊತ್ತೇನೆ? ಪಿಡಿ ಅಂತಕ್ಕಂಥ ಬರ್ತದೆ. ಏನ್ ಹೇಳ್ರಿ? ಪಿಡೆ. ಮತ್ ಇದೇನ್ ಪಿಡಪ್ಪ ಅನ್ಬೇಡ್ರಿ, ಸಂಸ್ಥೆ ಅದ ರೀ. ಅದೆಲ್ಲ ನೋಡ್ರಿ ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡ್ರಿ. ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ ನಿಯಂತ್ರಣ ಮಾಡೋ ಸಂಸ್ಥೆ ಪಿಡೆ ಬರ್ತೈತಿ. ಯಾವ್ದು ಬರ್ತೈತಿ ಪಿಡೆ ಅಂತಕ್ಕಂಥದ್ರಿ?
ಈಗ ಕೇಳ್ಬೋದು ಸರ್, ವಿಸ್ತರಿಸಿ ಅಂತ ಕೇಳ್ಬೋದ್ರಿ. ಪಿಡೆ ವಿಸ್ತರಿಸಿ FIDE ಪಿಡೆ ಅದು ಹೇಳ್ಬೋದೇನ್ರಿ? ಪಿಡೆ ಅಂದ್ರೆ ಮೇಡಮ್ ಹೇಳ್ರಿ. ಸುಮ್ ಟ್ರೈ ಮಾಡ್ಬೋದು ಸರ್, ಏನಂತೀರಿ? ಇಲ್ಲಿ ಹೋಗಿ ಮೇಡಮ್ ಏನ್ ಚೆಕ್ ಮಾಡ್ಬೇಕಲ್ಲತ್ತೀರೇನ್ರಿ? ಚೆಕ್ ಮಾಡ್ಬೇಡ್ರಿ, ನಾ ಇರತ್ಗೆ ಚೆಕ್ ಮಾಡ್ಬೇಡ್ರಿ, ನಾ ಹೋದ್ನ ಚೆಕ್ ಮಾಡ್ರಿ. ಮೇಡಮ್ ಕರೆಕ್ಟ್ ಅದ ರೀ, ಸರ ಹೇಳ್ರಿ ಮೇಡಮ್. ನೋಡ್ರಿ ತಪ್ಪಾಗಲ್ಲ ನೋಡ್ರಿ, ಅವ್ರ ಏನಂತ ಇನ್ನೊಂದು ವಿಚಾರ ಮಾಡ್ಬಾರ್ದ್ರಿ. ಮಂದಿ ನಾವ್ ಹೆಂಗಂತ ಮಾತಾಡ್ತಾರ, ಹೌದಂತ ಇಲ್ಲ ಅಂತೀರ, ನಮ್ಗೆ ಒಗಿತಿರ್ಬೇಕು ಬಿಟ್ಕೊಡ್ರಿ ಮೇಡಮ್ ಹೇಳ್ರಿ. ಮೇಡಮ್ ಕೇಳ್ರಿ, ಅದಲ್ವಾ ಪ್ರಮುಖ ಗೊತ್ತಿರ್ಲಿ, ಅದು ಫೆಡರೇಷನ್ ಇಂಟರ್ನ್ಯಾಷನಲ್ DHS ಅಂತ ಅನ್ಕೋತೀನಿ, ಅದೇ ಗೊತ್ತೇನೆ ಮೇಡಮ್. ನೋಡ್ರಿ, ಫೆಡರೇಷನ್ ಇಂಟರ್ನ್ಯಾಷನಲ್ DHS ಇದು ಫ್ರೆಂಚ್ ಭಾಷೆ ಅದ. ಫೆಡರೇಷನ್ ಇಂಟರ್ನ್ಯಾಷನಲ್ DHS ಅಂತ ಬಂದಿರ್ಬೋದು, ಅದಲ್ವಾ? ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ. ಪ್ರಮುಖವಾಗಿ ಶಾರ್ಟ್ ಕಟ್ ಏನ್ ಗೊತ್ತೇನ್ರಿ? ವರ್ಲ್ಡ್ ಏನ್ ಗೊತ್ತೇನ್? ಚೆಸ್ ಆರ್ಗನೈಸೇಷನ್ ಅಂತ ಕರೀತಾರ. ಅದ ನೋಡ್ರಿ ಕನ್ನಡದ ಏನ್ ಗೊತ್ತೇನ್ರಿ ಸರ್? ನೋಡ್ರಿ ವಿಶ್ವ ಏನ್ ಗೊತ್ತೇನ್? ವಿಶ್ವ ಏನ್ ಗೊತ್ತೇನ್ರಿ ಸರ್? ಚೆಸ್ ಅದಲ್ವ ನೋಡ್ರಿ, ಚೆಸ್ ಅಥವಾ ಏನ್ ಗೊತ್ತೇನ್ರಿ? ಚೆಸ್ ಅಥವಾ ನೋಡ್ರಿ ಚದುರಂಗ ಏನ್ ಗೊತ್ತ? ಚದುರಂಗ ಏನ್ ಗೊತ್ತೇನ್ರಿ? ಸಂಸ್ಥೆ ಅಂತ ಕರೀತಾರ. ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರ ಎಕ್ಸಾಮ್ದಾಗ. ನೋಡ್ರಿ ವಿಶ್ವ ಚೆಸ್ ಸಂಸ್ಥೆ ಅಥವಾ ನೋಡ್ರಿ ವರ್ಲ್ಡ್ ಚೆಸ್ ಏನ್ ಗೊತ್ತೇನ್ರಿ? ಆರ್ಗನೈಸೇಷನ್ ಅಂತ ಕರೀತಾರ ಸರ್. ಇದೇ ಫುಲ್ ಫಾರ್ಮ್ ಬಂದಾಗ ಫೆಡರೇಷನ್ ಇಂಟರ್ನ್ಯಾಷನಲ್ DHS ಅಂತಕ್ಕಂಥದ್ದು. ಡಿ ಅಷ್ಟೇ ಅದ ಮೇಡಮ್, DHS. DHS ಈ ಬರ್ತದಲ್ವಾ, ಈ HS ಅದಲ್ವಾ? HS ಅಂತಕ್ಕಂಥದ್ದು ಗೊತ್ತಿರ್ಲಿ. ಅಂದ್ರೆ ಇದು ಫ್ರೆಂಚ್ ಭಾಷೆ ಅದ. ಯಾವ ಭಾಷೆ ಹೇಳ್ರಿ? ಫ್ರೆಂಚ್ ಭಾಷೆ ಅದ. ಈ ಸಂಸ್ಥೆ ಏನ್ ಮಾಡ್ತದ ಗೊತ್ತೇನ್ರಿ? ಪಿಡಿ ಅಂತಕ್ಕಂಥ ಸಂಸ್ಥೆ ಏನ್ ಮಾಡ್ತದ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ ಮಟ್ಟದಾಗ ಪಿಡಿ ಅಂದ್ರೆ ಮೀನ್ಸ್ ಏನ್ ಮಾಡ್ತದ ಗೊತ್ತೇನ್ರಿ? ಚೆಸ್ ಆಟ ನಿಯಂತ್ರಣ ಮಾಡ್ತದ. ನೀವ್ ಹೆಂಗ್ ಕೇಳ್ರಿ, ಈಗ ನೀವು ಸ್ಕೂಲ್ ಹೋಗ್ತೀರಿ, ಕಾಲೇಜಿಗೆ ಹೋಗ್ತೀರಿ, ಪ್ರಿನ್ಸಿಪಲ್ ಇರ್ತಾರ, ಇನ್ನೊಂದ್ ಕೋಚಿಂಗ್ ಸೆಂಟರ್ ಅಂತ ಬಂದಾಗ ನಿರ್ದೇಶಕರು ಇರ್ತಾರ, ಹೌದಲ್ವಾ? ಈಗ ನೋಡ್ರಿ, ನಮ್ಮೆಲ್ಲಾ ಸ್ಟೂಡೆಂಟ್ಗಳಿಗ ಮಾಸ್ಟರ್ಗಳಿಗೆ ಕಂಟ್ರೋಲ್ ಮಾಡೋರು ಯಾರು ಗೊತ್ತು? ಪ್ರಿನ್ಸಿಪಲ್ ಸರ್, ಹೌದಲ್ವಾ? ನೋಡ್ರಿ ಗೊತ್ತಿರ್ಬೇಕು. ಹಂಗೇನ್ ಗೊತ್ತೇನ್ರಿ? ಇವ ಹಂಗೇನ್ ಗೊತ್ತೇನ್ರಿ? ಈ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಏನ್ ಗೊತ್ತೇ? ಚೆಸ್ ನಿಯಂತ್ರಣ ಮಾಡೋರು ಯಾರು ಗೊತ್ತೇನ್ರಿ? ಪಿಡಿ ಅಂತಕ್ಕಂಥ ಸಂಸ್ಥೆ. ಅದು ಟೋಟಲಿ ಚೆಸ್ ಆಟದ ಬಗ್ಗೆ, ಚದುರಂಗದ ಬಗ್ಗೆ ಏನ್ ಗೊತ್ತೇನ್ರಿ? ಕಂಟ್ರೋಲ್ ಮಾಡೋರು, ಅದ್ರ ಬಗ್ಗೆ ಹೇಳೋರು ಯಾರು ಗೊತ್ತೇನ್ರಿ ಸರ್? ಪಿಡಿ ಅಂತಕ್ಕಂಥ ಸಂಸ್ಥೆ. ಈಗ ಹೆಂಗ್ ನೋಡ್ರಿ, ಕ್ರಿಕೆಟ್ ಇಂಟರ್ನ್ಯಾಷನಲ್ ICC, ನ್ಯಾಷನಲ್ BCCI ಹಂಗವಲ್ವಾ? ಹಂಗೇನ್ ಗೊತ್ತೇನ್ರಿ ಸರ್? ಅಂತಾರಾಷ್ಟ್ರೀಯ ಮಟ್ಟದ ಚೆಸ್ ನಿಯಂತ್ರಣ ಮಾಡೋ ಸಂಸ್ಥೆ ಪಿಡಿ. ಈ ಪಿಡಿ ಏನ್ ಮಾಡ್ತದ ಗೊತ್ತೇನ್ರಿ? ಕೇಳ್ರಿ, 1924 ಏನ್ ಗೊತ್ತೇನ್ರಿ? ಜುಲೈ ಏನ್ ಗೊತ್ತೇನ್? 20 ಸ್ಥಾಪನೆ ಆಗೋದು. 1924 ಜುಲೈ 20 ಸ್ಥಾಪನೆ ಆಗೋದ್ರಿ. ಆ ಜುಲೈ 20 ಸ್ಥಾಪನೆ ಗೊತ್ತಾ? ಸ್ಥಾಪನೆ ಆದ ಸಮಯ ಏನ್ ಮಾಡ್ತಾರೆ ಗೊತ್ತೇನ್ರಿ? ಪ್ರತಿ ವರ್ಷ ಜುಲೈ 20ಕ್ಕ ಯಾವ ದಿನಾಚರಣೆ ಮಾಡ್ತಾರೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತು, ವಿಶ್ವ ಯಾವ್ದು ಹೇಳ್ರಿ? ಚದುರಂಗ ದಿನ ಅಥವಾ ಚೆಸ್ ಡೇ ಅಂತಕ್ಕಂಥ ನೋಡೋದಲ್ಲ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಹಾಗಿದ್ರೆ ನೋಡ್ರಿ, ಇಂತ ಸರ್ ಪಿಡಿ ಅದಲ್ವಾ? ಪಿಡಿಯ ಏನ್ ಗೊತ್ತೇನ್ರಿ? ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ ಎಲ್ಲಿ ಕಟ್ಬಂತ್ರಿ? ಹೇಳ್ಬೋದೇನ್ರಿ? ಏನಂತ್ರಿ? ಇಲ್ಲಿ ಹೋಗಿರಿ ಮೇಡಮ್ ಹೇಳ್ರಿ. ನಾರ್ವೆ ಮತ್ ವೆರಿ ಗುಡ್, ಎಕ್ಸಾಕ್ಟ್ಲಿ. ಎಲ್ರಿ? ಸ್ವಿಟ್ಜರ್ಲ್ಯಾಂಡ್ನಾಗ. ಅದ ಗೊತ್ತಿಲ್ಲ ಅಂತೀರಿ? ನೋಡ್ರಿ ಎಲ್ಲಿ ಬರ್ತದ ಗೊತ್ತೇನ್ರಿ ಸರ್? ಕೇಂದ್ರ ಕಚೇರಿ ಬಂದಾಗ ಪ್ರಮುಖ ಗೊತ್ತಿರೋದಲ್ವಾ? ನೋಡ್ರಿ ಲವ್ ಸನ್ನಿ ಅಂತಕ್ಕಂಥ ಯಾವ್ದು ಹೇಳ್ರಿ? ಲವ್ ಸನ್ನಿ ಕಂಡು ಬರ್ತೇನೆ ಗೊತ್ತೇನ್ರಿ? ಪ್ರಮುಖವಾಗಿ ಸ್ವಿಟ್ಜರ್ಲ್ಯಾಂಡ್. ಯಾವ ಲ್ಯಾಂಡ್ ಗೊತ್ತೇನ್ರಿ? ಸ್ವಿಟ್ಜರ್ಲ್ಯಾಂಡ್ ಅಂತಕ್ಕಂಥಲ್ಲಿ ಕಂಡು ಬರ್ತದೆ ನೋಡಿ. ಯಾವ ಲ್ಯಾಂಡ್ ಹೇಳ್ರಿ? ಸ್ವಿಟ್ಜರ್ಲ್ಯಾಂಡ್ ಕಂಡು ಬರ್ತೈತಿ ನೋಡ್ರಿ. ಲವ್ ಸನ್ನಿ ಅಂತಕ್ಕಂಥದ್ದು ದೇಶ ಬಂದಾಗ ಸ್ವಿಟ್ಜರ್ಲ್ಯಾಂಡ್. ನೋಡ್ರಿ ಎಲ್ರಿ ಅಕ್ಷರಗಳು ತಿಳಿದಿಲ್ಲ ಅಂದ್ರೆ ಬಿ ಕೇಳ್ರಿ, ಸ್ವಲ್ಪ ಅಕ್ಷರಗಳು ಹಂಗೇನೊಂದು ಹೋಗ್ತಾವ ಕರ್ಸೋಟಿ ಹೋದಾಗ, ಅದಲ್ವಾ? ನೋಡ್ರಿ ಸ್ಪೀಡ್ ನ ಹೋಗ್ತಾವ, ಬಟ್ ಎಲ್ ತಿಳಿದ್ರೆ ಬಿ ಕೇಳ್ರಿ, ಹಂಗೇನಿಲ್ಲ ಹೇಳ್ತೀನಿ ಅಂತ. ನಾನ್ ಸಿಟ್ ಮಾಡ್ಕೊಂಬಲ್ರಿ, ಭಯಂಗಿಲ್ಲ, ಏನ್ ಅನ್ನೋಂಗಿಲ್ಲ, ಅದಲ್ವಾ? ನೋಡ್ರಿ ಗೊತ್ತಿರ್ಬೇಕು. ಮೇಡಮ್ ಎಲ್ ಬಿಟ್ರಿ? ಇಲ್ರಿ. ಇದು ಲವ್ ಸನ್ನಿ ಮೇಡಮ್. ಈಗ ನೋಡ್ರಿ ಹಿಂಗ್ ಬರ್ತೀನಿ ನೋಡ್ರಿ, ಅಲ್ಲಿ ಬರೀತೀನಿ ನೋಡ್ರಿ ಇನ್ನೊಂದ್ಸರಿ. ಲವ್ ಸನ್ನಿ ಅದಲ್ವಾ? ಸನ್ನಿ ಅದಲ್ವಾ? ಎಲ್ಲಿ ಬರ್ತದೆ ಗೊತ್ತೇನ್ರಿ? ಸ್ವಿಟ್ಜರ್ಲ್ಯಾಂಡ್ ಅದಲ್ವಾ? ಗೊತ್ತಿರ್ಲಿ. ನೆಕ್ಸ್ಟ್ ಈಗ ನೋಡ್ರಿ ಪಿಡಿ ಸಂಸ್ಥೆ ನೋಡ್ರಿ. ಈ ಪಿಡಿ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು, ಪ್ರೆಸಿಡೆಂಟ್. ಈ ಕರೆಂಟ್ ಅಫೇರ್ಸ್ ಕೇಳ್ಬೋದ್ರಿ. ಏನ್ ಗೊತ್ತೇನ್ರಿ? ಪಿಡಿಯ ಪ್ರಸ್ತುತ ಅಧ್ಯಕ್ಷರಾಗಿರ್ಬೋದ್ರಿ. ಕೆಲವ್ರು ಅಂತಿರ್ತಾರೆ, ಏನ್ ಗೊತ್ತೇನ್ ಮಾಸ್ಟರ್, ನಮ್ಗ ಪಿಡಿ ಸಂಸ್ಥೆನೇ ಗೊತ್ತಿಲ್ಲ, ಮತ್ತೆ ಅಂದ್ರದ ಅಧ್ಯಕ್ಷರು ಕೇಳ್ತೀರಿ, ಹೌದಲ್ವಾ? ಹೇಳ್ಬೋದಾ ಸರ್? ಏನಂತೀರ? ಹೋಗಿತ್ತೀರಿ ಅನ್ಕೊಂಡೆ? ಯಾವ ಕಲಾ ವಿಭಾಗ ರೀ? ಏನ್ ವಾಣಿಜ್ಯ ರೀ? ಏನ್ ವಿಜ್ಞಾನ ರೀ? ಕಲಾ ವಿಭಾಗ ರೀ ಅಲ್ರಿ? ಓ ಸೈನ್ಸ್ ಸ್ಟೂಡೆಂಟ್ ಏನ್ರಿ? ಇರ್ಲಿಲ್ಲ, ಹೋಗಿರ್ ಹೇಳ್ಬೋದಿರಿ. ಮತ್ ಆರ್ಟ್ಸ್ ಇರ್ಲಿ, ಕಾಮರ್ಸ್ ಇರ್ಲಿ, ಸೈನ್ಸ್ ಇರ್ಲಿ, ನೋ ಮ್ಯಾಟರ್, ಹೌದಲ್ವಾ? ಹೇಳ್ಬೋದ್ರಿ. ನೋಡ್ರಿ ಇವಾಗ ಏನ್ ಗೊತ್ತೇನಿ? ಪಿಡಿಎ ಪ್ರಸ್ತುತ ಅಧ್ಯಕ್ಷ ಅಂತ ಕೇಳಿ ಯಾರಪ್ಪ ಬಂದಾಗ ಅರ್ಕಾಡಿ ಏನ್ ಗೊತ್ತೇನಲ್ವಾ? ಅರ್ಕಾಡಿ ಏನ್ ಗೊತ್ತೇನ್ರಿ
ಸರ್ ಡಾರ್ಕೋವಿಚ್ ಅಂತಕ್ಕಂಥ ನೋಡಿ, ಡಾರ್ಕೋವಿಚ್ ಅಂತ ಅರ್ಕಾಡಿ ಡಾರ್ಕೋವಿಚ್ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಅರ್ಕಾಡಿ ಡಾರ್ಕೋವಿಚ್ ಹೆಸರುಗಳು ನೋಡ್ರಿ ಹಂಗ ನಮಗೂ ಇರ್ತಾವ, ಕಲ್ಲವ ಮಲ್ಲವ ಕಲ್ಲಪ್ಪ ಮಲ್ಲಪ್ಪ ಹಿಂಗಿರ್ತಾವ ಹೆಸರುಗಳು. ಅವ್ರು ನೋಡ್ರಿ ಅವ್ರ ಹೆಸರು ಅರ್ಕಾಡಿ ಡಾರ್ಕೋವಿಚ್. ಅವ್ರದವ್ರ ಹೆಸರು ಅವ್ರಿಗೆ ಈಜಿ ಆಗಿರ್ತಾವ, ನಮ್ಮ ಹೆಸರು ನಮ್ಗೆ ಈಜಿ ಆಗಿರ್ತಾವ, ಹೌದಲ್ರಿ? ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಆಮೇಲೆ ನೋಡ್ರಿ ಇಲ್ಲಿ ಸ್ಪೆಷಲ್ ಏನಂದ್ರೆ ಸ್ನೇಹಿತರೆ ಗೊತ್ತೇನ್ರಿ, ಈ ಪಿಡಿ ಅಂತಾರಾಷ್ಟ್ರೀಯ ಮಟ್ಟ ಸಂಸ್ಥೆ ನೋಡ್ರಿ, ಈ ಸಂಸ್ಥೆ ಉಪಾಧ್ಯಕ್ಷರು ನಮ್ಮ ಭಾರತ ದೇಶದವ್ರ, ಅದು ನಮ್ಮ ಹೆಮ್ಮೆ ವಿಷಯ. ಅದು ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ಬೋದು. ಈ ನೋಡಿ ಪಿಡಿಯ ಪ್ರಸ್ತುತ ಉಪಾಧ್ಯಕ್ಷ ಆಗಿರ್ಬೋದ್ರಿ, ಹೇಳ್ಬೋದು ನೋಡಿ. ಪಿಡಿಯ ಪ್ರಸ್ತುತ ಉಪಾಧ್ಯಕ್ಷರು ಹೋಗಿತ್ರಿ ನಮ್ಗೊಂಡು ಹೋಗಿರಿ ಹೋಲ್ ಕೆಟ್ಟ ಈಜಿ ನೋಡ್ರಿ, ವೆರಿ ಈಸಿ, ಡೆಡ್ ಈಸಿ. ಏನಂತೀರಿ ಮೇಡಮ್ ನೀವು ಹೇಳಿದ್ರು ನೋಡಿ ಅವ್ರೇ ರೀ. ಹಾ ನಾವು ವಿಶ್ವನಾಥನ್ ಅಂದಲ್ವ ನೋಡ್ರಿ, ಗೊತ್ತಿರ್ಲಿ ಯಾರಪ್ಪ ಬಂದಾಗ ನೋಡ್ರಿ. ವಿಶ್ವನಾಥನ್ ಗೊತ್ತೇನ್? ವಿಶ್ವನಾಥ ನೋಡ್ರಿ. ಆನಂದ್ ಅಂತಕ್ಕಂಥವ್ರು ವಿಶ್ವನಾಥನ್ ಗೊತ್ತೇನ್ರಿ? ಆನಂದ್ ಅಂತಕ್ಕಂಥವ್ರು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಪ್ರೆಸೆಂಟ್ ಉಪಾಧ್ಯಕ್ಷರ ಅದಾರಿ ಸರ್. ಹಾಗಾದ್ರೆ ವಿಶ್ವನಾಥನ್ ಅಂತಕ್ಕಂಥವ್ರು ಯಾವ ರಾಜ್ಯದಾಗ ಇರ್ಬೋದ್ರಿ? ವಿಚ್ ಸ್ಟೇಟ್ ಅಂತಾರೇನ್ರಿ ಇಂಗ್ಲಿಷ್ದಾಗ? ಹಾ ರೀ ಹೇಳ್ಬೋದೇನ್ರಿ? ಯಾವ ರಾಜ್ಯಕ್ಕೆ ಇರ್ಬೋದ್ರಿ? ವೆರಿ ಗುಡ್, ಎಕ್ಸಾಕ್ಟ್ಲಿ ಅದಲ್ವಾ, ನಮ್ಮ ಪಕ್ಕದ ರಾಜ್ಯ ತಮಿಳ್ನಾಡು. ಯಾವ ನಾಡು ಗೊತ್ತೇನ್? ತಮಿಳ್ನಾಡು ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ. ನಂತರ ಬಂದಾಗ ಏನ್ ಗೊತ್ತೇನ್ರಿ ಕೇಳಿದಲ್ವಾ ಸರ್? ನೋಡಿ ಚೆಸ್ ಅಂದ್ರೆ ಗೊತ್ತಿರ್ಬೇಕಿಂತ ಸರ್. ನಮ್ಮ ಭಾರತ ದೇಶದ ಚೆಸ್ ಆಟಗಾರರಿಗೆ ಏನಂತ ಕರಿಬೋದ್ರಿ? ನೋಡ್ರಿ ನಮ್ಮ ಭಾರತ ದೇಶ ಚೆಸ್ ಆಟಗಾರರಿಗೆ ಏನಂತ ಕರಿಬೋದ್ರಿ? ಈ ಚೆಸ್ ಆಟಗಾರ ಪಾಠ ಮಾಡೋರಿ ಮಾಸ್ಟರ್ ಅಂತ ಕರಿತಾರಲ್ರಿ ಮಾಸ್ಟರ್. ಹಾ ಓ ಚಾಂಪಿಯನ್ಶಿಪ್, ಅದು ವಿಜೇತದವ್ರಿಗೆ ಕರೀತಾರ ಹೌದಲ್ವಾ? ಚೆಸ್ ಮಾಸ್ಟರ್ ಓಕೆ, ಚೆಸ್ ನಾಟ್ ಓಕೆ. ಮಾಸ್ಟರ್ ಓಕೆ, ಚೆಸ್ ಮಾಸ್ಟರ್ ನಾಟ್ ಓಕೆ. ಹಾ ರೀ ಹೇಳ್ಬೋದಾ? ನೋಡ್ರಿ ನಮ್ಮ ಭಾರತ ದೇಶ ಓ ಚೆಸ್ ಮಾಸ್ಟರ್ ಚಾಂಪಿಯನ್ ಏನ್ರಿ ಅದಲ್ರಿ? ಹಾ ನೋಡ್ರಿ ಸರ್, ನಮ್ಮ ಭಾರತ ದೇಶದ ಚೆಸ್ ಆಟಗಾರರಿಗೆ ಆಕರ್ಷಿಸೋತೆ ಅಂತ ಕರೀತಾರ ಗೊತ್ತೇನ್ರಿ? ಗ್ರ್ಯಾಂಡ್ ಮಾಸ್ಟರ್. ಯಾವ ಮಾಸ್ಟರ್ ಗೊತ್ತೇನ್ರಿ? ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರ ಗೊತ್ತೇನ್ರಿ ಸರ್? ಗ್ರ್ಯಾಂಡ್ ಏನ್ ಗೊತ್ತೇನ್ರಿ? ಮಾಸ್ಟರ್ ಅಂತ ಕರೀತಾರ ನೋಡದಲ್ವಾ? ನೋಡ್ರಿ ಗ್ರ್ಯಾಂಡ್ ಏನ್ ಗೊತ್ತೇನ್ರಿ? ಮಾಸ್ಟರ್ ಅಂತ ಕರೀತಾರ ನೋಡ್ರಿ. ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರ ಗೊತ್ತಿರ್ಲಿ ನೋಡ್ರಿ. ಕ್ವಶನ್ ಕೇಳ್ಬೋದು. ಗ್ರ್ಯಾಂಡ್ ಏನ್ ಗೊತ್ತೇನ್? ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರಿಗೆ ಕರೀತಾರಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರೋದಲ್ವಾ? ಗ್ರ್ಯಾಂಡ್ ಮಾಸ್ಟರ್ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಯಾರಿಗೆ ಕರೀತಾರ ಗೊತ್ತೇನ್ರಿ? ಚೆಸ್ ಆಟಗಾರರಿಗೆ ಎಲ್ಲರಿಗಾರ ಮೇಡಮ್ ಅವ್ರಿಗೆ ಕರೀತಾರ ನೋಡ್ರಿ. ಯಾರೆಲ್ಲ ಚೆಸ್ ಆಟಗಾರ ಇರ್ತಾರ ನೋಡಿ, ಚೆಸ್ ಆಟಗಾರ ಏನ್ ಗೊತ್ತೇ ಬೆರೆದು ಕೊಡ್ತಾರೆ ಏನ್ ಗೊತ್ತೇನ್ರಿ? ಗ್ರ್ಯಾಂಡ್ ಮಾಸ್ಟರ್ ಅಂತಕ್ಕಂಥ ಅದಲ್ವಾ? ಇನ್ನೊಂದ್ ಬರ್ತಾರೆ ಗ್ರ್ಯಾಂಡ್ ಸ್ಲಾಮ್ ಅಂತ ಬರ್ತಾರೆ. ಆ ಗ್ರ್ಯಾಂಡ್ ಸ್ಲಾಮ್ ಅಂತ ಯಾರಿಗೆ ಯಾವ ಆಟಗಾರ ಕರೀತಾರೆ? ವೆರಿ ಗುಡ್, ಎಕ್ಸಾಕ್ಟ್ಲಿ ನೋಡ್ರಿ. ಗ್ರ್ಯಾಂಡ್ ಸ್ಲಾಮ್ ಅಂತ ಬಂದಾಗ ಟೆನ್ನಿಸ್ ಆಟಗಾರ ಗ್ರ್ಯಾಂಡ್ ಸ್ಲಾಮ್ ಮೇಡಮ್ ನೋಡ್ರದಲ್ವಾ? ನೋಡ್ರಿ ಗ್ರ್ಯಾಂಡ್ ಏನ್ ಗೊತ್ತೇನೆ? ಗ್ರ್ಯಾಂಡ್ ಸ್ಲಾಮ್ ಅಂತ ಬಂದಾಗ ಗ್ರ್ಯಾಂಡ್ ಏನ್ ಗೊತ್ತೇನೆ? ಸ್ಲಾಮ್ ಅಂತ ಬಂದಾಗ ಯಾರಿಗೆ ಕರೀತಾರ ಗೊತ್ತೇ? ಟೆನ್ನಿಸ್ ಆಟ ನೋಡಿ. ಟೆನ್ನಿಸ್ ಆಟಗಾರರಿಗೆ ಏನ್ ಕರೀತಾರ ಗೊತ್ತೇನ್ರಿ ಸರ್? ಪ್ರಮುಖವಾಗಿ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತಾರ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಚೆಸ್ ಆಟಗಾರ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಗ್ರ್ಯಾಂಡ್ ಮಾಸ್ಟರ್ ಬೇರೆ ಅದಲ್ವಾ, ಗ್ರ್ಯಾಂಡ್ ಸ್ಲಾಮ್ ಬೇರೆ, ಅದೇ ಬೇರೆ, ಇದೇ ಬೇರೆ, ಅದು ಅದೇ, ಇದು ಇದೆ, ಅಷ್ಟೇ ಸಿಂಪಲ್ ಅದಲ್ವಾ? ಗೊತ್ತಿರ್ಲಿ. ಆಮ್ಯಾಗ ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದ ಮೊಟ್ಟ ಗ್ರ್ಯಾಂಡ್ ಮಾಸ್ಟರ್ ಗೊತ್ತೇನ್ರಿ? ವಿಶ್ವನಾಥ್ ಆನಂದ್. ಯಾವ ಆನಂದ್ ಹೇಳ್ರಿ? ಹಾ ಆಕರ್ಸ್ಕೋದ್ ಕೇಳ್ತಿರ್ತಾರ ಎಕ್ಸಾಮ್. ಚೆಸ್ ಆಟಗಳು ಬರ್ಬೇಕು ನಮ್ರಿ. ಈ ಚೆಸ್ ಆಟ ಅಂತಕ್ಕಂಥ ಒಂಥರ ಮೈಂಡ್ ಗೇಮ್ ಇದ್ದಂಗ್ರಿ. ಚೆಸ್ ಇದು ಆಡ್ತಿರಿಲ್ರಿ? ಏನ್ ನಿದ್ದೆ ಹೊಂಟದೇನ್ರಿ ಬಹಳ? ಹಾಯ್ ಫ್ರೆಂಡ್ಸ್, ಓ ಇಲ್ಲಿದಿರಲ್ಲ ನೋಡ್ರಿ. ಗೊತ್ತಿರ್ಲಿ ಪ್ರಮುಖವಾಗಿ ನಿದ್ದೆ ಬರ್ತಿರ್ತಾರ ಇವಾಗ. ಈಗ ಊಟ ಗಿಟ್ಟ ಆಗ್ಯದಲ್ರಿ ಮೇಡಮ್? ಊಟ 1 ಗಂಟೆ ಆಗ್ಯದ ಏನ್ರಿ ಮೇಡಮ್? ಓ ಬರಲ್ರಿ ಮೇಡಮ್? ಬರಲ್ರಿ ಅಂದ್ರ ಊಟ ಆಗ್ಯದಲ್ರಿ? ಊಟ ಆಗಿಲ್ರಿ? ಕೆಲವೊಬ್ರು ಆಗಿರುತ್ತೆ, ಕೆಲವೊಬ್ರು ಆಗಿರಲ್ಲ ಅದಲ್ವಾ? ಮದ್ರಿಂದ ಊಟ ಚಂದ ಆಗಿರ್ತದ್ರಿ. ಅದ್ರಾಗ ನಮ್ದೊಂದು ಪ್ರಾಣದಂಗ ಆತಿರತ್ತ ಅನ್ಕೋತೀನಿ. ಹಿಂಗ್ ದಾರಿ ಹೇಳತ್ತ ಇಲ್ಲ ನೋಡ್ರಿ. ಇನ್ನೊಂದ್ ಗೊತ್ತಿರ್ಬೇಕು, ನೀವು ಈಸ್ ದಿನ ಏನ್ ಗೊತ್ತೇನ್ರಿ? ಸ್ಕೂಲ್ನಾಗ ಕಾಲೇಜ್ ಒಳಗ ಪಾಠ ಕೇಳಿರ್ತೀರಿ, ಹೌದಂತಿರ್ಲಿಲ್ಲ ಅಂತಲ್ವಾ? ಸ್ಕೂಲ್ನಾಗ ಪಾಠನ ಮಾಡಿರ್ತೀರಿ ನೀವು. ಆ ಸ್ಕೂಲಲ್ಲಿ ಹೋಗಿ ಹೇಳೋದೇನ್ ಗೊತ್ತಿರಿ? ಟೀಚಿಂಗ್. ಸ್ಕೂಲ್ ಹೇಳೋದೇನ್ ಗೊತ್ತ? ಟೀಚಿಂಗ್. ನಮ್ದು ಕೋಚಿಂಗ್. ಟೀಚಿಂಗೇ ಬೇರೆ, ಕೋಚಿಂಗೇ ಬೇರೆ, ಅದೇ ಬೇರೆ, ಇದೇ ಬೇರೆ, ಅದು ಅದೇ, ಇದು ಇದೆ, ಅಷ್ಟೇ ಸಿಂಪಲ್ ಅದಲ್ವಾ? ಹೌದಂತೀರಿ ಇಲ್ಲ ಅಂತಿರೋದಲ್ವಾ? ಅಲ್ಲೆಲ್ಲ ಅದು ಟೀಚಿಂಗ್ ಆಗಿರ್ತಾರ, ಒಂದು ಕೋಚಿಂಗ್ ಆಗಿರ್ತದಲ್ಲ. ಇರ್ಲಿ ಪ್ರಮುಖವಾಗಿ ಗೊತ್ತಿರ್ಲಿ. ಇನ್ನೊಂದು ಗೊತ್ತೇನ್ರಿ? ನಿದ್ದೆ ಬರ್ತಿತ್ತು, ನಿದ್ದೆ ಸ್ವಲ್ಪ ಕಂಟ್ರೋಲ್ ಮಾಡ್ರಿ ಅದಲ್ವಾ? ಇವಾಗ ನಿದ್ದೆ ಮೊನ್ನೆ ಹೇಳಿದ ಅನ್ಕೋತೀನಿ. ನಿದ್ದೆ ಏನ್ ಗೊತ್ತೇನ್ರಿ? ಇವಾಗ ಸ್ವಲ್ಪ ಗೆಟ್ಟಿ ಕ್ಲಾಸ್ ಕೇಳಿದ್ರಿ, ನಿದ್ದೆ ಗೆಟ್ಟು ಹೋದ್ರ ಅಂತ ತಿಳ್ಕೊಡ್ರಿ. ಆಮೇಲೆ ಇನ್ನೊಬ್ರು ನಿದ್ದೆ ಕೇಳಿಸ್ಬೋದ್ರಿ. ಕೆಲವರು ಅಂತಿರ್ತಾರೆ, ಯಪ್ಪೋ ಈ ಕೋಚಿಂಗ್ ನಡೆದಾರ ಅಂತ ಅಂತಿರ್ತಾರೆ. ಬಾಜು ಮನೆಯದವರು ರಿಲೇಟಿವ್ಗಳು ಅಂತಿರ್ತಾರಲ್ರಿ. ಅಂದಲೆಕ್ಕ ಜನ ಅಂತಿರ್ತಾರ ಹಂಗೇರಿ. ಬಗವ್ರು ಬಗ್ತಿರ್ತಾರ. ನಾವೇನ್ ಗೊತ್ತೇನ್? ನಾವು ಕೆಲಸ ಮಾಡ್ತಿರ್ಬೇಕು. ನೀವ್ ಹಂಗಂದ್ ಈ ಸಲಿ 15,000ದಾಗ ಈ ಸಲಿ ಪೂರ ಏನ್ ಗೊತ್ತೇನ್ರಿ? ಲಿಸ್ಟ್ ನ ಹೆಸರು ಇರ್ಬೇಕಂದ್ರೆ ಏನ್ ಗೊತ್ತೇನ್? ಚಂದ ಕಷ್ಟಪಟ್ಟು ಓದ್ಬೇಕು
ಅದಲ್ವಾ ಈಗ ನೋಡ್ರಿ. ಬಟ್ ಗೊತ್ತಿರ್ಲಿ, ನಿದ್ದೆ ಅಂತಕ್ಕಂತ ಸ್ವಲ್ಪ ಕಡಿಮೆ ಮಾಡ್ಬೇಕು. ಒಂದ್ ಮಾತು ಏನ್ ಗೊತ್ತೇನ್ರಿ, ಸಾಧಕರ ನಿದ್ದೆ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ, ಕೋಳಿ ನಿದ್ದೆ ಮಾಡ್ಬೇಕಂತ. ಏನಂತ ಹೇಳ್ರಿ, ಕೋಳಿ ನಿದ್ದೆ. ಕೋಳಿ ಅಂದ್ರೆ ಗೊತ್ತಿರಿ, ಚಿಕನ್ ಅಂತಾರ ನೋಡ್ರಿ. ಏನ್ ಅರ ಅಂತಾರ ಮೇಡಮ್? ಅಲ್ಲ, ಹಾ, ಕೋಳಿ ನಿದ್ದೆ. ಚಿಕನ್ ಅವಲ್ರಿ ಅದಲ್ಲ. ನೋಡ್ರಿ ಇವಾಗ ಕೋಳಿ ಹೆಂಗ್ ಗೊತ್ತು ನೋಡ್ರಿ, ಹೆಂಗ್ ಗೊತ್ತು ಕೋಳಿ ರೀ? ಈಗ ಮಂಕೊನಿಂಗ್ ಎದ್ ಬಿಡ್ತದ ಅದಲ್ವಾ. ಅಂದ್ರೆ ನೋಡಿ, ಕೋಳಿ ನಿದ್ದೆ ಇರ್ಬೇಕಂತ ಅಂತಾರಿ ಅದಲ್ವಾ. ಒಂದ್ ಸಾಕು, ಒಂದ್ 4 ತಾಸು ನಿದ್ದಿ, 5 ತಾಸು ನಿದ್ದಿ ಸಾಕು. ಆಮೇಲೆ ಫೋನಿನ ಸ್ವಲ್ಪ ದೂರ ಇರ್ಬೇಕ್ರಿ ಮೇಡಮ್ ಅದಲ್ವಾ. ಅವಾಗ ನೋಡ್ರಿ ಸಾಧನೆ ಮಾಡೋದಲ್ವಾ. ನೋಡ್ರಿ ಗೊತ್ತಿರ್ಲಿ, ಪ್ರಮುಖವಾಗಿ ಗೊತ್ತಿರ್ಲಿ ಅಂದ್ರ ಇರ್ಲಿ. ಬರ್ರಿ, ಪ್ರಮುಖವಾಗಿ ಇವಾಗ ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರಿಗೆ ಕರೀತಾರ ಗೊತ್ತೇನ್ರಿ? ಯಾರಿಗೆ ಕರೀತಾರ ಹೇಳ್ರಿ? ಚೆಸ್ ಆಟಗ. ಗ್ರ್ಯಾಂಡ್ ಸ್ಲಾಮ್ ಯಾವ ಆಟ ಹೇಳ್ರಿ? ಟೆನಿಸ್ ಆಟ ಅದಲ್ವಾ. ಗೊತ್ತಿರ್ಲಿ. ಇನ್ನೊಂದ್ ಗೊತ್ತಿರ್ಬೇಕು, ನಮ್ ಭಾರತ ದೇಶದ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಬಂದಾಗ ವಿಶ್ವನಾಥಾನಂದ್. ಯಾವ ಆನಂದ್ ಹೇಳ್ರಿ? ವಿಶ್ವನಾಥಾನಂದ್. ಇನ್ನೊಂದ್ ಗೊತ್ತಿರ್ಬೇಕ್ರಿ, ಯಕ್ಷನ್ ನೋಡ್ರಿ, ಚೆಸ್ ಆಟದ ಏನ್ ಗೊತ್ತೇನ್ರಿ, ಒಬ್ಬರು ಬರ್ತಾರ ಮನ್ಮನೆ ಏನ್ ಗೊತ್ತ, ಪ್ರಶಸ್ತಿ ಪಡ್ಕೊಂಡಾರ ಅವ್ರು, ವಿಶ್ವದ ಹೆಸರು ಮಾಡ್ಯಾರ. ಈ ನೋಡ್ರಿ, ಇಂತ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಅತ್ಯಂತ ಚಿಕ್ಕ ವಯಸ್ಸಿನ ವ್ಯಕ್ತಿಯವರು. ನೋಡ್ರಿ ಎಷ್ಟು ವಯಸ್ಸು ಗೊತ್ತೇನ್ರಿ? 18 ವಯಸ್ಸನ್ನೇ ಪಡ್ಕೋತಾರ್ರಿ. 17 18 ವಯಸ್ಸು ಸ್ಟಾರ್ಟ್ ಆಗಿರುತ್ತೆ ಮೇಡಮ್. ಅದಲ್ವಾ. ನೋಡ್ರಿ 18ನೇ ವಯಸ್ಸೇ ಪಡ್ಕೊಂಡಿರ್ತಾರೆ ನೋಡಿ, ಕೇಳ್ಬೋದ್ರಿ. ಚೆಸ್ ಆಟದ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿದವರು. ಹಾ ರೀ, ಯಾರ ಗೊತ್ತ? ಮುಖೇಶ್ ಅಲ್ರಿ. ಹಾ ನೋಡ್ರಿ, ಡಿ ಎನ್ ಗೊತ್ತೇನ್ರಿ? ಗುಕೇಶ್ ಅಂತ, ಡಿ ಗುಕೇಶ್ ಅಂತಕ್ಕಂಥ ಗೊತ್ತೀರಿ? ಡಿ ಗುಕೇಶ್. ಡಿ ಅಂದ್ರಿ ಅದ್ರಿ ಮೇಡಮ್. ಡಿ ಅಂದ್ರೆ ಏನಾಗಿರ್ಬೋದ್ರಿ? ಓ, ಧ್ಯಾನ್ ಚಂದ್. ಡಿ ಅಂದ್ರೆ ಏನಂತೀರಿ ಮೇಡಮ್? ಕರೆಕ್ಟ್ ಅದ್ರಿ. ನೋಡ್ರಿ, ಧಮ್ಮರಾಜು ಕೇಳ್ರಿ, ಧಮ್ಮರಾಜು ಗುಕೇಶ್ ಅಂತಕ್ಕಂಥ, ಅಥವಾ ಇಲ್ಲ ಆಯ್ತಾಯ್ತು ಬಿಡ್ತೀನಿ 10 ನಿಮಿಷ ಅದಲ್ಲ. ನೋಡ್ರಿ ಗೊತ್ತಿರ್ಬೇಕು, ಧಮ್ಮರಾಜು ಗುಕೇಶ್ ಅಂತಕ್ಕಂಥದ್ದು, ಡಿ ಗುಕೇಶ್ ಅದ್ರಲ್ಲಿ ಗುಕೇಶ್ ಧಮ್ಮರಾಜ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಇವ್ ನೋಡ್ರಿ 18ನೇ ವಯಸ್ಸು ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಸರ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡ್ಕೊಂಡಾರೆ ಸ್ಪೋರ್ಟ್ಸ್ ದಾಗ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತಕ್ಕಂಥ ಪಡ್ಕೊಂಡಾರ ನೋಡ್ರಿ. ಯಾವಾಗ ಪಡ್ಕೊಂಡಾರ ಅಂದ್ರೆ 2024 ಪಡ್ಕೊಂಡಾರ, ಹಾಗಾದ್ರೆ 2024. ಈ ಗುಕೇಶ್ ಧಮ್ಮರಾಜ್ ಯಾರ ರಾಜ್ಯದೊಳಗಿರ್ಬೋದ್ರಿ? ವಿಚ್ ಸ್ಟೇಟ್? ಈಗ ಕೇಳ್ಬೋದು ಹಿಂಗ್ ಕರೆಂಟ್ ಅಫೇರ್ಸ್ದಾಗ. ಸರ್ ಇತ್ತೀಚೆಗೆ ಏನಪ್ಪ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದುಕೊಂಡ ಗುಕೇಶ್ ಡಿಯರ್ ಯಾವ ರಾಜ್ಯ ಆಗಿರ್ಬೋದ್ರಿ ಮೇಡಮ್? ಏನಂತೀರಿ? ಯಾವ ರಾಜ್ಯ ಆಗಿರ್ಬೋದು? ನಿಮ್ಗೆ 28 ಆಪ್ಷನ್ ನೋಡ್ರಿ, ಒಂದಲ್ಲ ಎರಡಲ್ಲ 28 ಆಪ್ಷನ್. ಮೇಡಮ್ ಏನಂತೀರಿ? ಏನೋ ಅಲ್ಲತ್ತೀರಿ ಇಲ್ಲೇನ್ರಿ? ಹಾ ಸರ್, ಏನಂತೀರಿ ಹೇಳ್ಬೋದ್ರಿ? ಏನಂತೀರಿ ಹೇಳ್ಬೋದ್ರಿ ಸರ್? ಲಾಸ್ಟ್ ಚೆಸ್ ಅಂದ್ರೆ ಅದೇ ರೀ, ಕೇರಳ ಏನ್ರಿ ಮೇಡಮ್? ಹಾ ಹಾ, ಯಾವ್ದ್ರಿ? ತಮಿಳ್ನಾಡು. ಯಾವ್ದು ಹೇಳ್ರಿ? ಪ್ರಮುಖ ಗೊತ್ತಿರ್ಲಿ, ತಮಿಳ್ನಾಡು. ಶಾರ್ಟ್ ಕಟ್ ನೇ ಟಿ ಎನ್ ಅಂತಾರ ನೋಡ್ರಿ. ಏನಂತ? ಟಿ ಎನ್, ತಮಿಳ್ನಾಡು ರೀ. ಈ ಗುಕೇಶ್ ಡಿ ಆಗಿರ್ಬೋದ್ರಿ, ವಿಶ್ವನಾಥ್ ಆನಂದ. ಮೇಡಮ್ ಕೇರಳ ಅಂದ್ರೆ ನೀವು? ಹಾ, ಇಲ್ಲಿ ತಮಿಳ್ನಾಡು. ಹೇಳ್ರಿ ತಮಿಳ್ನಾಡ. ಇನ್ನೊಂದ್ ಗೊತ್ತಿರ್ಬೇಕು, ತಮಿಳ್ನಾಡು ಅಂದ್ರ ನಮ್ ಭಾರತ ದೇಶದ ನೋಡ್ರಿ, ನಮ್ ಭಾರತ ದೇಶದಾಗ ಅತಿ ಹೆಚ್ಚಿನ ಗೊತ್ತೇನ್ರಿ ಪವನ ವಿದ್ಯುತ್ ಸ್ಥಾವರ ಉತ್ಪಾದಿಸುವ ರಾಜ್ಯ ಕೇರಳ ರಾಜ್ಯ. ನೋಡ್ರಿ, ಅತಿ ಹೆಚ್ಚಿನ ಗೊತ್ತೇನು ಪವನ ವಿದ್ಯುತ್ ಸ್ಥಾವರ ಉತ್ಪಾದಿಸುವ ರಾಜ್ಯ ಕೇರಳ ರಾಜ್ಯ ಇದೆ. ಮತ್ ನೋಡ್ರಿ ಕರೆಂಟ್ ಅಫೇರ್ಸ್ ಕೇಳ್ಬೋದು, ಈ ತಮಿಳ್ನಾಡದಾಗ ಒಂದು ಪ್ರಸಿದ್ಧವಾದ ಉತ್ಸವ ಆಚರಣೆ ಮಾಡ್ತಾರಲ್ಲಿ, ಕೇಳ್ಬೋದು. ತಮಿಳ್ನಾಡು ರಾಜ್ಯದಾಗ ಪ್ರತಿ ವರ್ಷ ಪ್ರಸಿದ್ಧವಾದ ಉತ್ಸವ ಯಾವ್ದು ಮಾಡ್ಬೋದ್ರಿ? ಹಬ್ಬ ಅಂತಾರ ನೋಡ್ರಿ, ಹಬ್ಬ ಉತ್ಸವ ಪೊಂಗಲ್. ಒಂದು ಉತ್ಸವ ಮಾಡ್ತಾರೆ ಮೇಡಮ್ ತಮಿಳ್ನಾಡದಾಗ ರೀ. ಒಂದ್ ಪ್ರಸಿದ್ಧವಾದ ಉತ್ಸವ ಮಾಡ್ತಾರೆ ಮೇಡಮ್. ಯಾವ್ದಲ್ಲತ್ತೇನ್ರಿ ತಮಿಳ್ನಾಡದಾಗ? ಏನ್ ಮೇಡಮ್? ಪುಷ್ಕರ್ ಮೇಳ ಮೇಡಮ್, ರಾಜಸ್ಥಾನ ಮಾಡ್ತಾರೆ. ಹಾ, ಹಂಗೆ ಮಾಡ್ತಾರ ನೋಡಿ. ಇಲ್ಲೊಂದು ಉತ್ಸವ ಮಾಡ್ತಾರೆ, ಹೇಳ್ಬೋದು ಏನ್ ಹೇಳಿದ್ರು ನೋಡ್ರಿ. ಯಾವ್ದ್ರಿ? ಈ ನಮ್ದು ಕರ್ನಾಟಕದಾಗ ಮಾಡ್ತಾರ ನೋಡ್ರಿ ಆಕ್ಚುಲಿ ಹಬ್ಬ. ಈಗ ನೀವು ಒಂದ್ ಮೂವಿದ ನೋಡಿರ್ತೀರ ಅನ್ಕೋತೀನಿ, ಯಾವ್ದಂದ್ರೆ ದೈವ ಶಕ್ತಿ. ಯಾವ ಶಕ್ತಿ? ದೈವ ಶಕ್ತಿ. ಹಾ, ಓ ಮಿಸ್ ಆಗಲ್ಲ ನೋಡ್ರಿ. ಅದು 2 ಕಾಣೆಗಳು ಹಿಡ್ಕೊಂಡಿ ಹಿಂಗ್ ಹೊಡಿಸ್ತಾರ ನೋಡ್ರಿ. ಮೇಡಮ್ ಕಂಬಳ. ಅದು ಕಂಬಳ ಅಂತಾರೆ ಮೇಡಮ್. ಕಂಬಳ ಕರ್ನಾಟಕ. ಬಟ್ ನೋಡ್ರಿ ಹಂಗೆ ಇದು ತಮಿಳ್ನಾಡು ಆಚರಣೆ ಮಾಡ್ತಾರೆ. ಇದು ಕ್ವಶನ್ ಆಗ್ಯದ ಸುಮಾರು ಸಲ. ಜಲ್ಲಿಕಟ್ಟು ಯಾವ ಕಟ್ಟು? ಜಲ್ಲಿಕಟ್ಟು ಕೇಳ್ತಿರ್ತಾರ ನೋಡದಲ್ವ ನೋಡ್ರಿ. ಇವಾಗ ಕರೆಂಟ್ ಅಫೇರ್ಸ್ ಅಂದ್ರೆ ಹಬ್ಬಗಳೆಲ್ಲ ಕೇಳ್ತಿರ್ತಾರ ನೋಡದಲ್ವ ನೋಡ್ರಿ. ಸರ್ ಜಲ್ಲಿಕಟ್ಟು ಅಂತಕ್ಕಂತ ಹಬ್ಬ ಅಥವಾ ಉತ್ಸವ ಎಲ್ಲ ಆಚರಣೆ ಮಾಡ್ತಾರ ಗೊತ್ತೇನ್ರಿ? ತಮಿಳ್ನಾಡು. ಯಾವ ನಾಡು ತಮಿಳ್ನಾಡದಾಗ ಗೊತ್ತಿರ್ಬೇಕ್ರಿ ಅದಲ್ವಾ. ತಮಿಳ್ನಾಡದಾಗ ಗೊತ್ತಿರ್ಲಿ. ಆಮೇಲೆ ನೋಡಿ ತಮಿಳ್ನಾಡದ ಇತ್ತೀಚೆಗೆ ಏನ್ ಗೊತ್ತೀನಿ ಏನಾಗಿತ್ತಪ್ಪ ಬಂದಾಗ, ಅಲ್ಲಿ ಪ್ರಮುಖವಾಗಿ ಚಂಡಮಾರುತ. ಯಾವ ಮಾರುತ? ಚಂಡಮಾರುತ ಅಪ್ಪಳಿಸಿದ್ರಿ. ಸುಮಾರು ಜನ ಏನ್ ಗೊತ್ತೇನ್ ಹರ ಹರ ಶಿವ ಶಿವ ಅಂತಂದ್ರಿ. ಈಗ ಕೇಳ್ಬೋದು, ಹೆಂಗ್ ಕೇಳ್ಬೋದು ಗೊತ್ತೇನ್ರಿ? ಇತ್ತೀಚೆಗೆ ತಮಿಳ್ನಾಡು ರಾಜ್ಯದ ಯಾವ ಪ್ರದೇಶದಲ್ಲಿ ನೋಡ್ರಿ ಚಂಡಮಾರುತ ಅಪ್ಪಳಿಸಿದ ಕ್ವಶನ್ ಕೇಳ್ಬೋದ್ರಿ. ಹೇಳ್ಬೋದೇನ್ರಿ? ಆ ಪ್ರದೇಶದ ಏನ್ ಗೊತ್ತೇನ್ರಿ? MP ಯಾರಾಗಿರ್ ಗೊತ್ತೇನ್ರಿ? ಅವರು ಮುಂದಿನ ಭಾವಿ ಪ್ರಧಾನ ಮಂತ್ರಿಗಳಾಗಿದ್ರಿ ಮೇಡಮ್. ಯಾರಾಗಿರ್ಬೋದ್ರಿ? ಹೇಳ್ಬೋದೇನ್ರಿ?
ಮೇಡಮ್ ಏನಂದ್ರಿ? ಇಲ್ಲ ಸುಮ್ಮ ನೋಡ್ರಿ ಒಗಿತಿರೋ ಹಂಗೆ ನೋಡ್ರಿ. ಸ್ವಲ್ಪ ಕಿಡ್ನಿ ಕೆಲಸ ಕೊಡ್ಬೇಕು. ನಾ ಆಲ್ರೆಡಿ ತಿಳಿ ಕೊಟ್ಟಿನಿ ನಿಮ್ಗೆ. ಆಕ್ಚುಲಿ ಪ್ರೆಸಿಡೆಂಟ್ ರೀ ಮೇಡಮ್, ಪ್ರೆಸಿಡೆಂಟ್ ಅಲ್ರಿ, ಪ್ರೈಮ್ ಮಿನಿಸ್ಟರ್. ಏನಂತೀರಿ? ಏ ಮೇಡಮ್ ಅವ್ರಲ್ರಿ, ಅವರು ಸಿ ಎಂ ಅದಾರಲ್ವಾ, ಸಿ ಎಂ ಅದಾರ ಬಿಡ್ರಿ. ನಾ ಪಿ ಎಂ ಅಂತ ಹೇಳಿದ್ರಿ, ಪಿ ಎಂ. ಮುಂದಿನ ಭಾವಿ ಪ್ರಧಾನ ಮಂತ್ರಿಗಳು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ರಾಹುಲ್ ಗಾಂಧಿ ರೀ, ರಾಹುಲ್ ಗಾಂಧಿ ವಯನಾಡು ಪ್ರದೇಶಕ್ಕೆ ಏನೇನು ವಯನಾಡು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರಲ್ಲಿ. ಮುಂದಿನ ಭಾವಿ ಪ್ರಧಾನ, ನಾ ಏನು ಆಗ್ಯಾರ ಅಂತ ಅಂದಿಲ್ರಿ, ಭಾವಿ ಪ್ರಧಾನ ಮಂತ್ರಿಗಳು ಅಂತ ಅಂದಿನ. ಅದಲ್ಲ ಯಾರಿಗ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರು ಗೆದ್ದಿರಲ್ರಿ ವಯನಾಡು ಪ್ರದೇಶದಾಗ. ಅದ್ರಲ್ಲಿ ನೀವು ಪಾಲಿಟಿದಾಗ ಓದಿರ್ತೀರಿ ನೋಡ್ರಿ, ಒಂದು ಅಭ್ಯರ್ಥಿಗಳು ಎಲ್ಲಿ ಕೂಡ ಸ್ಪರ್ಧೆ ಮಾಡಬಹುದು. ಆ ಸೋಲ್ತಾರ ಅಂತ ಗೊತ್ತಾನ ಒಂದಕ್ಕಿಂತ ಎರಡು ಏನ್ ಗೊತ್ತೇನ್ರಿ ಪ್ಲೇಸ್ ನಿರ್ತಾರ, ಯಾವ್ಕಾಗ ಇರ್ತಾರ ಅದಕ್ಕೆ ಹೋಗ್ಬಿಡ್ತಾವ. ಹೌದಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪ್ಲಾನ್ಗಳು ಹಂಗೆ ಇರ್ತಾವ. ಹೌದಂತಿರ್ಲಿ, ನಮ್ಮ ಆಲೋಚನೆಗಳಿಗೆ ದೊಡ್ಡ ದೊಡ್ಡ ಮಾಡ್ಕೋಬೇಕು ನಾವು ಬಿ. ನಾವು ಚಂದ ಆಗ್ತದಲ್ವಾ ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ವಯನಾಡ್ ಅಂತಕ್ಕಂಥ ಪ್ರದೇಶದ ನೋಡ್ರಿ ಗೊತ್ತಿರ್ಲಿ. ಆಮೇಲೆ ನೋಡ್ರಿ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಇವಾಗ ತಮಿಳ್ನಾಡದ ನೋಡ್ರಿ, ತಮಿಳ್ನಾಡು ಬಗ್ಗೆ ಸುಮಾರು ಕ್ವಶನ್ ಕೇಳ್ತಿರ್ತಾರ. ಈಗ ಪ್ರಮುಖವಾಗಿ ಸೈಂಟಿಸ್ಟ್ಗಳು ಸ್ನೇಹಿತರೆ, ಈಗ ಸರ್ ಸಿ ವಿ ರಾಮನ್ ಆಗಿರ್ಬೋದು, ಆಮೇಲೆ ಪ್ರಮುಖವಾಗಿ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿ. ಎ ಪಿ ಜೆ ಅಬ್ದುಲ್ ಕಲಾಂ, ಈಗ ನೋಡ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಜುಲೈದಾಗ ಕರೆಂಟ್ ಅಫೇರ್ಸ್ ಬರ್ತಾವ. ಅವ್ರು ಜುಲೈ ಏನ್ ಗೊತ್ತೇನ್ರಿ, ಜುಲೈ 4 ಏನ್ ಗೊತ್ತೇನ್ರಿ, ಜುಲೈ ತಿಂಗಳದಾಗ ಮಾಡುವಂತಾರ. ಜುಲೈ ಏನ್ ಗೊತ್ತೇನ್ರಿ ಸರ್, 2015 ಹರಾರ ಶಿವ ಅಂತಂತಾರೆ. ಎ ಪಿ ಜೆ ಅಬ್ದುಲ್ ಕಲಾಂ ಕೂಡ ತಮಿಳ್ನಾಡದವ್ರು. ಅದ್ರಲ್ಲಿ ನೋಡಿ ಎ ಪಿ ಜೆ ಅಬ್ದುಲ್ ಕಲಾಂ ಕೇರಿಲ್ಲ, ಎ ಪಿ ಜೆ ಅದ್ರಲ್ಲಿ ನೋಡ್ರಿ, ಎ ಪಿ ಜೆ ಏನ್ರಿ ಮೇಡಮ್, ಮಿಸಲ್ ಮ್ಯಾನ್ ಆಫ್ ಇಂಡಿಯಾ ನೋಡ್ರಿ. ಎ ಪಿ ಜೆ ಅಂತ ಗೊತ್ತೀವಿ, ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಇವ್ರು ನಮ್ಮ ಭಾರತ ದೇಶದ ಕ್ಷಿಪಣಿ ಮನುಷ್ಯ ಅಂತ ಕರೀತಾರೆ, ಮಿಸಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದ್ರಲ್ಲಿ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ. ಇಂತ ತಮಿಳ್ನಾಡದ ಏನ್ ಗೊತ್ತೇನೆ ಗ್ರ್ಯಾಂಡ್ ಮಾಸ್ಟರ್ ಕಂಡು ಬರ್ತಾರೆ. ಅದ್ರಾಗ ಪ್ರಮುಖ ಗುಕೇಶ್ ಅವ್ರು ನೋಡ್ರಿ 18 ಸಾಧನೆ ಮಾಡ್ಯಾರ. ಈಗ ನಮ್ದು ವಯಸ್ಸದ ಅನ್ಕೋತೇನ್ರಿ, ನಂದಲ್ರಿಪ್ಪ ಅದಲ್ವಾ. ನೋಡ್ರಿ ಪ್ರಮುಖವಾಗಿ ಒಂದ್ 30-25 ಇದ್ದೇ ಇರ್ತಾವ ನೋಡ್ರಿ. 18ನೇ ವಯಸ್ಸಿನಾಗೆ ಮಾಡೋ ಸಾಧನೆ ಅವ್ರು. ಕೆಲವೊಬ್ಬರು ಅಂತಿರ್ತಾರೆ, ಮಾಸ್ತರ್ ನೀ ಏನ್ ಮಾಡಿದ್ನಿ? ಅದೇ ಮೇಡಮ್ ಅಲ್ಲಿ ಚಂಡಮಾರುತ ಪಳಿಸ್ತಾರೆ ಮೇಡಮ್, ವಯನಾಡು ಚಂಡಮಾರುತ ಮೇಡಮ್, ಚಂಡಮಾರುತ ಪಳಿಸ್ತಾರೆ ನೋಡೋದಲ್ವಾ. ಚಂಡಮಾರುತ ಈಗ ಇದು ಆಗ್ಯದಲ್ರಿ, ಕೆಮಿಸ್ಟ್ರಿ ನೋಡದಲ್ರಿ, ಸೈನ್ಸ್ ನಿಮ್ದು. ಚಂಡಮಾರುತ ಬಂದಾಗ ಇದು ಮ್ಯಾಟರ್, ಮ್ಯಾಟರ್ ಎಲ್ಲ ಇಲ್ಲದಿಲ್ರಿ. ಹಾಯ್ ಫ್ರೆಂಡ್ಸ್. ಓ ನೋಡ್ರಿ, ಹೆಸರಾದ್ರಿ ಮೇಡಮ್. ನೋಡ್ರಿ ಚಂಡಮಾರುತ ಮ್ಯಾಟರ್ ಅಂದ್ರೆ ದ್ರವ್ಯ ಅಂತ ನೋಡ್ರಿ ಕಾಣದ. ಅದು ಎಷ್ಟನೇ ಸ್ಥಿತಿ ಹೇಳಿರೋದು ನೋಡ್ರಿ. ಹಿಂಗ್ ಕರೆಂಟ್ ಅಪ್ಲೈಡ್ ಸೈನ್ಸ್ ಅಂತ ಕರೀತಿರೋದು ಕರೆಂಟ್ ಅಫೇರ್ಸ್. ಅಪ್ಲೈಡ್ ಸೈನ್ಸ್. 3 4 1 2 ಎಷ್ಟೋ ಸ್ಥಿತಿಗಳು ಹೋಲ್ರಿ. ಹೌ ಮೆನಿ ಸ್ಟೇಜ್? 4. ಹಿಂಗ್ ಮಾಡಲ್ತಿರ್ಲತ್ತೀರಿ ಮತ್ತೆ ಇಲ್ಲಲ್ರಿ. ಇವೆಲ್ಲ ನೋಡಿ ಅಪ್ಡೇಟ್ ಸೈನ್ಸ್ ಅಂತ ನೋಡಿ, ಇವೆಲ್ಲ ಎಲ್ಲ ಗೊತ್ತಿರ್ಬೇಕ್ರಿ. ಮುಗದಲ್ರಿ, ಈಗ ಮುಗಿಕ್ ಬಂದಿರೈತೆ ಅಂತ ಗೊತ್ತೇನ್ರಿ. ಮುಗದ್ರಿ, ಮುಗಿದ್ರೈತೆ. ಹಾ ರೀ ಮೇಡಮ್, ಕೂತಿರಲ್ರಿ ಕ್ಲಾಸಿಗೆ? ಇಲ್ಲೇನ್ರಿ ಸರ್? ಸೈನ್ಸ್ ಸ್ಟೂಡೆಂಟ್ಸ್ ಏನಂತೀರಿ ಸರ್? ನೋಡ್ರಿ ಗೊತ್ತಿರೋದಲ್ವಾ ಏನ್ ಮೇಡಮ್? ಮೇಡಮ್ ಇನ್ನ ಕೇಳ್ತೀನಿ ನೋಡ್ರಿ, ಕೇಳ್ರಿ, ಈಗ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಈಗ ಚಂಡಮಾರುತ ಅಂತಕ್ಕಂಥ ನೋಡ್ರಿ ದ್ರವ್ಯದ ಎಷ್ಟನೇ ಸ್ಥಿತಿ ಆಗಿರ್ಬೋದು? ಮೂರನೇ ಸ್ಥಿತಿ, ಎರಡನೇ ದ್ರವ ಮೇಡಮ್. ಇದು ಬೆಂಕಿ ಇರುತ್ತೆ ಮೇಡಮ್, ಇದು ಬೆಂಕಿ ರೀ, ಶ್ರೀ ಅಂತ ಓದಿರ್ತಾರೆ ಮೇಡಮ್. 5ನೇ ರೀ, ಸಾರಿ 5ನೇದಲ್ರಿ, 4ನೇ ಪ್ಲಾಸ್ಮಾ ಮೇಡಮ್. ನೋಡ್ರಿ ಈಗ ಪ್ಲಾಸ್ಮಾ ಅಂದ್ರೆ ಮಿಂಚ್ ಕೇರಿಲ್ಲ ಮ್ಯಾಮ್. ಮಿಂಚು ಚಂಡಮಾರುತಗಳು ಎಲ್ಲ ಉಲ್ಕೆಗಳ ಮೂಲಕ ಬರ್ತಾವ ನೋಡ್ರಿ. ಅದ್ ಚಂಡಮಾರುತದೆಲ್ಲ ಏನ್ ಗೊತ್ತೇನು ಪ್ಲಾಸ್ಮಾದಾಗ ಬರ್ತದೆ. ಪ್ಲಾಸ್ಮಾ ಮಿಂಚೆಲ್ಲ ನೋಡ್ರಿಲ್ಲ, ಮಿಂಚು. ಆಮೇಲೆ ಈಗ ಪಕ್ಕ ಅಡಿಗೆ ಮಾಡೋರಿಗೆ ಗೊತ್ತಿರ್ತಾವ, ಪಕ್ಕ ಅಡಿಗೆ ಮಾಡಕ್ ಯಾರಿಗೆ ಬರ್ತಾವ್ರಿಗೆ ಗೊತ್ತಿರ್ತದೆ. ಆಕ್ಚುಲಿ ಅಡಿಗೆ ಮಾಡೋರು ಬರ್ತಲ್ರಿ ಮೇಡಮ್. ಹಾ ರೀ, ಈಗ ಅಡಿಗೆ ಮಾಡಕ್ ಏನ್ ಗೊತ್ತೇನ, ಅಡಿಗೆ ಮಾಡಕ್ ಹಿಂಗ ಏನ್ ಗೊತ್ತ, ಪಾತ್ರೆ ಅಂತಕ್ಕಂತ ಇಟ್ಟಿರ್ತೀರಿ. ಪಾತ್ರೆ ಒಳಗ ನೀರ್ ಅಂತಕ್ಕಂತ ಹಾಕಿರ್ತೀರಿ. ನೀರ್ ಹಾಕಿರ್ತೀರಿ, ನೀರ್ ಕಾಸದ್ದ. ಡಾಕ್ಟರ್ ಹೇಳ್ತಾರೆ ಜ್ವರ ಬಂದಾಗ ನೀರ್ ಕಾಸಿ ಸೋಸಿ ಕುಡಿ ಅಂತ ಇರ್ತಾರ, ಅದಲ್ವಾ. ಯಾಕಂದಿರ್ತಾರ ನಿಮ್ಗೆ ಗೊತ್ತಿರ್ತಾರ, ನಾ ಹೆಚ್ಚಿಗೆ ಹೇಳಲ್ರಿ. ಮ್ಯಾಗ ಪ್ಲೇಟ್ ಮುಚ್ಚಿರ್ತಾರ. ಪ್ಲೇಟ್ ಮುಚ್ಚಿರ್ ನೋಡ್ರಿ, ನೀರ್ ಕಾಸ್ತೀರಿ. ನೀರ್ ಹೆಂಗ್ ಕಾಸ್ತೀರಿ? ಕಡಕ್ 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 ಕಾಯಿಸಿ ನೀರ್ ಕಾಸ್ದಾಗ ಹೊಗೆ ಬರ್ತದೆ, ಅದು ಗ್ಯಾಸ್, ಅದು ಥರ್ಡ್ ಸ್ಟೇಜ್ ನೋಡ್ರಿ. ಹಂಗೆ ಮತ್ತೆ ಉಷ್ಣ ಕೊಟ್ಟು ಅಂತ ತಿಳ್ಕೊಡ್ರಿ. ನಿಲ್ಲಕ್ ಮತ್ತೆ ಉಷ್ಣ ಕೊಟ್ಟಾಗ ಪ್ಲಾಸ್ಮಾಗ್ ಪರಿವರ್ತನೆ ಆಗುತ್ತೆ.
ಈಗ ನೋಡಿ ಒಮ್ಮಿಗೆ ಬಾಳ ನೀರ್ ಕೂತ ಅಂತ ತಿಳ್ಕೊಳ್ರಿ, ಹೊಯ್ಯಿ ಹೋಗ್ತಿರ್ತದ ಅಥವಾ ರೈಸ್ ಮಾಡಕ್ ಇಟ್ರಿ ಅಂತ ತಿಳ್ಕೊ, ಬಾಳ ಕೂತಿರ್ತಾ ಪ್ಲೇಟಿಂಗ್ ಒಮ್ಮಿಗೆ ತೆಗಿತಾರ ನೋಡ್ರಿ. ಆ ತೆಗೆನ ಒಮ್ಮಿಗೆ ಮಿಂಚ್ದಂಗ ಆಗುತ್ತೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಒಂಥರ ಮಿಂಚ್ ಬರಲ್ರಿ ಅಡಿಗೆ ಮಾಡಕ್ ಬರ್ಲಿ ನೀವು ಅದ ಅಬ್ಸರ್ವ್ ಮಾಡ್ರಿ ಮೇಡಮ್, ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ಮೇಡಮ್. ಅಡಿಗೆ ಮಾಡಕ್ ಇಟ್ಟಿರ್ತೀರಿ ನೋಡ್ರಿ ನೀವು. ಈಗ ರೈಸ್ ಆಗಿರ್ಬೋದು ಬರ್ತಿ ಹಾರಿ ಮೇಡಮ್ ಹಾ ರೀ ಅದ್ರ ಬಿ ಓಕೆ ಮೇಡಮ್. ಬಟ್ ಏನ್ ಗೊತ್ತೇನ್ರಿ, ಈ ಪ್ಲೇಟ್ ಮುಚ್ಚಿ ಬರ್ಲೇನ್ರಿ ಮೇಡಮ್? ಮೇಡಮ್ ಗ್ಯಾಸ್ ಇರ್ಲಿ ಒಲಿ ಇರ್ಲಿ ಎಲ್ಲ ಇರ್ಲಿಕ್ಕೂ ನಿಯಮ ಅದ, ನಡಿಲೇಬೇಕ್ರಿ ಅದಲ್ವಾ ಇರ್ಲಿ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಚಂಡಮಾರುತ ಇತ್ತೀಚೆಗೆ ಅಪ್ಪಳಿಸಿತ್ ಬಂದ್ರ ತಮಿಳುನಾಡಿನ ವೈನಾಡು, ಯಾನಾಡು ಹೇಳ್ರಿ? ವೈನಾಡು ಅಂತಕ್ಕಂತಲ್ಲಿ ಗೊತ್ತಿರ್ಲಿ ನೋಡ್ರಿ. ಯಾವ್ದೇ ಒಂದ್ ಕರೆಕ್ಟ್ ಪರ್ಸ್ ಅಂದ್ರೆ ಹಿಂಗ್ ಓದ್ಬೇಕು, ಹೆಂಗ್ ಓದ್ಬೇಕು ಹಿಂಗ್ ಓದ್ಬೇಕು. ಬರೀ ಅಷ್ಟೇ ಓದೋದಲ್ರಿ, ಈ ರೀತಿ ನಾವು 360 ಸ್ಟಾಟಿಕ್ ಜಿಕೆ ಅಂತ ಕರೀತಾರೆ ಮೇಡಮ್. ಕರೆಂಟ್ ಅಫೇರ್ಸ್ ಕ್ಲಾಸ್ ಹಿಂಗ ಐತ್ರಿ, ನಾ ಚೆನ್ನಾಗೈತಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಇಲ್ಲ ಈ ರೀತಿ ಓದ್ಬೇಕ್ರಿ. ಈಗ ನೋಡ್ರಿ ಬರೀ ಒನ್ಲೈನ್ ಓದ್ಬೇಡ್ರಿ, ಒನ್ಲೈನ್ ಓದ್ರ ಅದು ಕೇಳಂಗಿಲ್ರಿ. ಈಗ ನೋಡ್ರಿ ಇವಾಗ ಚೆಸ್ ಜನ ಅಂದ್ರೆ ಇಷ್ಟೇ ಕೇಳಂಗಿಲ್ಲ, ಇದು ನಿನ್ನೆ ಆಕಾಚನೆ ಮಾಡ್ತಾರ, ಈ ಚೆಸ್ಸಿಗೆ ಸಂಬಂಧಪಟ್ಟಿದ್ದು ಅದು ಸಂಬಂಧಪಟ್ಟದ್ದು ಕೇಳ್ತಿರ್ತಾರೆ. ಎಸ್ ಅದಲ್ವಾ ಗೊತ್ತಿರ್ಲಿ, ಆ ಪ್ರಶಸ್ತಿ ಎಲ್ಲ ಉಳಿತು ಅನ್ಕೋತಿ. ಈ ರೀತಿ ನಾವು ಡೈಲಿ ಇಡೀವಿ. ನಾನು ನಿಮ್ಗೆ ಏನ್ ಗೊತ್ತೀನಿ, ಹಿಂಗ್ ಈ ರೀತಿ ಕ್ಲಾಸ್ ಕರೆಂಟ್ ಅಫೇರ್ಸ್ ಏನ್ ಗೊತ್ತೀನಿ, ಒಂದು 10-15 ಮಾಡಿರ್ತೀನಿ. ಅದು ಸಂಬಂಧಪಟ್ಟ ನಾ ಡೈಲಿ ಹಾಫ್ ನೋಟ್ಸ್ ಹಾಕಿರ್ತೀನಿ. ನಿಮ್ ಟೆಲಿಗ್ರಾಮ್ ಜಾಯ್ನ್ ಆಗಿರೋ ಡೈಲಿ ಹಾಕ್ತೀನಿ. ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ಸಾಕಾಗ್ತದೆ, ನಿಮ್ಗೆ ಸಾಕತ್ತ ಆ ರೀತಿ ನೋಟ್ಸ್ ಹಾಕಿರ್ತೀನಿ. ಅದು ನೀವು ಡೈಲಿ ಮಾಡಿರೋದು ನೋಟ್ಸ್ ಮಾಡ್ರಿ, ಒಂದು ಅಂಡರ್ಲೈನ್ ಕಾಪಿ ಮಾಡಿ ಡೈಲಿ ಅಪ್ಡೇಟ್. ಡೈಲಿ ಪ್ರಜಾವಾಣಿ ಪೇಪರ್ ಓದ್ತಾರ್ರಿ, ಪ್ರಜಾವಾಣಿ ಪೇಪರ್ ನ್ಯೂಸ್ ಪೇಪರ್ ಓದ್ಬೇಕು ನೋಡ್ರಿ. ನಾವು ನ್ಯೂಸ್ ಪೇಪರ್ ಓದೋದು ಹೇಳ್ತೀನಿ ಅಂತ, ಹೆಂಗ್ ಓದ್ಬೇಕಂತ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್. ಈಗ ನೋಡಮ್ ನೆಕ್ಸ್ಟ್ ಹಾಕೋತೀನಿ ನ್ಯೂಸ್ ಪೇಪರ್ ಓದೋ ಹೇಳ್ತೀನಿ. ಈಗ ಇಲ್ರಿ 5 ನಿಮಿಷದಾಗ ಇಲ್ರಿ, ಒಂದ್ ಕ್ಲಾಸ್ ಹಾಕೋತೀನಿ. ಏನ್ರಿ ಮೇಡಮ್? ತಮಿಳ್ನಾಡ್ದಾಗ ಆಚರಣೆ ಮಾಡ್ತಾರೆ ಮೇಡಮ್. ಅದು ಹಿಂಗ್ ಕಂಬಳ ಮಾಡ್ತಾರ ನೋಡ್ರಿ ಮೇಡಮ್, ನಮ್ಮಲ್ಲಿ ಹೆಂಗ್ ಕ್ವಾಣಗಳು ಕಟ್ಟಿ ಓಡಿಸ್ತಾರ ನೋಡ್ರಿ, ಅದು ಮಾಡ್ತಾರ. ಮತ್ರಿ ಹೇಳ್ರಿ ಮೇಡಮ್. ಓ ಎಮ್ಮಿ ಏನ್ರಿ? ಓ ಎಮ್ಮಿ ಇಲ್ರಿ ಮೇಡಮ್, ಕ್ವಾಣ ರೀ ಅದಲ್ವಾ? ಕ್ವಾಣ ಬೇರೆ ಹಾ ಕೇಳಿ ಇರ್ಲಿ. ಇವತ್ತು ಯಾವ್ದಿನ ಆಚರಣೆ ಮಾಡ್ತೀವ್ರಿ? ಚೆಸ್ ದಿನ. ಮತ್ ಇನ್ನೊಂದ್ ಯಾವ್ದು ಹೇಳ್ರಿ? ಚಂದ್ರಯಾನ ದಿನ. ಚಂದ್ರಯಾನ ಗೊತ್ತಿರ್ಲಿ, ಮಾತಾಡಿ ಕೇಳ್ರಿ. ಚಂದ್ರನ ಮ್ಯಾಗ ಲ್ಯಾಂಡರ್ ಎಷ್ಟ್ ದೇಶಗಳು ಇಳಿಸ್ತಾವ್ರಿ? ಎಷ್ಟ್ ಹೇಳ್ರಿ? 5 ಇಳಿಸ್ತಾವದಲ್ವಾ? 5ನೇ ದೇಶ ಯಾವ್ದ್ರಿ? ಯಾವ್ದ್ರಿ? ಜಪಾನ್ ನ ಮೊದಲನೇ ದೇಶ ರೀ ರಷ್ಯಾ. ಅದಲ್ವಾ? ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಚಂದ್ರನ್ ಬಂದಾಗ ಇಂಥ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಇಳಿಸಿದ ಮೊಟ್ಟ ಮೊದಲ ದೇಶ ನಮ್ಮ ಭಾರತ ದೇಶ. ಯಾವ ದೇಶ ಹೇಳ್ರಿ? ಭಾರತ ದೇಶ. ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಬರ್ರಿ. ಆಮೇಲೆ ಚೆಸ್ ಅಂದ್ರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ ನಿಯಂತ್ರಣ ಮಾಡೋ ಸಂಸ್ಥೆ ಯಾವ್ದು ಹೇಳ್ರಿ? ಪೀಡೆ. ಯಾವ್ದರಿ? ಪೀಡೆ. ಮತ್ತೆ ಏನ್ ಪೀಡಪ್ಪ ಅನ್ಬೇಡ್ರಿ, ಯಾಕಂದ್ರೆ ಸಂಸ್ಥೆ ಹೌದಲ್ವಾ? ಏನ್ ಮೇಡಮ್ ಕ್ಲಾಸ್ ರೀ? ಒಂದ್ ಮುತ್ತಿನಂತ ಮಾತು, ಒಂದ್ ಒಳ್ಳೆ ಮಾತ್ರಿ. ಮುತ್ತಿನಂತ ಮಾತು, ಬಂಗಾರದಂತ ಮಾತು, ಸಾವಿರಕ್ಕ ಒಂದೇ ಒಂದ್ ಮಾತು. ನೋಡ್ರಿ, ಒಂದು ಸೆಕೆಂಡ್ ನಕ್ಕರೆ ಫೋಟೋ ಎಷ್ಟು ಸುಂದರವಾಗಿ ಬರುತ್ತದೆಯೋ, ಒಂದು ಸೆಕೆಂಡ್ ನಕ್ಕರೆ ಫೋಟೋ ಎಷ್ಟು ಸುಂದರವಾಗಿ ಬರುತ್ತದೆಯೋ, ಹಾಗೆ ಸದಾ ನಗ್ತಾ ಇದ್ದಾರೆ ಜೀವನ ಎಷ್ಟು ಸಂತೋಷ ಅಲ್ವಾ? ಬಡಿ ಸೌಜನ್ಯ.